ಇಡೀ ಭಗವದ್ಗೀತಾ ಸ್ವಾಧ್ಯಾಯದ ಒಂದು ಟ್ರಿಟೈಸು. ಇಟ್ ಗಿವ್ಸ್ ಮೀ ಎನಾಮಸ್ ಎಮೋಷನಲ್ ಕಾಂಪಿಟೆನ್ಸ್, ಎಮೋಷನಲ್ ಇಂಟೆಲಿಜೆನ್ಸ್. ಇಫ್ ಐ ಪ್ರಾಕ್ಟೀಸ್ ದ ಭಗವದ್ಗೀತಾ, ಐ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಸೆಲ್ಫ್. ಒಂದು ಲೀಡರ್ಶಿಪ್ ಲೆಗಸಿ ಮೋದಿಜಿಯವನ್ನ ರೆಪ್ರೆಸೆಂಟ್ ಮಾಡ್ತಾ ನೀವೇನು ಬರೆದ್ರಿ, ಫಸ್ಟ್ ಕುತೂಹಲ ಎಲ್ರಿಗೂ ನ್ಯಾಚುರಲ್ ಆಗಿ ಬರೋದು ವೈ ಮೋದಿಜಿ. ಬಹುಶಃ ಇದ್ರ ಹಿಂದೆ ಒಂದು ನೀವು ಹೇಳಿದೆ ನನ್ನ 40 ವರ್ಷದ ಹಿಂದೆ ಕಥೆ ಇದೆ. ಸೊ ಅದು ಹೇಳಿದ್ರೇ ಈ ಪುಸ್ತಕದ ಒಂದು ಪರಿಚಯ ಆಗುತ್ತೆ. ಸೊ ಈ ಆತ್ಮದ ಮೋಕ್ಷ ಜಗತ್ತಿನ ಹಿತದಿಂದ ಬರಬೇಕು ಅಂತ ಯೋಚನೆ ಮಾಡುವಂಥ ಸಂಸ್ಕೃತಿ ನಮ್ಮದು. ಸೊ ಐ ಫೆಲ್ ದಟ್ ಈಸ್ ರಿಯಲ್ ಲೀಡರ್ಶಿಪ್. ಮೈಸೂರು ಮಹಾರಾಜರ ಪತ್ರ ಬರೀತಾರೆ. He says the vanities of life are transient, but he alone lives who lives for others. The rest are more dead than alive. ಪರೋಪರಕ್ಕೋಸ್ಕರ ಬದುಕಿರೋರೇ ಬದುಕಿದ್ದಾನೆ, ಉಳಿದವ್ರೆಲ್ಲ ಸತ್ತಂಗೆ ಅಂತ ಹೇಳ್ತಾರಲ್ಲ. ಒಂದಿಷ್ಟೆಲ್ಲ ಮಾಡಿದಾಗಲೂ ನಾವು ಸತ್ತೋಗ್ತೀವಿ, ಆಮೇಲೆ ಏನು ಅಂತ. ಬಹುಶಃ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಸದ್ವಿಚಾರಗಳು ಮುಂದಿನ ಪೀಳಿಗೆ ಮುಖಾಂತರ ಅದು ಬೆಳೀತಾ ಹೋದರೆ ಅದೇ ನಿಜವಾದ ಬದುಕು. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಬಾಲು ಸರ್. ಈ ಹೆಸರು ಇಷ್ಟು ಚಿಕ್ಕದಾದ್ರೂ ನಿಮ್ಮ ಹಿಂದೆ ಇರುವಂಥ ಅಚೀವ್ಮೆಂಟ್ಸ್ ಇದೆಯಲ್ಲ, ಅದಕ್ಕೊಂದು ನಾನು ಲಿಸ್ಟೇ ಇಟ್ಕೊಂಡು ಕೂತ್ಕೋಬೇಕು ಸರ್. ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ಅಂತ ಕರೀಲ, ಪಬ್ಲಿಕ್ ಪಾಲಿಸಿ ಅನಲಿಸ್ಟ್, ಸೋಷಿಯಲ್ ಇನೋವೇಟರ್, ಫೌಂಡರ್ ಆಫ್ 2 NGOs, ಗ್ರಾಮ್ ಆ್ಯಂಡ್ ದೆನ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಪ್ಲಸ್ ಆಥರ್ ಆಫ್ ಮೆನಿ ಬುಕ್ಸ್, ದ ಲೇಟೆಸ್ಟ್ ಒನ್ ಬೀಯಿಂಗ್ ಪವರ್ ವಿದಿನ್, ದ ಲೀಡರ್ಶಿಪ್ ಲೆಗಸಿ ಆಫ್ ನರೇಂದ್ರ ಮೋದಿಜಿ ಸರ್ ಬಗ್ಗೆ ಬರೆದಿರೋ ಬುಕ್, ಆ್ಯಂಡ್ ಸೋ ಮಚ್ ಮೋರ್ ಟು ಟಾಕ್. ಫಸ್ಟ್ಲಿ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ಭಾಳ ಸಂತೋಷ ಇಲ್ಲಿ ಬರಲಿಕ್ಕೆ. ಭಾಳ ದಿನಗಳಿಂದ ಅಚ್ಚು ಕನ್ನಡ ಕೇಳಿ ಭಾಳ ದಿನ ಆಗೋಯ್ತು ಡೆಲ್ಲಿಯಲ್ಲಿ. ಸೊ ಅದೇ ಸಂತೋಷ. ಭಾಳ ದಿನಗಳಿಂದ ಅಂತಂದರೆ ಐ ಮೀನ್ ನಿಮ್ಮ ಪ್ರೊಫೈಲ್ ನೋಡಿದ್ರೇ ಎಲ್ಲೋ ನನಗೆ ಒಂದು ಡೌಟ್ ಬರ್ತಾ ಇದೆ, ಭಾಳ ಕಮ್ಮಿ ಬೆಂಗಳೂರಲ್ಲಿ ಇರ್ತೀರಾ. ಹೌ ಇಸ್ ಯುವರ್ ಡೇ ಲೈಕ್ ಸರ್? ಈ ಕಳೆದ 3 ವರ್ಷಗಳಿಂದ ಡೆಲ್ಲಿಯಲ್ಲಿ ಇರೋದ್ರಿಂದ ಅಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅಂದರೆ ನಾವು ಕ್ಷಮತಾ ವಿಕಾಸ ಆಯೋಗ ಅಂತ ಕರಿತೀವಿ. ಅದು ಪ್ರಧಾನಮಂತ್ರಿಗಳ ಒಂದು ಕನಸಾಗಿತ್ತು, ಮಿಷನ್ ಕರ್ಮಯೋಗಿ ಅಂತ. ಅದರಲ್ಲಿ ನಾನು ಮಾನವ ಸಂಪನ್ಮೂಲಗಳ ಸದಸ್ಯನಾಗಿ ಇಡೀ ಭಾರತ ಸರ್ಕಾರದಲ್ಲಿ ಕೆಲಸ ಮಾಡುವಂಥ 20 ದಶಲಕ್ಷ ಬೆಳವಣಿಗೆಯ ಬಗ್ಗೆ ಚಿಂತಿಸುವಂಥ ಜವಾಬ್ದಾರಿ ಹಾಗೂ ನಮ್ಮ ಈ ವ್ಯವಸ್ಥೆಗಳ ಪರಿವರ್ತನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಆಯೋಗ. ಸರ್, ಮಿಷನ್ ಕರ್ಮಯೋಗಿ ಬಗ್ಗೆ ಮಾತಾಡಿದ್ರಿ. ಸಿನ್ಸ್ ಅದ್ರ ಬಗ್ಗೆ ಆಗಲೇ ಮಾತಾಡೋದ್ರಿಂದ ಐ ವಾಂಟ್ ಟು ನೋ ಮೋರ್ ಅಬೌಟ್ ಫಸ್ಟ್ಲಿ ಏನು ಈ ಮಿಷನ್ ಕರ್ಮಯೋಗಿ ಅಂದರೆ? ಇದು ಭಾಳ ವರ್ಷಗಳ ಹಿಂದೆ ಪ್ರಧಾನಿಗಳು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತಲ್ಲಿ ಅವ್ರಿಗೊಂದು ಅನಿಸಿದ್ದು, ಯಾಕೆಂದರೆ ಅವರು ಮೊಟ್ಟ ಮೊದಲಿಗೆ ಒಂದು ಸಾರ್ವಜನಿಕ ಜವಾಬ್ದಾರಿಯನ್ನು ಸ್ವೀಕರಿಸಿದರು ಮುಖ್ಯಮಂತ್ರಿಯಾಗಿ. ಕೆಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ನನ್ನ ಪುಸ್ತಕದಲ್ಲಿ ಒಂದು ಕಡೆ ಬರಿತೀನಿ ಅದ್ರ ಬಗ್ಗೆ. ಒಂದು ಪ್ರಯೋಗ ಅವರಿಗೆ ಆಡಳಿತ ಅಂದರೆ ಏನಂತ ಗೊತ್ತಿರಲಿಲ್ಲ. ನಾವು ಹೊರಗಡೆ ಇದ್ದಾಗ, ಈಗ ನನಗೂ ಸಹ ಸರ್ಕಾರದಿಂದ ಹೊರಗಿದ್ದಾಗ ಸರ್ಕಾರವನ್ನು ಟೀಕೆ ಮಾಡೋದು ಅಥವಾ ಕೆಲವು ಸಮಯ ಅದನ್ನು ನಾನು ಉದ್ದೇಶಿಸಿ ಹಲವಾರು ಲೇಖನಗಳನ್ನು ಬರೆದಿದ್ದೇನೆ ವಿರೋಧವಾಗಿ. ಪ್ರಾಯಶಃ ಅವರು ಕೂಡ ಹೊರಗಿದ್ದವರಾಗಿದ್ದು ಹೊರಗೆ ಹೋದಾಗ ಸರ್ಕಾರ ಏನು ತಿಳ್ಕೋಬೇಕು ಅಂತ ಭಾಳ ಉತ್ಸಾಹ ಇತ್ತು. ಸೊ ಅವ್ರು ಶುರು ಮಾಡಿದಂಥ ಮೊಟ್ಟ ಮೊದಲ ಕೆಲಸ, ಮೊದಲ 43 ದಿನಗಳಲ್ಲಿ ಪ್ರತಿದಿನ ನಿತ್ಯ ಸಾಯಂಕಾಲ 5:30-6 ಗಂಟೆ ಕೂತ್ರೆ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಒಂದು ಇಡೀ ಮಂತ್ರಾಲಯ ಅಥವಾ ವಿಭಾಗದ ಸಂಪೂರ್ಣ ಪರಿಚಯ ಮಾಡಿಸ್ಕೊಳ್ಳೋರು. ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಕೂಡಿಸ್ಕೊಂಡು ಗಾಂಧಿನಗರದಲ್ಲಿ, ಈಗ ಆರೋಗ್ಯ ಇಲಾಖೆ ಅಂದರೆ ಏನು, ಹೇಗೆ, ಯಾತಕ್ಕಿದ್ದೀರಿ, ಏನು ಮಾಡ್ತೀರಿ, ಒಂದೊಂದು ಕಾರ್ಯಕ್ರಮ ಒಬ್ಬೊಬ್ಬರ ಹಂತದಲ್ಲಿ ಕೇಳಿಸ್ಕೊಳ್ಳೋರು. ಅಂದರೆ ಕೆಳ ಹಂತದಲ್ಲಿ ಏನು ಅನ್ಕೊತಾರೆ, ಮೇಲ್ ಹಂತದಲ್ಲಿ ಕಾರ್ಯದರ್ಶಿಗಳೇನು ಅನ್ಕೊತಾರೆ, 1-2-3 ಪ್ರಶ್ನೆ ಕೇಳೋರಷ್ಟೇ ತಿಳ್ಕೊಳ್ಳಿಕ್ಕೆ. 43 ದಿನಗಳ ನಂತರ ಇಡೀ ಸರ್ಕಾರ ಅಂದರೆ ಏನು, ಸರ್ಕಾರ ಯಂತ್ರ ಹೇಗೆ ಕೆಲಸ ಮಾಡುತ್ತೆ, ಒಂದು ಹಂತದ ತಜ್ಞತೆನೇ ಪಡ್ಕೊಂಡಿದ್ರು. ಸೊ ಅವ್ರಿಗೆ ಅನಿಸಿದಾಗ ಈ ಜನಗಳಿಗೆ ಅವರ ಜೀವನವನ್ನು ಸುಲಭಗೊಳಿಸಬೇಕಿದ್ರೆ ಸರ್ಕಾರಿ ಯಂತ್ರ ಭಾಳ ಮುಖ್ಯ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಏನು ಕರಿತೀವಿ, ಟು ಪ್ರೊವೈಡ್ ದಟ್ ಭಾಳ ಸ್ಟ್ರಾಂಗ್ ಆಗಿರಬೇಕು ಅದು ಆ ವ್ಯವಸ್ಥೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಕೆಲವು ದಿನಗಳ ನಂತರ ಮಿಷನ್ ಕರ್ಮಯೋಗಿ ಅಂತ ಯೋಚನೆ ಮಾಡಿ ನಮ್ಮ ಕೆಲಸ ಮಾಡೋರಿಗೆಲ್ಲ ಒಂದು ಕರ್ಮಯೋಗದ ಭಾವನೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಜನಸೇವೆ ಸಾಧ್ಯ ಅಂತ ಒಂದು ತೀರ್ಮಾನಕ್ಕೆ ಬಂದರು. ಕರ್ಮಯೋಗ ಅಂದರೆ ಇದೇ ಭಗವದ್ಗೀತೆ ಕರ್ಮಯೋಗದ ಆಲೋಚನೆ ಆಧಾರಿತವಾಗಿ. ಸೊ ಡೆಲ್ಲಿಗೆ ಬಂದಾಗ 20ನೇ ಇಸ್ವಿಯಲ್ಲಿ ಅವರು ಕ್ಯಾಬಿನೆಟ್ ಆರ್ಡರ್ನ ಹೊರಡಿಸಿ ಮಿಷನ್ ಕರ್ಮಯೋಗಿ ಅಂತ ಕ್ರಿಯೇಟ್ ಮಾಡಿ ನಾವು 29ನೇ ಇಸ್ವಿಲಿ ಶುರು ಮಾಡಿದ್ವಿ. 3 ವರ್ಷದಿಂದ ಕೆಲಸವನ್ನು ಶುರು ಮಾಡಿದ್ವಿ. ಇದು ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ, ಅವ್ರ ಬಾಯಲ್ಲಿ ಹೇಳಬೇಕಿದ್ರೆ, ಅವರ ಮಾತುಗಳಲ್ಲಿ ಹೇಳಬೇಕಿದ್ರೆ 3 ವಿಚಾರಗಳನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಮಾಡಲಿಕ್ಕೆ ಹೇಳ್ತಾರೆ. ಮೊದಲನೇದು, ಒಬ್ಬ ಸರ್ಕಾರಿ ನೌಕರ ತನ್ನನ್ನು ಸಂಬಳಕ್ಕೆ ತೊಗೊಂಡು ಸಂಬಳಕ್ಕೋಸ್ಕರ ದುಡಿಯುವಂಥ ಕರ್ಮಚಾರಿ ಅಂತ ಭಾವಿಸ್ತಾನೆ. ಅದು ಒಳ್ಳೆಯದೇ, ನಾನು ಸಂಬಳಕ್ಕೆ ತಕ್ಕಂತೆ ದುಡಿಯೋದು ಒಂದು ಒಳ್ಳೆಯ ಭಾವನೆಯೇ. ಬಟ್ ಕೇವಲ ಕರ್ಮಚಾರಿ ಅಲ್ಲ, ನಾವು ಜನಸೇವೆ ಮಾಡೋಕ್ಕೆ ಬಂದಿರೋರು ಅಪೇಕ್ಷೆ ರಹಿತವಾಗಿ
ಹಗಲು ರಾತ್ರಿ ನನ್ನ ಧರ್ಮನೇ ಜನಸೇವೆ ಅಂತ ಹೇಳಿ ಮಾಡಿದೆ, ಅದೇ ಕರ್ಮಯೋಗ. ಸೊ ಕರ್ಮಚಾರಿ ಭಾವನೆಗಳಿಂದ ಕರ್ಮಯೋಗಿ ಭಾವನೆ ಬರಬೇಕು ಅಂತಾರೆ, ಮೊದಲನೇ ಜವಾಬ್ದಾರಿ. ಸೊ ಅದ್ರಲ್ಲಿ ನಾವೇನು ಮಾಡ್ತೀವಿ, ವಿ ಹ್ಯಾವ್ ಲಾಟ್ ಆಫ್ ಪ್ರೋಗ್ರಾಮ್ಸ್, ಬಿಹೇವಿಯರಲ್ ಕಾಂಪಿಟೆನ್ಸೀಸ್ ಹೇಗೆ ಬರ್ಸೋದು, ಆ ಥರದ ಸದ್ವಿಚಾರಗಳನ್ನು ಹೇಗೆ ತರುವುದು, ವೈಜ್ಞಾನಿಕವಾಗಿ ಅದನ್ನು ಒಂದು ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಓಕೆ. ಎರಡನೇ ವಿಚಾರ, ನೀವು ಒಂದು ಸರ್ಕಾರಿ ಕಚೇರಿಗೆ ಹೋದರೆ, ಯಾವುದೇ ಕಚೇರಿ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪಂಚಾಯತ್ ಇರ್ಬೋದು, ಅಥವಾ ರಾಷ್ಟ್ರ ಸರ್ಕಾರದ ಇರ್ಬೋದು, ಮೊದಲ ಅಧಿಕಾರಿಗಳು ಹೇಳೋದೇ ಈ ಕೆಲಸ ಮಾಡಲಿಕ್ಕೆ ಇಂತಿಂಥ ಕಾನೂನು ನಿಯಮಗಳಿವೆ, ಇದರಿಂದ ಮಾಡೋಕ್ಕಾಗಲ್ಲ. ಸೊ ಅವರು ತಮ್ಮನ್ನು ಹೇಗೆ ನೋಡ್ತಾರೆ ಅಂದರೆ, ಸಾರ್ವಜನಿಕರಿಗೆ ಕಾನೂನನ್ನು ವಿಶ್ಲೇಷಿಸಿ ಹೇಳುವಂಥ ಜವಾಬ್ದಾರಿ ಮಾತ್ರ ನಂದು ಅಂತ. ಸೊ ಪ್ರಧಾನಿಯವರ ಮಾತಲ್ಲಿ ಅವ್ರು ಹೇಳ್ತಾರೆ, ರೂಲ್ ಬೇಸ್ಡ್ ಅಪ್ರೋಚ್ ಬೇಕು, ರೂಲ್ಸ್ ಬೇಕು ನಮಗೆ ರಾಷ್ಟ್ರ ನಡೆಸಲಿಕ್ಕೆ. ಅದು ರೂಲ್ ಬೇಸ್ಡ್ ಅಪ್ರೋಚಿಂದ ರೋಲ್ ಬೇಸ್ಡ್ ಅಪ್ರೋಚ್ ಬರಬೇಕು ಅಂತಾರೆ. ನನ್ನ ಪಾತ್ರವೇ ಜನಸೇವೆ, ನನ್ನ ಪಾತ್ರವೇ ರಾಷ್ಟ್ರ ನಿರ್ಮಾಣ, ದಟ್ಸ್ ಮೈ ರೋಲ್. ಸೊ ಅಧಿಕಾರಿಗಳಲ್ಲಿ ಆ ಭಾವನೆ ಬರಬೇಕು. ನೀವು ಬರೀ ರೂಲ್ಸ್ ಹೇಳಿ ಜನಕ್ಕೆ ಏನು ಮಾಡಬೇಕು ಅಂತ ಮಾಡಬಾರ್ದು ಅಂತ ಹೇಳೋದಕ್ಕಿಂತ, ಈ ವ್ಯಕ್ತಿಗೆ ಸೇವೆ ಹೇಗೆ ಮಾಡಬಹುದು ನಾನು ರೂಲ್ಸ್ ಚೌಕಟ್ಟು ಒಳಗೇನೆ, ದಟ್ ಈಸ್ ಮೈ ರೋಲ್, ಆ ಥರ ಆಲೋಚನೆ ಮಾಡಬೇಕು. ಆ ಥರದ ತರಬೇತಿಗಳನ್ನು ಮಾಡ್ತೀವಿ. ಮೂರನೇದು, ಇವತ್ತು ಭಾಳಷ್ಟು ಪ್ರತಿದಿನ ಏನೋ ಒಂದು ಬದಲಾವಣೆ. ಸ್ವಲ್ಪ ನಿಮಿಷಗಳಿಂದ ನೀವೇ ಹೇಳ್ತಿದ್ದೆ, ಇಟ್ಸ್ ಸೋ ಮಚ್ ನ್ಯೂ ಥಿಂಗ್ಸ್ ದಟ್ ವಿ ಆರ್ ಅಕ್ವೈರಿಂಗ್ ಎವ್ರಿ ಡೇ. ಅದ್ರಲ್ಲಿ ತಜ್ಞತೆ ಪಡ್ಕೊಳ್ಳಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಸೊ ಅವರು ಅದಕ್ಕೆ ಹೇಳ್ತಾರೆ, ರೆಡಿ ಇರಬೇಕು, ತಯಾರಾಗಿರಬೇಕು. ಬಟ್ ಏನು ಬರುತ್ತೆ ಅಂತ ಗೊತ್ತಿಲ್ಲದಾಗ ಯಾವುದಕ್ಕೆ ತಯಾರಾಗಿರೋಕ್ಕೆ ಸಾಧ್ಯ? ಈಗ ಕೋವಿಡ್ ಯಾರೂ ಅಪೇಕ್ಷೆ ಪಡಲಿಲ್ಲ, ಬಟ್ ನಮ್ಮ ರಾಷ್ಟ್ರದಲ್ಲಿ ಸಾಕಷ್ಟು ಅದನ್ನು ಎದುರಿಸುವಂಥ ಶಕ್ತಿ ಸೃಷ್ಟಿಸ್ಕೊಂಡ್ವಿ. ಬಟ್ ಅವ್ರು ಹೇಳೋದು, ಈ ಥರ ಘಟನೆಗಳೇ ಈಗ ಸಹಜವಾಗಿ ಆಗೋಗುತ್ತೆ. ಯುದ್ಧ ಇರ್ಬೋದು, ವಾರ್ ಇರ್ಬೋದು, ಎಲ್ಲೋ ಒಂದು ಕಡೆ ವಾರ್ ಆದರೆ ನಮಗೆ ಪೆಟ್ರೋಲಿಯಂ ಕ್ರೈಸಿಸ್ ಆಗುತ್ತೆ. ದಟ್ಸ್ ಆಲ್ಸೋ ಪ್ರಾಬ್ಲಮ್ ಫಾರ್ ಅಸ್. ಸೊ ಹೌ ಡು ಯು ಸಾಲ್ವ್ ಇಟ್? ಅದನ್ನು ನಿವಾರಣೆ ಮಾಡೋದು ಹೇಗೆ ಅಂದಾಗ, ನಮ್ಮ ಅಧಿಕಾರಿಗಳಲ್ಲಿ ದೇ ಮಸ್ಟ್ ಬಿ ಫ್ಯೂಚರ್ ರೆಡಿ. ಬಟ್ ಫ್ಯೂಚರೇ ಗೊತ್ತಿಲ್ಲದಾಗ ಫ್ಯೂಚರ್ ರೆಡಿನೆಸ್ ಹೇಗೆ ಬರುತ್ತೆ? ಫಾರ್ ದಟ್ ಯು ಹ್ಯಾವ್ ಟು ಬಿ ಎ ಲೈಫ್ ಲಾಂಗ್ ಲರ್ನರ್, ಕಾನ್ಸ್ಟೆಂಟ್ಲಿ ಲರ್ನಿಂಗ್ ನ್ಯೂ ಥಿಂಗ್ಸ್, ಸೊ ದಟ್ ಯು ಕ್ಯಾನ್ ಬಿ ರೆಡಿ ವೆನ್ ದ ಕ್ರೈಸಿಸ್ ಕಮ್ಸ್. ಸೊ ನಮ್ಮ ಪಾತ್ರ ಮಿಷನ್ ಕರ್ಮಯೋಗಿಲಿ ಇದು 3. ಅದನ್ನು ಮಾಡ್ತಿರೋದೇ 3 ವರ್ಷ. ಅದರಿಂದ ಡೆಲ್ಲಿಲಿ ಪೂರ್ಣಾವಧಿ ಕೆಲಸ ಆಗಿರೋದ್ರಿಂದ ಡೆಲ್ಲಿಯಲ್ಲಿ ಈಗ 3 ವರ್ಷದಿಂದ ಇದ್ದೀನಿ. ಸೊ ಇಸ್ ದಿಸ್ ಹೌ ಅಂದರೆ ಯು ಗಾಟ್ ಕ್ಲೋಸರ್ ಟು ಪವರ್? ಬಿಕಾಸ್ ನಿಮ್ಮ ಬ್ಯಾಕ್ಗ್ರೌಂಡ್ ನೋಡಿದ್ರೆ ವಿತ್ 2 NGOs ಆ್ಯಂಡ್ ಬೀಂಗ್ ಅ ಡಾಕ್ಟರ್ ಆ್ಯಂಡ್ ಆಲ್ಸೋ ಅನ್ ಆಥರ್ ಆಗಿ, ಪ್ಲಸ್ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ಅಂತೆ, ಪಾಲಿಸಿ ಅನಲಿಸ್ಟು, ತುಂಬ ಐ ವಾಂಟ್ ಟು ಆಸ್ಕ್ ಕ್ವೆಶನ್ಸ್ ಅಬೌಟ್ ಎಲ್ಲ ರೋಲ್ಸ್ ಹೇಗಿರುತ್ತೆ ಅಂತ. ಬಟ್ ಸಿನ್ಸ್ ಆಗಲೇ ಮೋದಿಜಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿರೋದ್ರಿಂದ, ಸೊ ಫಸ್ಟ್ ಕ್ವೆಶನ್ ವಿಲ್ ಡೆಫಿನೆಟ್ಲಿ ಕಮ್. ಪವರ್ ವಿದಿನ್ ಪುಸ್ತಕ ನನಗೆ ಬಂದ ತಕ್ಷಣ ಕೊಟ್ರಿ, ತುಂಬ ಚೆನ್ನಾಗಿದೆ. ಅಂದರೆ ಇಟ್ ಈಸ್ ಅ ವೆರಿ ಸ್ಪಿರಿಚುವಲ್ ಮೀನಿಂಗ್ ಇರುವಂಥ ಒಂದು ಟೈಟಲ್, ಪವರ್ ವಿದಿನ್. ನಮ್ಮಲ್ಲೇ ಇರುವಂಥ ಒಂದು ಶಕ್ತಿನ, ಒಂದು ಲೀಡರ್ಶಿಪ್ ಲೆಗಸಿ ಮೋದಿಜಿಯವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ನೀವೇನು ಬರೆದ್ರಿ. ಫಸ್ಟ್ ಕುತೂಹಲ ಎಲ್ರಿಗೂ ನ್ಯಾಚುರಲ್ ಆಗಿ ಬರೋದು, ವೈ ಮೋದಿಜಿ? ಬಹುಶಃ ಇದ್ರ ಹಿಂದೆ ಒಂದು, ನೀವು ಹೇಳಿದೆ, ನನ್ನ 40 ವರ್ಷದ ಹಿಂದೆ ಕಥೆ ಇದೆ. ಸೊ ಅದು ಹೇಳಿದ್ರೇ ಈ ಪುಸ್ತಕದ ಒಂದು ಪರಿಚಯ ಆಗುತ್ತೆ. ಒಂದು ಯುವಕನಾಗಿ ರಾಷ್ಟ್ರ ಸೇವೆ ಮಾಡ್ತೀನಿ, ವೈದ್ಯನಾಗಿ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗ್ತೀನಿ ಅಂತ ಹೇಳಿದಾಗ ಸುಮಾರು ಜನಗಳಲ್ಲಿ ಏನು ಹುಚ್ಚಿಡ್ದಿದೆಯಾ ಅಂತಲೇ ಭಾವನೆ ಇರ್ತಿತ್ತು. ಓಕೆ, ಜಸ್ಟ್ ಸೊ ಪೀಪಲ್ ನೋ ದಿಸ್, ಐ ಥಿಂಕ್ ನೀವು ಟ್ರೈಬಲ್ಸ್ ಜೊತೆಗೆ ಒಂದಷ್ಟು ವರ್ಷಗಳು ಕಳೆದಿದ್ದೀರಾ. ಫಸ್ಟ್ಲಿ ಅಲ್ಲಿಂದಲೇ ನಾನು ಶುರು ಮಾಡ್ತೀನಿ. ಯಾವ ಕಾಡಲ್ಲಿದ್ರಿ, ಹೇಗೆ ಅದು, ಆ ಡಿಸಿಷನ್ಗೆ ಟ್ರಿಗರ್ಸ್ ಏನು? ನಾನು ಆ್ಯಕ್ಚುಲಿ ಬೆಂಗಳೂರು ನಗರನೇ ಟ್ರಿಗರ್ ಅಂತ ಹೇಳ್ಬೋದು. ಬೆಂಗಳೂರು ಹುಟ್ಟು ಬೆಳೆದವನು, ಇಲ್ಲೇ ಓದಿದ್ದು. MES ಕಾಲೇಜಲ್ಲಿ ಓದಿದಾಗ ಮಧ್ಯಮ ವರ್ಗದ ಕುಟುಂಬಕ್ಕೆ ಬಂದಾಗ ಅವಾಗೆಲ್ಲ ಎರಡೇ ಆ್ಯಂಬಿಷನ್ಸ್ ಇಡಿಸೋರು ಮನೆಗಳಲ್ಲಿ, ಡಾಕ್ಟರ್ ಆಗೋ ಅಥವಾ ಇಂಜಿನಿಯರ್ ಆಗೋ. ಇದು ಬಿಟ್ಟರೆ ಇನ್ನೇನೂ ಇಲ್ಲ ಅಂದ್ಕೊಂಡಿದ್ದು ಪ್ರಪಂಚದಲ್ಲೇ. ನಾನು ಮನೇಲಿ ಎಲ್ಲರಿಗಿಂತ ಚಿಕ್ಕವನು ನಾನು. ಸೊ ನಮ್ಮ ಅಕ್ಕನೂ ವೈದ್ಯಕೀಯ ಕ್ಷೇತ್ರಕ್ಕೆ ಹೋದ್ರು, ಡೆಂಟಿಸ್ಟ್ ಆದರು. ನಮ್ಮ ಅಣ್ಣ ಇಂಜಿನಿಯರ್ ಆಗೋಕ್ಕೆ ಹೋದ. ಸೊ ನಾನು ಅದು ಅವರಿಂದನೇ ಯಾವುದೋ ಒಂದು ಚೂಸ್ ಮಾಡ್ತೀನಿ ಅಂತ ನಮ್ಮ ಅಪ್ಪನ ಅಪೇಕ್ಷೆ. ನನಗೆ ವೈದ್ಯನಾಗಬೇಕು ಅಂತ ಕನಸು ಇರಲಿಲ್ಲ. ನಾನು IIT ಸೇರ್ಕೋಬೇಕು ಅಂತ ಭಾಳ ಅಪೇಕ್ಷೆ ಪಟ್ಟಿದ್ದೆ. IIT ಭಾಳ ಓದಿದ್ದೆ, ಆದರೆ IIT ಅವ್ರು ನನಗೆ ಬೇಕು ಅಂತ ಅಪೇಕ್ಷೆ ಪಡಲಿಲ್ಲ, ಅದರಿಂದ ನನಗೆ ಸಿಕ್ಕಲಿಲ್ಲ. ಸೊ ಆವಾಗ ನನಗೆ 99.67% ಇತ್ತು PCM. ಅವಾಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳಿರಲಿಲ್ಲ, ಈ ಥರ ಗೊಂದಲಗಳೆಲ್ಲ ಏನಿರ್ತಿಲ್ಲ ಇವತ್ತಿನ ಕಾಲದಲ್ಲಿ ನೋಡುವಂಥ ಎಂಟ್ರೆನ್ಸ್ ಎಕ್ಸಾಮ್ ಗೊಂದಲಗಳು. ಸೊ ನಾನು ಮಾರ್ಕ್ಸ್ ಆಧಾರಿತವಾಗಿ ಕೊಡೋರು. ನಾನು ಆವಾಗ REC ಸೂರತ್ಕಲ್ ಅಂತ ಕರೆಯೋರು, ಈಗ NIT ಅಂತ ಏನು ಕರೀತಾರೆ. ಸೊ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಬೇಕು ಅಂತ ಹೋದವನು. ಒಂದೇ ಸೀಟ್ ಇತ್ತು, ಆಗ್ತಾನೆ ಶುರು ಮಾಡಿದರು. ಸೊ ನನಗೆ ವೇಟಿಂಗ್ ಲಿಸ್ಟ್ 1 ಕೊಟ್ಟು, ಯಾರೋ 100% ಇದೊಂದು ತೊಗೊಂಡ್ಬಿಟ್ಟಿದ್ದ. ಭಾಳ ಬೇಸರದಲ್ಲಿ ವಾಪಸ್ ಬಂದು ಏನು ಸಿಗುತ್ತೋ ಸೇರ್ಕೊಳ್ಳೋಣ ಅಂಥೇಳಿ BMS ಕಾಲೇಜ್ ಸೇರಿಕೊಂಡೆ. ಸೇರ್ಕೊಂಡಿದ್ದು ಮೊದಲನೇ ದಿನ ಹೋದ ಕಾಲೇಜಿಗೆ, ಆಗಲ್ಲ ಆ್ಯಂಟಿ ರ್ಯಾಗಿಂಗ್ ಲಾ ಇರಲಿಲ್ಲ. ಎಷ್ಟು ಮಟ್ಟಕ್ಕೆ ರ್ಯಾಗಿಂಗ್ ಮಾಡೋದು ಅಂತ ನನ್ನ ಕಾಲೇಜಿಗೆ ಹೋಗ್ಲಿಕ್ಕೆ ಧೈರ್ಯನೂ ಬರಲಿಲ್ಲ, ಸಾಮರ್ಥ್ಯನೂ ಇರಲಿಲ್ಲ. ಸೊ ಮನೆಯಿಂದ ಹೊರಡುವೆ ಸೈಕ್ಲಲ್ಲಿ, ಗೇಟ್ವರೆಗೂ ಹೋದೆ. ಅಲ್ಲಿ ಧೈರ್ಯ ಬರಲಿ, 2ನೇ ದಿನ ವಾಪಸ್ ಹೋಗಬೇಕಲ್ಲ. ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಮದರ್ ಇಸ್ ಅ ಹೋಮ್ ಮೇಕರ್, ಅವರಿಗೆ
ಮನೆಗೆ ಬಂದರೆ ಗೊತ್ತಾಗತ್ತೆ ಇವನೇನೋ ಮಗ ಸುಳ್ಳು ಹೇಳ್ತಿದ್ದಾನೆ ಅಂತ. ಹೆಂಗೋ ಸಮಯ ಕಳಿಬೇಕಲ್ಲ, ಸಿನಿಮಾಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಮನೆಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ, ಕಾಲೇಜ್ ಒಳಗೆ ಹೋಗ್ಲಿಕ್ಕಂತೂ ಧೈರ್ಯವೇ ಇಲ್ಲ. ಪಕ್ಕದಲ್ಲಿ ರಾಮಕೃಷ್ಣ ಆಶ್ರಮ ಆಯಿತು ಬಸವನಗುಡಿಯಲ್ಲಿ. ಸೊ ನಾನು ಸ್ವಲ್ಪ ಹೊತ್ತಲ್ಲಿ ಇದ್ದು ಹೋಗೋಣ ಅಂತೆಲ್ಲ ಕೂತ್ಕೊಂಡಿದ್ದೆ. ಒಂದು ದಿನ ಹೋದೆ, 2 ದಿನ ಹೋದೆ, ದಿನ ಅದನ್ನೇ ಮಾಡೋಕ್ಕೆ ಶುರು ಮಾಡಿದೆ. ಮನೇಲಿ ಕೇಳಿದೆ, ಅರ್ಧ ದಿನ ಕ್ಲಾಸ್ ಅಂತಿದ್ದೆ. ಸೊ ಹಾಫ್ ಡೇ ಅಲ್ಲಿ ಆಶ್ರಮದಲ್ಲಿ ಇರ್ತಿದ್ದೆ. ಒಂದು ವಾರ 10 ದಿವಸ ನಂತರ ಅಲ್ಲಿರೋ ಬ್ರಹ್ಮಚಾರಿಗಳು ಸನ್ಯಾಸಿಗಳಿಗೆ ಸಂದೇಹ ಬರೋಕ್ಕೆ ಶುರು ಆಯಿತು. ಏನಪ್ಪ ಇಲ್ಲಿ ಬರ್ತಾನೆ, ತಿರುಗಾಡ್ತಿರ್ತಾನೆ, ಏನೂ ಮಾಡಲ್ಲ, ಅಲ್ಲಿ ಹಣ್ಣಿನ ಗಿಡಗಳೆಲ್ಲ ತುಂಬ ಇದೆ, ಹಣ್ಣಿನ ಕದೆಗೆ ಬಂದಿರಬೇಕು ಇವನು ಅಂದ್ಕೊಂಡ್ರು ಏನೋ. ಕಳ್ಳ ಅನ್ನಿಸ್ಕೋಬಾರ್ದು ಅಂಥೇಳಿ ಲೈಬ್ರರಿಲಿ ಕೂತೆ. ಬಟ್ ದೋಸ್ ವೇರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಸ್ವಾಮಿ ವಿವೇಕಾನಂದರು ಬರೆದಂಥ ಆವಾಗ 8 ವಾಲ್ಯೂಮಲ್ಲಿ ಬಂದಿತ್ತು, ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ. ಅದ್ರಲ್ಲಿ 2 ಪುಸ್ತಕ ಭಾಳ ನನ್ನ ಮನಸ್ಸಿಗೆ ಭಾಳಷ್ಟು ಲೆಫ್ಟ್ ಅ ಡೀಪ್ ಇಂಪ್ಯಾಕ್ಟ್. ಇವನ್ ಟುಡೇ ಇಟ್ಸ್ ಕಂಟಿನ್ಯೂಸ್ ಟು ಇಂಪ್ಯಾಕ್ಟ್. ಹಿಸ್ ಕಾಲ್ ಟು ದ ನೇಷನ್. ಆ್ಯಂಡ್ 2ನೇದು ಕನ್ನಡದಲ್ಲಿ ಕೂಡ ಅನುವಾದ ಪುಸ್ತಕ ಇದೆ, ಮೈಸೂರು ಆಶ್ರಮದವ್ರು ಮಾಡಿದ್ದಾರೆ, ಟು ದ ಯೂತ್ ಆಫ್ ಇಂಡಿಯಾ ಅಂತ. ಸೊ 2 ಪುಸ್ತಕಗಳು ಓದಿದಾಗ ನನಗೇನಾದರೂ ಜೀವನದಲ್ಲಿ ಅವಕಾಶ ಸಿಕ್ಕಿದ್ರೆ ನನ್ನ ಜೀವನವನ್ನು ಇದೇ ರೀತಿಯಲ್ಲಿ ರಾಷ್ಟ್ರ ನಿರ್ಮಾಣಕ್ಕೋಸ್ಕರನೇ ನಾನು ತೊಡಗಿಸ್ಕೊತೀನಿ ಅಂತ ಭಾಳ ಒಂದು ಉತ್ಸಾಹದಲ್ಲಿ ಮನೆಗೆ ಹೋದೆ. ಆಶ್ಚರ್ಯಕರ ಅಂದರೆ ಮನೇಲೊಂದು ಟೆಲಿಗ್ರಾಮ್ ಬಂದಿತ್ತು. ಆಗೆಲ್ಲ PCMB ತೊಗೊಳ್ಳೋದು ಸಹಜ. ಸೊ ಎಲ್ಲದಕ್ಕೂ ಅಪ್ಲೈ ಮಾಡ್ತಿದ್ವಿ, ಮಾಡಬೇಕು ಅಂತಲ್ಲ. ನನಗೆ MBBS ಮೈಸೂರು ಅಲಾಟ್ ಆಗಿದೆ, ಸೇರ್ಕೊ ಅಂತ. ನಾನು ಅದನ್ನು ಒಂದು ದಿವ್ಯ ಸೂಚನೆ ಹಾಕೊಂಡೆ. ನನಗೆ MBBS ಮಾಡಲಿಕ್ಕೆ ಸಿಕ್ಕಿದೆ ಅಂದರೆ ಏನೋ ವಿವೇಕಾನಂದರು ಏನೋ ಒಂದು ಆಲೋಚನೆ ಮಾಡಿದ್ದಾರೆ ಅಂತ. 82ನೇ ಇಸ್ವಿ ಅದು. 84ಅಲ್ಲಿ ತಡ್ಕೊಳಕ್ಕಾಗಲಿಲ್ಲ, ಏನೋ ಮಾಡಲೇಬೇಕು ಅಂತೇಳಿ 3rd ಇಯರ್ ಸ್ಟೂಡೆಂಟ್ ಆಗಿದ್ದೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಶುರು ಮಾಡಿದೆ. ಗ್ರಾಮೀಣ ಪ್ರದೇಶಕ್ಕೆ ಇದು ಕಡಿಮೆ ವೆಚ್ಚದ ಔಷಧಿ ವ್ಯವಸ್ಥೆನ, ಉಪಚಾರಗಳನ್ನು ಮಾಡಬೇಕು ಅಂತ ಉದ್ದೇಶದಿಂದ ಲೋ ಕಾಸ್ಟ್ ಎಥಿಕಲ್ ರ್ಯಾಷನಲ್ ಮೆಡಿಕೇರ್ನ ಕೊಡಿಸ್ಕೊಡ್ಬೇಕು ರೂರಲ್ ಇಂಡಿಯಾಗೆ. ಯಾಕಂದರೆ ಇವತ್ತು ಕೂಡ ರೂರಲ್ ಇಂಡಿಯಾದಲ್ಲಿ ಅರ್ಬನ್ ಇಂಡಿಯಲ್ಲಿ ಸಿಗುವಂಥ ಫೆಸಿಲಿಟೀಸ್ ಇಲ್ಲ. ಸೊ ಆ ಉದ್ದೇಶದಲ್ಲಿ ನಾನು ವೈದ್ಯನಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತ ಶುರು ಮಾಡಿದು ಹೋದವನು. ಅಲ್ಲಿಗೆ 87 ಗ್ರ್ಯಾಜುಯೇಟ್ ಆದಮೇಲೆ ಅಲ್ಲೇ ಉಳ್ಕೊಂಡೆ. ಸೊ ಒಂದು 26 ವರ್ಷಗಳ ಕಾಲ ಅಲ್ಲೇ ಅವ್ರಗಳ ಮಧ್ಯೆ ಅವ್ರ ಜೊತೆಗೆ ಅವರ ಜೀವನವನ್ನು ಜೀವಿಸುವಂಥ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಬಹುಶಃ ನನ್ನ ಅಡಿಪಾಯವೇ, ನಾಯಕತ್ವದ ಅಡಿಪಾಯ ಗಿರಿಜನರ ಮುಖಂಡರ ನಾಯಕತ್ವದಿಂದ ಕಲ್ತಿದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾವ ಗಿರಿಜನರು, ಯಾವ ಪ್ರದೇಶ ಸರ್? ಅಲ್ಲಿ ಹೆಗ್ಗಡದೇವನ ಕೋಟೆಯಲ್ಲಿ, ಈಗ ಸರ್ಗೂರು ಹೆಗ್ಗಡದೇವನ ಕೋಟೆ ಆ ಪ್ರದೇಶ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಪ್ರದೇಶ, ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಆಗಿದೆ. ಅಲ್ಲಿ ಶುರು ಮಾಡಿದ್ದು ನಾನು. ಅಲ್ಲಿ ಬ್ರಹ್ಮಗಿರಿ ಅನ್ನೋ ಕ್ಷೇತ್ರಕ್ಕೆ ಮೊದಲೇ ಹೋದೆ. ಈಗ ನಮ್ಮ ಶಾಲೆ ಹೊಸಳ್ಳಿ ಅನ್ನೋ ಕ್ಷೇತ್ರದಲ್ಲಿದೆ. ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಕರ್ನಾಟಕ ಇಡೀ ನಮ್ಮ ಸಂಸ್ಥೆ ಕೆಲಸ ಮಾಡುತ್ತೆ. ಹತ್ತತ್ರ 3 ದಶಲಕ್ಷ ಜನಗಳ ಜೀವನವನ್ನು ಮುಟ್ಟುತ್ತೆ. ಸೊ ಅರ್ಬನ್ ಏರಿಯಾಸ್, ರೂರಲ್ ಏರಿಯಾಸ್, ಟ್ರೈಬಲ್ ಇಂಡಿಯಾ ಎಲ್ಲ ಕಡೆನೂ ಕೆಲಸ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಗೆ ಬೆಳೆದಿದೆ. 40 ವರ್ಷ ಆಯ್ತಲ್ಲ. ಬಟ್ ಲೀಡರ್ಶಿಪ್ ಬಗ್ಗೆ ವಾಪಸ್ ಬರೋಂಗಿದ್ರೆ ಆಗ ನನಗೆ ಅನ್ನಿಸ್ತಿತ್ತು, ಏನಪ್ಪ ಸರ್ಕಾರಕ್ಕೆ ಇಷ್ಟು ಗೊತ್ತಾಗಲ್ವಾ? ಈ ಜನ ಬಡವರಲ್ಲ, ನೆಮ್ಮದಿಯಾಗಿದ್ದವರು. ಅವರಿಗೆ ನಮ್ಮದೇ ಆದಂಥ ಅಭಿವೃದ್ಧಿ ಚಿಂತನೆಯಿಂದ ನಮ್ಮ ನ್ಯಾರೇಟಿವ್ ಆಫ್ ಡೆವಲಪ್ಮೆಂಟನ್ನು ಫಿಟ್ ಮಾಡೋಕ್ಕೆ ಹೋಗಿ ಅವ್ರನ್ನ ಬಡವರು ಮಾಡಿದ್ದೀವಿ. ಸೊ ವಿ ಹ್ಯಾವ್ ಆ್ಯಕ್ಚುಲಿ ಆಲ್ಟರ್ಡ್. ಈಗ ಉದಾಹರಣೆಗೆ ನಮ್ಮ ಗಿರಿಜನರೇ ತೊಗೊಳ್ಳೋಣ. ಕಾಡಲ್ಲಿ ನೆಮ್ಮದಿಯಾಗಿದ್ದರು, ಮಹಾರಾಜರ ಕಾಲದಿಂದಲೂ ಇದ್ದರು, ಕಾಡು ಚೆನ್ನಾಗಿತ್ತು. ಅದರಿಂದೇನು ಕಾಡೇ ನಷ್ಟ ಆಗಿಲ್ಲ. ಯಾವ ಗಿರಿಜನನೂ ಮರ ಹೊಡ್ಕೊಂಬಂದು ದುಡ್ಡು ಮಾಡ್ಕೊಂಡು ದೊಡ್ಡ ಅರಮನೆ ಕಟ್ತವನಲ್ಲ, ಅವನು ಇನ್ನೂ ಗುಡಿಸ್ಲಲ್ಲೇ ಇದ್ದಾನೆ. ಸೊ ಅವ್ರಿಗೆ ದ ಪಾರ್ಟ್ ಆಫ್ ದ ಫಾರೆಸ್ಟ್ ಲೈಫ್ ಅಂತ ಹೇಳ್ಬೋದು. ಡೈವರ್ಸಿಟಿ ಅಂತ ಏನು ಕರಿತೀವಿ, ದೇ ಆರ್ ಪಾರ್ಟ್ ಆಫ್ ದ ಡೈವರ್ಸಿಟಿ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಅವ್ರು ಹೊರಗಡೆಯಿಂದ ಬಂದವರು ಅಂತ ಯೋಚನೆ ಮಾಡಿ ಕಾಡಿಂದ ಹೊರಗೆ ತಗೊಂಬಂದು, ಮತ್ತು ಅಲ್ಲಿ 4 ಹೆಗ್ಗಡದೇವನ ಕೋಟೆಯಲ್ಲೇ 4 ಜಲಾಶಯಗಳು ಕಟ್ಟಿದ್ದಾರೆ. ಅವ್ರ ಜಮೀನನ್ನು, ಪ್ರದೇಶವನ್ನು ಮುಳುಗಡೆ ಮಾಡಿಸಿ ಪುನಃ ಹೊರಗಡೆ ಎತ್ತಂಗಡಿ ಮಾಡಿ, ಎತ್ತಂಗಡಿ ಯಾವುದೇ ಥರದ ಪುನರ್ವಸತಿ ಮಾಡದೆ ಭಾಳ ಅನ್ಯಾಯ ನಡೆದಿತ್ತು. ಸೊ ನನಗೆ ಅನ್ನಿಸ್ತಿತ್ತು, ಏನಪ್ಪ ಇವನು ಕಾಡಲ್ಲಿದ್ದಾಗ ಹತ್ತತ್ರ 30-40 ಥರದ ಗೆಣಸನ್ನು ತಿಂತಿದ್ದ, 150-160 ಥರದ ಸೊಪ್ಪುಗಳನ್ನು ತಿಂತಿದ್ದ. ಇವತ್ತು ನಮಗೆ ಗೊತ್ತಿರೋದು ಏನು, ಮೆಂತಿನ ಸೊಪ್ಪು, ದಂಟಿನ ಸೊಪ್ಪು, 2-3 ಸೊಪ್ಪು ಬಿಟ್ಟರೆ ಇನ್ನೇನು ಬರೋದಿಲ್ಲ ಮಾರ್ಕೆಟ್ಗೆ. ಬಟ್ ಅವ್ರು ಹತ್ತತ್ರ 160 ಥರದ ಸೊಪ್ಪನ್ನು ತಿಂತಿದ್ರು. ಸೊ ಅವರಿಗೆ ಅಪೌಷ್ಟಿಕತೆ ಎಲ್ಲಿಂದ ಬರುತ್ತೆ? ಬೇಕಿದ್ದಾಗ ಒಂದು ಕಾಡಂದಿ ಹೊಡಿಯೋರು ಅಥವಾ ಒಂದು ಜಿಂಕೆ ಹೊಡಿಯೋರು ತಿನ್ಕೊಳ್ಳೋರು, ಇಡೀ ಊರವರೇ ತಿನ್ಕೊಳ್ಳೋರು. ಪ್ರೋಟೀನು ಸಿಗ್ತಿತ್ತು, ಕ್ಯಾಲೋರೀಸು ಸಿಗ್ತಿತ್ತು, ಗೆಣಸೆಲ್ಲ ಇರ್ತಿತ್ತು. ಸೊ ಅವರ ಜೀವನ ಶೈಲಿಯನ್ನು ಹಾಳು ಮಾಡಿ ಅದೆಲ್ಲ ಮುಟ್ಟಂಗಿಲ್ಲ, ತಿನ್ನಂಗಿಲ್ಲ, ಕಾಡು ಒಳಗೆ ಹೋಗಂಗಿಲ್ಲ ಅಂಥೇಳಿ ಹೊರಗಡೆ ತಂದು ಅವರು ಸಾಮೂಹಿಕವಾಗಿ ಜೀವನ ಮಾಡುವಂಥ ಒಂದು ಸಮುದಾಯವನ್ನು, ಇಲ್ಲ ನಿನ್ನ 2 ಎಕರೆ ಇದು ಅಂಥೇಳಿ ವೈಯಕ್ತಿಕ ಒಂದು ಭಾವನೆಯನ್ನು ಕೊಡಿಸಿ ಅವರ ಸಿವಿಲೈಸೇಷನಲ್ಲಿ ಅವ್ರನ್ನ ನಾವು ಕಂಪ್ಲೀಟಾಗಿ ತಿರುಗಿಸಿಟ್ಬಿಟ್ವಿ. ಆಮೇಲೆ ನೀವು ಬಡವರು ನಿಮ್ಮ ಬಡತನ ಹೋಗಿಸ್ಲಿಕ್ಕೆ ನಾನು ಸ್ಕೀಮ್ ತರ್ತೀನಿ ಅಂತ ಹೇಳೋದು. ಸೊ ಏನಪ್ಪ ಸರ್ಕಾರ ಹಿಂಗೆ ಯೋಚನೆ ಮಾಡುತ್ತೆ, ವಿ ಕ್ರಿಯೇಟ್ ಪಾವರ್ಟಿ ಆ್ಯಂಡ್ ದೆನ್ ವಿ ವಾಂಟ್ ಎಲಿವೇಟ್ ಪಾವರ್ಟಿ. ಸೊ ಇಟ್ ಲುಕ್ಸ್ ವೆರಿ ಕ್ರೂವಲ್ ಟು ಮೀ ಅಂಥೇಳಿ ನನಗೆ ಹೋರಾಟಗಳನ್ನು ಶುರು ಮಾಡಿದೆ. ಇಟ್ ಸೀಮ್ಸ್ ಲೈಕ್ ದ್ಯಾಟ್, ಬಟ್ ಇಟ್ಸ್ ಆಲ್ಸೋ ಬಾರ್ನ್ ಔಟ್ ಆಫ್ ಇಗ್ನೋರೆನ್ಸ್ ಆಫ್ ವಾಟ್ ರಿಯಾಲಿಟೀಸ್ ಆರ್ ಆನ್ ದ ಗ್ರೌಂಡ್. ಸರ್ಕಾರ ಒಂದು ಕಡೆ ಮೇಲ್ಗಡೆ ಕೂತ್ಕೊಳ್ಳುತ್ತೆ, ರಾಜಧಾನಿಗಳಲ್ಲಿ ಕೂತ್ಕೊಳ್ಳುತ್ತೆ, ಅದರ ಕೆಳಮಟ್ಟದಲ್ಲಿರುವಂಥ ತಳಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥಕೊಳ್ಳೋಂಥ ಪ್ರಯತ್ನ ಮಾಡೋದಿಲ್ಲ. ಆ ಜನಸಾಮಾನ್ಯರ ಧ್ವನಿಯನ್ನು ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ಲ. ನಮ್ಮಲ್ಲಿ ಏನು ಮಾಡ್ತೀವಿ, ಬಡವರು ಅಂದ ಕೂಡಲೇ ಅನಕ್ಷರಸ್ಥರು, ಅವ್ರಿಗೆ ಅಜ್ಞಾನಿಗಳು, ಅವ್ರಿಗೇನು ಗೊತ್ತಿಲ್ಲ, ನಾನು ಅವ್ರಿಗೆ ಮಾಡಬೇಕು ಅಂತ. ನಾನು ಹಾಗೇ ಹೋದೆ.
ನಾನು ಬೆಂಗಳೂರಲ್ಲಿ ಓದಿ ಬಂದವನು, MBBS ಮಾಡಿದ್ದೀನಿ, ನನಗೆಲ್ಲ ಗೊತ್ತು. ಈ ಬಡವರಿಗೆ ಏನು ಗೊತ್ತಿಲ್ಲ. ಒಂದು ಸಣ್ಣ ಘಟನೆ ನಡೆದಿದ್ದ ಘಟನೆ, ನಾನು ಹೋಗಿದ್ದ ಹೊಸದಲ್ಲಿ ನಾನು ಯಾರೂ ಸ್ವೀಕರಿಸ್ತಾನೆ ಇರಲಿಲ್ಲ. ಸೊ ಏನಪ್ಪ ಇದು, ಇಷ್ಟು ಓದಿ ಬಂದಿದ್ದೀನಿ, ನಾನು ಯೂನಿವರ್ಸಿಟಿ 3rd ರ್ಯಾಂಕ್ ಬಂದಿದ್ದೆ, ಇಷ್ಟೆಲ್ಲ ಬಂದರೂ ಕೂಡ ಇವ್ರು ನನಗೆ ಅಹಂಕಾರ ಎಲ್ಲ ಬಂದುಬಿಡತ್ತಲ್ಲ. ನಾನು ಹಗಲು ರಾತ್ರಿ ದುಡಿಯೋಣ ಅಂತ ಬಂದಿದ್ದೀನಿ, ಭಾರತದ ನೆಕ್ಸ್ಟ್ ಆಲ್ಬರ್ಟ್ ಸ್ವೈಟ್ಸರ್ ಅಂತ ರೂಪದಲ್ಲಿದ್ದೀನಿ, ನಾನು ಇವ್ರು ಕೇರೇ ಮಾಡಲ್ವಲ್ಲ, ಯಾರು ಕಾಯಿಲೆನೇ ಬರಲ್ಲ ಇವ್ರಿಗೆ ಅಂತ ಹುಡುಕ್ತಿದ್ದೆ. ಒಂದಿನ ಒಂದು ಹಾಡಿಗೆ ಹೋಗಿದ್ದೆ, ಹಾಡಿ ಅಂತ ಕರಿತೀವಿ ಹ್ಯಾಮ್ಲೆಟ್ಸ್ನ. ಅಲ್ಲಿ ಜನ ನಮ್ಮ ಮಹಿಳೆಯರೆಲ್ಲ ಒಂದು ಕಡೆ ಕೂತಿದ್ರು. ಅವಾಗ ಕರೆಂಟೆಲ್ಲ ಇರಲಿಲ್ಲ. 6:30ಗೆಲ್ಲ ಊಟ ಮುಗಿಸ್ಬಿಡೋರು, 7 ಗಂಟೆ ತನಕ ಹೊರಗೆ ಕೂತ್ಕೊಂಡೆಲ್ಲ ಮಾತಾಡೋರು, 7:30ವರೆಗೆ ಮಲ್ಕೊಂಬಿಡೋರು. ಭಾಳ ಚೆನ್ನಾಗಿತ್ತು, ಸೊಗಸಾಗಿತ್ತು ಜೀವನ. ಸೊ ನಾನು ಒಂದು 5:30-6 ಸಮಯಕ್ಕೆ ಹೋಗಿದ್ದೆ ಹಾಡಿಗೆ. ಮಹಿಳೆಯರೆಲ್ಲ ಇದ್ದರು, ನಾನು ಹೊಸದಾಗಿ ಹೋದವನು. ನಾನು ನೋಡಿದ ತಕ್ಷಣ ಎಲ್ಲ ಯಾರಪ್ಪ ಯಾರೋ ಬಂದಿದ್ದಾನೆ ಅಂತ ಒಂದು ಆ ಭಾವನೆ ವೆಲ್ಕಮಿಂಗ್ ಆಗಿರಲಿಲ್ಲ. ಆದರೂ ನನಗೆ ಅವ್ರನ್ನ ಪರಿಚಯಿಸ್ಕೋಬೇಕು ಅಂತ ಕೂತೆ. ನಾನು ವೈದ್ಯ ಅಂದೆ, ನಿಮ್ಗೇನು ಕಾಯಿಲೆ ಇದೆ ಅಂತೆಲ್ಲ ಕೇಳಿದೆ. ಯಾರೂ ಅಷ್ಟು ಸ್ಪಂದಿಸಲಿಲ್ಲ. ಕೊನೆಗೆ ಅಲ್ಲೊಂದು ಮುದುಕಿ, ಈ ಮನುಷ್ಯ ಎದ್ದೋಗಲ್ಲ ಅನಿಸುತ್ತೆ, ಅದಕ್ಕೆ ಏನೋ ಒಂದು ಹೇಳಬೇಕು ಅಂತೇಳಿ ಒಂದು ಹೆಣ್ಮಗಳು ನೋಡ್ಬಿಟ್ಟು, ನಿನ್ನ ಮಗಳಿಗೆ ಒಂದು 4-5 ದಿವಸದಿಂದ ಭೇದಿ ಆಗ್ತಿತ್ತಲ್ಲ, ತೋರಿಸ್ಬಿಡು, ಹಾಗಾದ್ರೆ ಹೋಗ್ತಾನೆ ಇವನು ಅಂತ ಅವ್ರ ಭಾಷೆಯಲ್ಲಿ ಹೇಳಿದ್ರು. ಸೊ ನಮ್ಮಲ್ಲಿ 4 ಪಂಗಡಗಳಿವೆ: ಕಾಡು ಕುರುಬರು, ಜೇನು ಕುರುಬರು, ಎರೂರು ಮತ್ತು ಬುಂಡೆ ಸೋಲಿಗರು ಅಂತ 4. ಹಾಂ, ಇವರೆಲ್ಲ ಕಾಡು ಕುರುಬರಾಗಿದ್ದರು. ನಾನು ಆಮೇಲೆ ಭಾಷೆ ಕಲಿತೆ, ಬಟ್ ಅವಾಗ ಗೊತ್ತಿರಲಿಲ್ಲ. ಕಾಡು ಕುರುಬ ಅವ್ರದ್ದು ಲಿಪಿ ಇಲ್ಲ, ಬಟ್ ಕಾಡು ಕುರುಬರ ಭಾಷೆ. ಜೇನು ಕುರುಬದು ಹಾಗೇನೆ, ಡೈಲೆಕ್ಟ್ ಮಾತ್ರ. ಸೊ ಆಕೆ ಹೇಳಿದಾಗ ನಾನು ಅವ್ರು ಕರ್ಕೊಂಬಂದ್ರು ಮಗು. ನಾನು ನೋಡಿದೆ, ಯೋಚನೆ ಮಾಡಿದೆ, ಒಂದು 10 ನಿಮಿಷ ಸೊಗಸಾಗಿ ಡೌನ್ಲೋಡ್ ಮಾಡಿದೆ. ಓರಲ್ ರಿಹೈಡ್ರೇಷನ್ ಥೆರಪಿ ಹೇಗಿರಬೇಕು, 1 ಲೀಟರ್ ನೀರು ಕಾಯಿಸ್ಬೇಕು, ನೀನು ಕುದಿಸ್ಬೇಕು, ಆರಿಸ್ಬೇಕು. ಅದು ಭಾಳ ಮುದ್ದ ಕೇಳಿದ್ಲು ಅವಳು. ಸರ್ 1 ಲೀಟರ್ ಅಂದರೆ ಏನು ಅಂದ್ಲು. ನಮಗೆ ನೋಡಿ, ನಾವು ಬರುವಂಥ ಹಿನ್ನೆಲೆ ಅದನ್ನು ನಾವು ಅಜ್ಞಾನ ಅಂತ ಹೇಳೋದು, 1 ಲೀಟ್ರ್ ಗೊತ್ತಿಲ್ಲ ಅಂತ. ಆದರೆ ಅವರು ಅಳಿಯುವಂಥ ಅಳತೆಗಳು ಸೇರು ಪಾವು ಅಂತಿತ್ತು. ನನಗದು ಗೊತ್ತಿಲ್ಲ, ನಾನು ಅಜ್ಞಾನಿಯಲ್ಲಿ. Because we always imagine that we are the ones who have knowledge and competence. ನಮ್ಮ ಸಿಲೆಬಸ್ ಇಸ್ ದ ಅಲ್ಟಿಮೇಟ್ ಯಾರ್ಡ್ ಸ್ಟಿಕ್ ಅಂತ ಅಲ್ವಾ. ನಮಗೆ ಪ್ರಾಚೀನತೆ ಅಥವಾ ಸಮುದಾಯದಿಂದ ಬರುವಂಥ ಜ್ಞಾನವನ್ನು ತಿರಸ್ಕರಿಸುವ ಮನೋಭಾವನೆ ಶಿಕ್ಷಣ ಕೊಟ್ಟಿದೆ ನಮಗೆ ಇವತ್ತು. ಸ್ವೀಕರಿಸೋದು, ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಬೆಳೆಸೋದು ಬಂದಿಲ್ಲ. ಅಟ್ಲೀಸ್ಟ್ ನನಗೆ ಬಂದಿರಲಿಲ್ಲ, ನಾನು ಕಲ್ತು ಬಂದಂಥ ದಾರಿಯಲ್ಲಿ. ಸೊ ಹಾಗೆ ಹೇಳ್ತಾ ಬಂದೆ. ಸಾಯಂಕಾಲ ಇದೇನು ಉಪಯೋಗಿಸೋದು ಚೆಲ್ಲಬೇಕಮ್ಮ ಅಂದೆ. 4-5 ಕಿಲೋಮೀಟ್ರ್ ದೂರ ನಡೆದು ಬೋರ್ವೆಲ್ಲಿಂದ ನೀರು ತಂದು ಆಕೆಗೆ ನೀನು ಸಾಯಂಕಾಲ ಚೆಲ್ಲು ಅನ್ನೋದು ಎಷ್ಟು ದಡ್ಡತನ ಅಂತ ಆಮೇಲೆ ಅನ್ನಿಸ್ತು. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ನಮ್ರತೆನೇ ಇತ್ತು ಅನ್ಸೋದು ನನ್ನಲ್ಲಿ. ನಾನು ಕೇಳಿದೆ, ಅಲ್ಲಮ್ಮ ನಾನು ಇರಲಿಲ್ಲ ಅಂತ ಇಟ್ಕೋ, ಅಲ್ಲೂ ಅಹಂಕಾರ ನೋಡಿ, ನಾನು ಡಾಕ್ಟ್ರು ಇದ್ರೆ ಬದುಕಿಸ್ಬಿಡ್ತೀನಿ, ನಾನು ಇರಲಿಲ್ಲ ಅಂತ ಇಟ್ಕೊ, ನೀನೇನು ಮಾಡ್ತಾಯಿದ್ದೆ ಬೇದಿ ಬಂದಾಗ ಅಂದೆ. ಅಯ್ಯೋ ಅದೇನು ದೊಡ್ಡ ಕೆಲಸ ಅಲ್ಲ ಸ್ವಾಮಿ, ಆಗೆಲ್ಲ ಪೆಟ್ಟಿಗೆ ಅಂಗಡಿಗಳಿರೋದು. ಪಕ್ಕದ ಪೆಟ್ಟಿಗೆ ಅಂಗಡಿಗೆ ಹೋಗ್ತೀನಿ, 8 ಆಣೆಗೆ 2 ಬಾಳೆಹಣ್ಣು ತೊಗೊತೀನಿ, ಇನ್ನೊಂದು 8 ಆಣೆಗೆ ಅವಲಕ್ಕಿ ತೊಗೊತೀನಿ, ಅವಲಕ್ಕಿ ಪುಡಿ ಮಾಡ್ತೀನಿ, ಬಾಳೆಹಣ್ಣಲ್ಲಿ ಮಿಶ್ರ ಮಾಡ್ತೀನಿ, ತಿನ್ನಿಸ್ತೀನಿ, ನೆಕ್ಕಿಸ್ತೀನಿ ಮಗುಗೆ ಅಂದ್ಲು. ನಾವು ಕೊಡೋ ORS ಅದು ಕಣ್ಣೀರು ಟೇಸ್ಟ್ ಇರಬೇಕು ಅಂತೀವಿ. ಒಂದು ಮಗು, ಬೇದಿ ಮಾಡೋ ಮಗು ಕಣ್ಣೀರು ಟೇಸ್ಟಿನ ದ್ರವವನ್ನು ಕೊಟ್ಟರೆ ಅದು ವಾಂತಿ ಮಾಡ್ಕೊಳ್ಳೋದು ಶುರು ಮಾಡುತ್ತೆ. ಆದರೆ ನೀವು ಏಲಕ್ಕಿ ಪುಡಿ ಮಾಡಿ ಬಾಳೆಹಣ್ಣು ಮಿಕ್ಸ್ ಮಾಡಿ ತಿಂದು ನೋಡಿ, ಅದ್ಭುತವಾಗಿರುತ್ತೆ ತಿನ್ನೋಕ್ಕೆ. ಮಗು ಪ್ರಿಫರ್ ಮಾಡುತ್ತೆ. ಶತಮಾನಗಳಿಂದ ಮಾಡ್ಕೊಂಬಂದಿದ್ದಾರೆ. ಬಾಳೆಹಣ್ಣು ಇಸ್ 80% ವಾಟರ್, ಸೋಡಿಯಂ ಪೊಟ್ಯಾಷಿಯಮ್ ನಾವೇನು ಪೌಡ್ರಲ್ಲಿ ಕೊಡ್ತೀವೋ ಅದು ಆಗಲೇ ಇದೆ. ಅವಲಕ್ಕಿ ಇಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಸೊ ನಾವು ಏನೇನು ORS ಕೊಡ್ತೀವೋ, ಇವತ್ತು ಡಿಸ್ಕವರ್ ದ ಸೆಂಚುರಿ ಇನ್ WHO ಹೇಳುತ್ತೆ. ದೇ ಹ್ಯಾವ್ ಡಿಸ್ಕವರ್ಡ್ ಇಟ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅದು. ಆಗ ನನಗೆ ಅನ್ನಿಸ್ತು, ಇಷ್ಟು ಬುದ್ಧಿವಂತಿಕೆ ಸಮಾಜಕ್ಕೆ ನಾನು ಬಂದು ಹೇಳ್ಕೊಡೋಕೆ ಬಂದಿದ್ದೀನಲ್ಲ, ನಾನು ಎಂಥ ದಡ್ಡ ಅಂತ. ಅಲ್ಲಿ ನನ್ನ ಪಯಣ ಆಲ್ಟರ್ ಆಯಿತು. ಈ ಧ್ವನಿ ಹೆಂಗೆ ಸರ್ಕಾರಕ್ಕೆ ತಿಳಿಸ್ಬೋದು, ಬೇರೆಯವ್ರಿಗೆ ಹೆಂಗೆ ಹೇಳ್ಬೋದು ಅಂಥೇಳಿ ಒಂದು ಪುಸ್ತಕ ಆಗಬಾರ್ದು. ಐ ದ ಸಿಟಿಸನ್ ಅಂತ. ಒಬ್ಬ ಸಾಧಾರಣ ಪ್ರಜೆಯಾಗಿ ನನ್ನ ಪಾತ್ರ ಏನು, ಸರ್ಕಾರ ನಡೆಸೋದಲ್ಲೂ ನನ್ನ ಪಾತ್ರ ಏನು, ಸರ್ಕಾರದ ಪ್ರಶ್ನೆ ಹೆಂಗೆ ಕೇಳಬೇಕು, ನನ್ನ ಧ್ವನಿ ಅವ್ರಿಗೆ ಹೆಂಗೆ ಹೇಳಬೇಕು, ಅಷ್ಟು ಮುಟ್ಲಿಲ್ಲ ಅನ್ನಿಸ್ತು. ಆಮೇಲೆ ವಾಯ್ಸಸ್ ಫ್ರಮ್ ದ ಗ್ರಾಸ್ ರೂಟ್ಸ್ ಅಂತ ಇನ್ನೊಂದು ಬರೆದೆ. ಈಗಲೇ ಇದನ್ನಾದರೂ ಎಲ್ರಿಗೂ ಕೊಡ್ತಿದ್ದೆ, MP ಗಳಿಗೆ, ಎಲ್ರಿಗೂ, ಪ್ರಧಾನಿಗಳಿಗೂ ಕಲಿಸಿದ್ದೆ. ಅಂದರೆ ಇವರು ಪ್ರಧಾನಿ ಆಗಿರಲಿಲ್ಲ ಆಗ. ಸೊ ಹಲವಾರು ಈ ಥರದ ಪುಸ್ತಕಗಳೆಲ್ಲ ಬರೆಯೋಕ್ಕೆ ಶುರು ಮಾಡಿದಾಗ ನನಗೆ ಅನಿಸ್ತು, ಈ ನೀತಿಗಳಿಂದ ಬರುವಂಥ ವಂಚನೆ ಆಗುತ್ತಲ್ಲ, ಜನಗಳನ್ನು ಅರ್ಥ ಮಾಡ್ಕೊಳ್ಳೋದಿರೋ ನೀತಿಗಳು ಮಾಡ್ತೀವಿ. ಸೊ ಇಟ್ ಈಸ್ ನಾಟ್ ಸಿಟಿಸನ್ ಫೋಕಸ್ ಪಾಲಿಸಿ, ಇಟ್ ಈಸ್ ಅಡ್ಮಿನಿಸ್ಟ್ರೇಷನ್ ಇಂಪ್ಲಿಮೆಂಟಬಲ್ ಪಾಲಿಸಿ. ನನಗೆ ಯಾವುದು ಸುಲಭನೋ ಮಾಡ್ಲಿಕ್ಕೆ ಅದನ್ನು ಮಾಡ್ತೀನಿ. ನನಗೆ ಅಕ್ಕಿ ಕೊಡ್ಲಿಕ್ಕೆ ಸುಲಭ, ಅಕ್ಕಿ ಕೊಡ್ತೀನಿ. ಆದರೆ ಜನ ರಾಗಿ ತಿಂತಿದ್ದಾರೆ, ಸಾಂಪ್ರದಾಯಿಕ ಆಹಾರವನ್ನು ಹಾಳು ಮಾಡಿ ನಾನು ಅಕ್ಕಿ ತಿನ್ನಿಸ್ತಾ ಇದ್ದೀನಿ ಅಂತ ತೋಚೋದು ಇಲ್ಲ ನಮಗೆ. ಸೊ ಈ ಥರ ಯಾಕೆ ಹಿಂಗೆ ಯೋಚನೆ ಮಾಡ್ತಾರೆ ಅಂದಾಗ, ಪಾಲಿಸಿ ತಪ್ಪು ಅಂತ ಹೇಳೋದಕ್ಕಿಂತ ಪಾಲಿಸಿ ಮಾಡುವಂಥದ್ದಲ್ಲಿ ನಾಯಕತ್ವವೇ ಇಲ್ಲ ಅಂತ ಶುರುವಾಯಿತು. ಇದು ನಾನು ತಿಳ್ಕೊಬೇಕಲ್ಲ ಅಂತೇಳಿ ಹುಡುಕಾಟದಲ್ಲಿ ನಾನು ಅಷ್ಟೊತ್ತಿಗೆ 2-3 ಡಿಗ್ರಿಗಳು ಪಡ್ಕೊಂಡಿದ್ದೆ. ಪಬ್ಲಿಕ್ ಹೆಲ್ತ್ ಮಾಡಿದ್ದೆ, MPhil ಮಾಡಿದ್ದೆ. ಬಹುಶಃ ಪಾಲಿಸಿ ಮಾಡೋದು ಹೇಗೆ ತಿಳ್ಕೊಬೇಕಲ್ಲ ಅಂದ್ಬಿಟ್ಟು ಆಗ ಹಾರ್ವರ್ಡ್ಗೆ ಹೋದೆ. ಇಟ್ಸ್ ಮೆಕಾ ಪಬ್ಲಿಕ್ ಪಾಲಿಸಿ, ಈವನ್ ಟುಡೇ ಇಟ್ ಇಸ್. ಅಲ್ಲಿ ಹೋದಾಗ ನನಗೆ ಪಾಲಿಸಿ ಮೇಕಿಂಗ್ ಕಲ್ತನೋ ಇಲ್ಲೋ, ಪಾಲಿಸಿ ಹೇಗೆ ಮಾಡಬಾರ್ದು ಅಂತ ತಿಳ್ಕೊಳ್ಳೋಷ್ಟು ಬುದ್ಧಿ ಬಂತು. ಅದ್ರ ಜೊತೆಗೆ ಉತ್ತರಗಳು ಸಿಗ್ತೋ ಇಲ್ವೋ, ಪ್ರಶ್ನೆ ಹೇಗೆ ಕೇಳಬೇಕು ಅನ್ನೋ ಶಕ್ತಿ ಬಂತು. ಸೊ ವಾಪಸ್ ಬಂದಾಗ ನನಗನ್ನಿಸ್ತು, ಯಾಕೆ ಬಾಹ್ಯವಾಗಿ ಯಾಕೆ ಹುಡುಕ್ತಾ ಇದ್ದೀನಿ,
ನಮ್ಮ ದೇಶದ ಸಂಪತ್ತಲ್ಲೇ ಎಲ್ಲ ಇದೆ, ನಮ್ಮಲ್ಲೇ ಸಾಕಷ್ಟಿದೆ, ಹಾಗೆ ನಾಯಕತ್ವವನ್ನು ಇರ್ಬೋದಲ್ಲ ಅಂತ ಅನಿಸ್ತು. ಇದು ಭಾಳ ಉದ್ದದ ಉತ್ತರ ನಿಮಗೆ. ಬಟ್ ಲೀಡರ್ಶಿಪ್ ನಮ್ಮಲ್ಲಿ ತುಂಬ ಇದೆ ಅಂತೇಳಿ ರಿಸರ್ಚ್ ಶುರು ಮಾಡಿದೆ. ಇದೊಂದು 15-16 ವರ್ಷದ ಹಿಂದೆ ಶುರು ಮಾಡಿದೆ. ನಮ್ಮ ಇತಿಹಾಸದಲ್ಲಿ, ನಮ್ಮ ಪುರಾಣಗಳಲ್ಲಿ, ಪಂಚತಂತ್ರದಲ್ಲಿ, ಜಾತಕ ಕಥೆಗಳಲ್ಲಿ, ಭಗವದ್ಗೀತೆಯಲ್ಲಿ, ಕೆಲವು ಉಪನಿಷತ್ತುಗಳಲ್ಲಿ ಏನು ಹೇಳುತ್ತೆ? ನಾವು ಯಾಕೆ ಇದನ್ನು ಬರೀ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಿರ್ತಕ್ಕಂಥ ಒಂದು ಲಿಟ್ರೇಚರ್ ಅಂತ ನೋಡಬೇಕು? ಇದು ದೈನಿಕ ಜೀವನಕ್ಕೆ, ವ್ಯವಹಾರ ಜೀವನಕ್ಕೂ ಕೂಡ, ಅದರಲ್ಲೂ ಕೂಡ ನಾನು ನೇರವಾಗಿ ಜೀವನ ಮಾಡಿ ನೈತಿಕವಾಗಿದ್ದರೆ ಅದು ಆಧ್ಯಾತ್ಮಿಕಕ್ಕೊಂದು ಅಡಿಪಾಯವಾಗತ್ತಲ್ಲ. ಸೊ ನಾಯಕತ್ವ ಇದ್ರ ಬಗ್ಗೆ ಏಕೆ ಮಾಡಬಾರ್ದು, ನೋಡಬಾರ್ದು ಅಂಥೇಳಿ ಬರೆಯೋಕ್ಕೆ ಶುರು ಮಾಡಿದೆ. ಆಗ ನನಗೆ ನನ್ನ ಗುರುಗಳು ಬದುಕಿದ್ರು. ಸ್ವಾಮಿ ಸುರೇಶಾನಂದಜಿ ಅಂತ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳಾಗಿದ್ದು ನನ್ನ ಜೀವನದಲ್ಲಿ ಭಾಳಷ್ಟು. ಸ್ವಾಮಿ ಅಚಲಾನಂದಜಿ ಅಂತ ನನ್ನ ಆಧ್ಯಾತ್ಮಿಕ ಗುರುಗಳು ದೀಕ್ಷೆ ಕೊಟ್ಟವರು. ಸ್ವಾಮಿ ಸುರೇಶಾನಂದಜಿ ನನ್ನ ವ್ಯಾವಹಾರಿಕ ಗುರುಗಳು ಅಂತಿದ್ದೆ. ಸಮಾಜದಲ್ಲಿ ಹೇಗೆ ಬದುಕೋದು ಅನ್ನೋದಕ್ಕೆ ಅವರೆಲ್ಲ ಹೇಳೋರು. ಅವ್ರ ಹತ್ರ ಚರ್ಚೆ ಮಾಡ್ತಿದ್ದೆ. ಇದು ಇಷ್ಟೆಲ್ಲ ಪತ್ತೆ ಹಚ್ತಾ ಇದ್ದೀನಿ, ಬಟ್ ಈ ಥರ ವ್ಯಕ್ತಿತ್ವ ಹೊಂದಿಕೊಂಡು ಇರ್ತಕ್ಕಂಥ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನನಗೆ. ಸೊ ಇದೇನು ನನಗೇನು ಐ ಆಮ್ ನಾಟ್ ಗೋಯಿಂಗ್ ಟು ಫೈಂಡ್ ಸಂಬಡಿ ಟು ಎಂಬಾಡಿ ದಿಸ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಒಂದು ಪುಸ್ತಕ ಬರೆದೆ, ಲೀಡರ್ಶಿಪ್ ಲೆಸನ್ಸ್ ಫಾರ್ ಡೈಲಿ ಲಿವಿಂಗ್. ಅದರಲ್ಲಿ ಸಾಧಾರಣ ವ್ಯಕ್ತಿಗಳ ಅಸಾಧಾರಣ ನಾಯಕತ್ವದ ಬಗ್ಗೆ ಬರೆದಿದ್ದೀನಿ. ಆಟೋ ಡ್ರೈವರು, ಬೀದಿಯಲ್ಲಿ ತರಕಾರಿ ಮಾರೋ ವ್ಯಕ್ತಿ, ಅಥವಾ ಒಂದು ಗೃಹಿಣಿ, ಅಥವಾ ಒಂದು ನಮ್ಮ ಸ್ವಸಹಾಯ ಸಂಘದ ಮಹಿಳೆಯ ನಾಯಕತ್ವ, ಈ ಥರ ನಾನು ಅರ್ಥ ಮಾಡಿಕೊಂಡು ಈ ಇಂಡಿಕ್ ಲೆನ್ಸಲ್ಲಿ ಅನಲೈಸ್ ಮಾಡಿ ಬರೆದಿದ್ದೆ. ಅದ್ರಲ್ಲಿ ಪ್ರಧಾನಿದ್ದು ಒಂದು ಕತೆ ಬರೆದಿದ್ದೆ. ಚಂದ್ರಯಾನ 2 ಇದಾದಾಗ ವಿಫಲ ಅಂತ ನಾವೇನು ಅಂದ್ಕೊತೀವಿ, ಆ ಥರ ಆದಾಗ ಅವ್ರು ಹೋಗಿದ್ದು, ಅಂದಿನ ಇಸ್ರೋ ಚೇರ್ಮನನ್ನು ತಪ್ಕೊಂಡಿದ್ದು, ಅವ್ರಿಗೆ ಬುದ್ಧಿ ಹೇಳಿದ್ದು, ಆ ಭಾಷಣ ಕೊಟ್ಟಂಥ ಭಾಷಣ ನನಗೆ ಭಾಳ ಮುಟ್ತು. ಆವಾಗ ಯಾಕೆ ಹಿಂಗೆ ಮಾತಾಡೋದು ಅಂತ ನೋಡ್ತಾ ಇದ್ದೆ. ಅದೇ ಸಮಯಕ್ಕೆ ನನಗೆ ಸ್ವಾಮೀಜಿ ಹೇಳಿದರು, ನನಗಿಷ್ಟೆಲ್ಲ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿರೋದು ಅದ್ವೈತ, ಶಂಕರ, ಇದೆಲ್ಲ ಹೇಳ್ತೀನಿ ಬೇಕಿದ್ರೆ, ಬಟ್ ನೀನು ಹೇಳ್ತಿರೋದು ನೋಡಿದ್ರೆ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ತುಂಬ ವರ್ಷಗಳ ಹಿಂದೆ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ, ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ನಮ್ಮ ಆಶ್ರಮಕ್ಕೆ ಸನ್ಯಾಸಿಯಾಗಿ ಸೇರ್ಕೊಳ್ಳೋಕೆ ಬಂದಿದ್ದರು. ನಾವು ತೊಗೊಳ್ಳಿಲ್ಲ. ರಾಮಕೃಷ್ಣ ಆಶ್ರಮ ರಾಜ್ಕೋಟ್ಗೆ ಹೋಗಿದ್ರು, ಬೇಲೂರು ಮಠಕ್ಕೆ ಹೋಗಿದ್ರು, ನಾನು ತೊಗೊಳ್ಳಿ ಅಂತ. ಮೊದಲು ಅವ್ರು ಡಿಗ್ರಿ ಮಾಡಿಲ್ಲ, ವಾಪಸ್ ಬಾ ಅಂತ ಕಳಿಸ್ಬಿಟ್ರು. ಡಿಗ್ರಿ ಇಲ್ಲದೆ ತೊಗೊಳ್ಳಲ್ಲ ಅವರು. ಡಿಗ್ರಿ ಆದಮೇಲೆ ರಾಜ್ಕೋಟಕ್ಕೆ ಹೋದಾಗ ಆಗ ಸ್ವಾಮಿ ಆತ್ಮಸ್ಥಾನಜಿ ಅಂತ, ಆಮೇಲೆ ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾದರು, ಈಗ ತೀರ್ಕೊಂಡ್ರು. ಪ್ರಧಾನಿ ಆದ ತಕ್ಷಣ ಆಶೀರ್ವಾದ ತೊಗೊಳಕ್ಕೆ ಹೋಗಿದ್ರು ಅವರು ಬೇಲೂರು ಮಠಕ್ಕೆ. ಅವ್ರಿಗೆ ಹೇಳ್ತಾರೆ, ನೀನು ಸನ್ಯಾಸ ನಿನಗಲ್ಲ, ಭಾಳ ದೊಡ್ಡ ಕೆಲಸ ಕಾದಿದೆ ನಿನಗೆ, ಅದರಿಂದ ಸನ್ಯಾಸತ್ವ ಸಿಗೋದಿಲ್ಲ ನಿನಗೆ ಅಂತ ಹೇಳ್ಕೊಂಡು ಮಾಡಿದರು. ಅದಕ್ಕೆ ಎವಿಡೆನ್ಸ್ ಇದೆ, ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ ಅದು. ಸೊ ಅವರು ಹಂಗೆ ಹೇಳಿದಾಗ ಇವು ಅದೇ ಹೇಳಿದ, ಆ ಥರ ಒಬ್ಬ ವ್ಯಕ್ತಿ ಇದ್ದಾನಂತೆ, ಅವ್ರ ಲೈಫ್ನ ನಾನು ಮಾಧ್ಯಮದಲ್ಲಿ ಫಾಲೋ ಮಾಡ್ತಾ ಇದ್ದೀನಿ, ನೀನು ಹೇಳೋ ಗುಣಗಳು ಕೆಲವೆಲ್ಲ ನೋಡಿದ್ದೀನಿ, ಅವ್ರ ಬಗ್ಗೆ ಬರೀ ಅಂದರು. ನನಗೆ ಎಲ್ಲಿ ಎಟಕ್ಸತ್ತೆ, ಐ ಹ್ಯಾವ್ ನೋ ಆ್ಯಕ್ಸಸ್ ಅಂದ್ಬಿಟ್ಟು ಲೀಡರ್ಶಿಪ್ ಲೆಸನ್ಸ್ ಬರೆದೆ. ಅಟ್ಲೀಸ್ಟ್ ಇದನ್ನು ಬರೆದು ಮುಗಿಸ್ಬಿಡ್ತೀನಿ ಅಂತ. ಯಾವ ಇಸ್ವಿ ಸರ್? ಇದು 2016-17 ಈಗ ಒಂದು 8 ವರ್ಷ ಅದು. 19 ಪಬ್ಲಿಷ್ ಮಾಡಿದೆ, ಬರೆದಿದ್ದೆ ಬಟ್ ಪಬ್ಲಿಷ್ ಮಾಡಿದೆ. 21 ನನಗೆ ಈ ಥರ ಅವಕಾಶ ಸಿಕ್ತು. ಈ ಕಮಿಷನ್ ನೇರವಾಗಿ ಅವರಿಗೆ ರಿಪೋರ್ಟ್ ಮಾಡುತ್ತೆ, ಅವ್ರನ್ನ ಸಂಪರ್ಕಿಸುವಂಥ ಅವಕಾಶ ಸಿಕ್ತು. ಈ ಥರ ಪುಸ್ತಕ ಬರಲಿಕ್ಕೆ ಶುರು ಮಾಡಿದಾಗ ನನಗೆ ನೀವು ಭೇಟಿ ಕೊಡಬೇಕು ಅಂತ ಕೇಳಿಕೊಂಡೆ. ಆಯಿತು, ಸಮಾಜಕ್ಕೆ ಒಳ್ಳೆಯದಾಗತ್ತೆ, ಭಾರತೀಯ ಸಂಸ್ಕೃತಿ, ಭಾರತೀಯ ವಿಚಾರಗಳನ್ನು ನೀನು ಹೊರದೇಶಕ್ಕೆ ಬಿಡಿಸಿ ಹೇಳುವಂಥದ್ದಾದರೆ ನಾನು ಒಪ್ಕೊತೀನಿ ಅಂದರು. ಸುಮಾರು ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಇದು ಬರೆದಿರೋದೆಲ್ಲ ನೇರ ಚರ್ಚೆಗಳ ನಂತರ. ಮತ್ತು ಅವರ 50 ವರ್ಷದ ಜೀವನದ ಸಂಶೋಧನೆ ನಡೆಸಿದ ನಂತರ ಅವರು ಯಾರ ಜೊತೆಗೆಲ್ಲ ವರ್ತಿಸ್ಕೊಂಡ್ಬಂದಿದ್ದಾರೆ, ಬೇರೆ ಬೇರೆ ಅವ್ರ ಲೈಫ್ನ ನಾನು ಮೆನ್ಷನ್ ಮಾಡಿದ್ದೀನಿ ನೇಮ್ಸ್ ಎಲ್ಲ. ಇವತ್ತಿನ ಪ್ರಸ್ತುತ ಕ್ಯಾಬಿನೆಟ್ ಕಲೀಗ್ಸ್ ಇರ್ಬೋದು, ಸೀನಿಯರ್ ಬ್ಯೂರೋಕ್ರಾಟ್ಸ್ ಇರ್ಬೋದು, ಅವತ್ತಿಂದ ಕೆಲಸ ಮಾಡಿದವರು ಇರ್ಬೋದು, ಸಂಘದ ಪ್ರಚಾರಕ್ಕಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಕಳೆದ ವರ್ಷದ ತನಕ ಅವ್ರು ಮಾಡಿದ ಕೆಲಸಗಳನ್ನು ಸಂಶೋಧಿಸಿ ನಮ್ಮ ಇಂಡಿಕ್ ಲೆನ್ಸ್ ವ್ಯೂವಲ್ಲಿ ಮಾಡಿ. ಅದು ಮಾತ್ರ ಅಲ್ಲ, ಅವರು ಒಂದು ಭಾಳ ವಿಶೇಷವಾದಂಥ ನನಗೊಂದು ಸಲಹೆ ಕೊಟ್ಟರು. ಹೇಳಿದ್ರು, ಬರೀ ಭಾರತೀಯ ಪರಂಪರೆ ಆಧಾರಿತವಾಗಿ ಬರೆದ್ರೆ ಹೊರಗಡೆ ಅವರು ನಿಂದು ಹೇಳ್ಕೊತೀಯಪ್ಪ ಅಂತಾರೆ. ಅದ್ರ ಜೊತೆಗೆ ಪಾಶ್ಚಿಮಾತ್ಯ ದೇಶದವರು ಏನು ಸಂಶೋಧನೆ ಮಾಡಿದ್ದಾರೆ, ನಮ್ಮದು ಆಗಲಿ ನಮ್ಮದೇ ನಾವು ಹೇಳೋದನ್ನೇ ಅವರು ಹೇಳಿದರೆ ವ್ಯಾಲಿಡೇಟ್ ಆಗುತ್ತೆ, ಇಲ್ಲ ಅಪೂರ್ಣವಾಗಿದ್ದರೆ ಅದನ್ನು ಪೂರ್ಣಗೊಳಿಸಿ ಮಾಡು ಅಂದರು. ಸೊ ಅದನ್ನು ಮಾಡಿದ್ದೀನಿ ಇದರಲ್ಲಿ. ವಾವ್, ಇಲ್ಲಿ ಎಷ್ಟು ವಿಚಾರಗಳು ಮಾತಿಗೆ ಕೊಟ್ಬಿಟ್ರಿ ಅಂದರೆ, ಮೊದಲು ಐ ಥಿಂಕ್ ವೇದಿಕ್ ಲೆನ್ಸಿಂದ ಶುರು ಮಾಡ್ತೀನಿ. ಯಾಕೆಂದರೆ ಮಾತಾಡ್ತಾ ವೇದಿಕ್ ಲೆನ್ಸ್ ಅಂದರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ, ಅಲ್ಲಿಂದ ಶುರು ಮಾಡೋಣ ಸರ್. ಇದು ಸಾಧಾರಣವಾಗಿ ಒಂದು ಜೆನರಿಕ್ ಕಾನ್ಸೆಪ್ಟಲ್ಲಿ 4 ವೇದಗಳು ಅಂತ ಏನು ಹೇಳ್ತೀವಿ, ಹಲವಾರು ರೀತಿಯಲ್ಲಿ ನಮಗೆ ಬಂದಿದೆ. ಒಂದು ರಿಚುವಲಿಸ್ಟಿಕ್ ಬೇಸ್ಡ್ ವೇದ ಇರ್ಬೋದು, ಅಥವಾ ಈ ಬರೀ ಹಾಡು ಇಂಥ ಪ್ರೊಸೀಜರ್ ಸಾಮವೇದ ಇರ್ಬೋದು, ಅಥವಾ ಯಜುರ್ವೇದ ಬರೀ ರಿಚುವಲಿಸ್ಟಿಕ್, ಅಥವಾ ಲೈಫ್ ಪ್ರಿನ್ಸಿಪಲ್ಸ್ ಬಗ್ಗೆ ಸಾಕಷ್ಟು ಆಳವಾಗಿರ್ತಕ್ಕ ಋಗ್ವೇದ ಇರ್ಬೋದು, ಅಥವಾ ಆರೋಗ್ಯ ಆಯುರ್ವೇದ ಪಾಠ ಅಥರ್ವಣ ವೇದ. ಇದನ್ನೆಲ್ಲ ಆಲೋಚನೆ ಮಾಡಿದಾಗ ಮನುಷ್ಯನಿಗೆ ತನ್ನ ಹೊರ ಪ್ರಪಂಚವನ್ನು ಅರ್ಥೈಸ್ಕೊಳ್ಳುವಂಥ ಒಂದು
ಗ್ರಂಥ ಅಂತ ಕರಿಬೋದು. ಈಗ ಗ್ರಂಥ ಅಂತ ಹೇಳೋದೇ ಕಷ್ಟ, ಅದನ್ನು ಇಟ್ಸ್ ಕಂಪೈಲೇಷನ್ ಆಫ್ ಸೋ ಮೆನಿ ಥಿಂಗ್ಸ್. ಬಟ್ ನಮ್ಮ ಸಂಸ್ಕೃತಿ ವೈಶಿಷ್ಟ್ಯತೆ ಏನು ಅಂದರೆ, ನಾವು ಕೇವಲ ಬಾಹ್ಯವಾಗಿ ನೋಡೋದಿಲ್ಲ. ಬಾಹ್ಯದ ವಿಚಾರಗಳು ಎಷ್ಟು ಮುಖ್ಯವೋ ನಮ್ಮ ಬದುಕಿಗೆ, ನಮಗೆ ಹಣ ಬೇಕು, ಅರ್ಥ ಬೇಕು, ಪುರುಷಾರ್ಥಗಳು ಅಂತ ಏನು ಕರಿತೀವಿ, ಧರ್ಮ ಮೋಕ್ಷನೂ ಬೇಕು, ಅರ್ಥ ಕಾಮನೂ ಬೇಕು, ಇಲ್ಲ ಸಮಾಜ ನಡೆಯೋದಿಲ್ಲ. ಸೊ ಬಾಹ್ಯವಾಗಿ ವಿವೇಕಾನಂದ ತುಂಬ ಚೆನ್ನಾಗಿ ಹೇಳ್ತಾರೆ, ವಿ ಆರ್ ದ ಓನ್ಲಿ ಸಿವಿಲೈಸೇಷನ್ ವಿಚ್ ಥಾಟ್ ಅಸ್ ಹೌ ಟು ಕಂಟ್ರೋಲ್ ಎಕ್ಸ್ಟರ್ನಲ್ ನೇಚರ್. ಸೊ ಅಲ್ಜಿಬ್ರಾನು ನಾವೇ ಕಂಡಿಡಿದ್ವಿ, ಬೈನರಿ ಸಿಸ್ಟಮ್ ನಾವೇ ಕಂಡಿಡಿದ್ವಿ, ಟ್ರಿಗ್ನೋಮೆಟ್ರಿಗೂ ಅಡಿಪಾಯ ನಾವೇ ಹಾಕಿದ್ವಿ, ಮೆಟ್ಲರ್ಜಿ ನಾವೇ ಮಾಡಿದ್ವಿ, ಅದೆಲ್ಲ ಬಾಹ್ಯ. ಆದರೆ ಅವ್ರು ಹೇಳ್ತಾರೆ ವಿಶೇಷ ಅಂದರೆ ವಿ ಆರ್ ದ ಸಿವಿಲೈಸೇಷನ್ ವಿಚ್ ಆಲ್ಸೋ ಕನ್ಸಿಡರ್ ಹೌ ಟು ಕಾಂಕರ್ ಇಂಟರ್ನಲ್ ನೇಚರ್. ನಮ್ಮ ಒಳಗೆ ಹೋಗ್ಲಿಕ್ಕೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಕಲ್ಪಿಸ್ಕೊಂಡ್ವಿ. ರಮಣ ಮಹರ್ಷಿ ಅವರ ಇಡೀ ತತ್ವವೇ ಹೂ ಆಮ್ ಐ ಅಂದರು, ಒಂದೇ 3 ಪದ, ಅಷ್ಟೇ. ಅಥವಾ ಶಾರದಾ ಮಾತೆ ಹೇಳ್ತಾಳೆ, ಭಾಳ ಸರಳವಾದ ಫಿಲಾಸಫಿ, ನಾವು ಯಾರು ಪಾಲಿಸೋಕ್ಕೆ ಆಗಲ್ಲ, ಪಾಲಿಸ್ಬಿಟ್ಟಿರೋ ಸಮಾಜದಲ್ಲಿ ಗೊಂದಲಗಳೇ ಆಗಲ್ಲ. ಅವ್ರು ಹೇಳ್ತಾರೆ ಪ್ರತಿಯೊಬ್ಬ ಕೂಡ ಇನ್ನೊಬ್ಬರ ಜೊತೆ ಮಾತಾಡುವಾಗ ವರ್ತಿಸುವಾಗ ಅವರಲ್ಲಿ ಏನು ಕೊರತೆ ಅಂತ ಹುಡುಕ್ತಾನೆ. ನನಗೆ ಗೊತ್ತಿರೋ ಫಿಲಾಸಫಿ ಇಷ್ಟೇ, ಅವರಲ್ಲೇನು ಒಳ್ಳೇದಿದೆ ಅಂತ ಹುಡುಕು ಸಾಕು, ಇನ್ನೇನು ಮಾಡಬೇಡ ಅಂತಾರೆ. ದ ಡೆಪ್ತ್ ಆಫ್ ದ ಫಿಲಾಸಫಿ ನೋಡಿ. ಆ್ಯಂಡ್ ಐ ಥಾಟ್ ದಿಸ್ ಇಸ್ ಆಲ್ಸೋ ಪವರ್ಫುಲ್ ಇನ್ ಇಂಡಿಯಾ. ಇದೇ ಹೊರಗಡೆಯಿಂದ ಬಂದಿದ್ದಲ್ಲ. ಸೊ ಇದು ಈ ಕಾಂಕರ್ ಆಫ್ ಇಂಟರ್ನಲ್ ನೇಚರ್ ಆ್ಯಂಡ್ ಎಕ್ಸ್ಪ್ರೆಷನ್ ಆಫ್ ಎಕ್ಸ್ಟರ್ನಲ್ ನೇಚರ್. ಸೊ ಈ ವೇದಗಳಿಂದ ಬಂದಿರತಕ್ಕಂಥ ಒಂದು ವಾಕ್ಯ ರಾಮಕೃಷ್ಣ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ನಿಗೆ ಒಂದು ಮೋಟೋ ಹಾಕಿ ಕೊಡ್ತಾರೆ, ಆತ್ಮನೋ ಮೋಕ್ಷಾರ್ಥಂ ಜಗತ್ಹಿತಾಯ ಚ ಅಂತ. ನೋಡಿ, ಒಂದು ಸನ್ಯಾಸಿಗಳ ಸಂಸ್ಥೆಗೆ ಅವ್ರು ಹೇಳೋದು, ನೀವು ಬರೋದೇ ಸನ್ಯಾಸಿ ಆಗೋದೇ ಆತ್ಮದ ಮೋಕ್ಷಕ್ಕೋಸ್ಕರ. ಆದರೆ ಆತ್ಮದ ಮೋಕ್ಷ ಸುಮ್ಮನೆ ಪಡ್ಕೊಳ್ಳೋದಲ್ಲಪ್ಪ, ಜಗದ್ಹಿತ ಆಗಬೇಕು ಅದರಿಂದ. ಅವ್ರು ಹೇಳ್ತಾರೆ, ಹಿಮಾಲಯದಲ್ಲಿ ಗುಹೆಯಲ್ಲಿ ಕೂತ್ಕೊಂಡು ನೀನು ಕೃಷ್ಣಾರಾಮ ಅಂತ ಹೇಳ್ಕೊಂಡು ಏನು ಉಪಯೋಗ, ನಿನಗೆ ಮೋಕ್ಷ ಸಿಗುತ್ತೆ, ಬಟ್ ಸಮಾಜಕ್ಕೆ ಅನುಕೂಲ ಇದೆ ನಿನ್ನಿಂದ, ಸಮಾಜಕ್ಕೆ ಅನುಕೂಲ ಮಾಡು ಅಂತ. ಸೊ ಈ ಆತ್ಮದ ಮೋಕ್ಷ ಜಗತ್ತಿನ ಹಿತದಿಂದ ಬರಬೇಕು ಅಂತ ಯೋಚನೆ ಮಾಡುವಂಥ ಸಂಸ್ಕೃತಿ ನಮ್ಮದು. ಸೊ ಐ ಫೆಲ್ ದಟ್ ಈಸ್ ರಿಯಲ್ ಲೀಡರ್ಶಿಪ್. ಸೊ ಸ್ವಾರ್ಥ ಅನ್ನೋದು ನನ್ನ ಹೆಸರು ಬರಬೇಕು, ಅಧಿಕಾರ ಬರಬೇಕು ಅನ್ನೋದಕ್ಕಿಂತ ನನ್ನ ಆಧ್ಯಾತ್ಮಿಕ ಏಳಿಗೆ ಆಗಬೇಕು. ಸೊ ಲೀಡರ್ಶಿಪ್ ಇಸ್ ಸ್ಪಿರಿಚುವಾಲಿಟಿ ಇನ್ ಆ್ಯಕ್ಷನ್. ಸೊ ಇದನ್ನು ರೆಪ್ರೆಸೆಂಟ್ ಮಾಡೋರು ಯಾರಾದ್ರು ಇದ್ದರೆ ಅದ್ರ ಬಗ್ಗೆ ಬರೀಬೇಕು. ನೀವು ಮುಂಚೆ ಕೇಳಿದ್ರಿ ಯಾಕೆ ಮೋದಿ ಅವ್ರನ್ನೇ ಯಾಕೆ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ. ಒಂದು, ಇವತ್ತು ನಾವು ವಿವೇಕಾನಂದ ಅಥವಾ ಅರಬಿಂದೋ ಅಥವಾ ರಮಣ ಮಹರ್ಷಿ ಅಥವಾ ಶ್ರೀರಾಮಕೃಷ್ಣ ಅಂತ ಹೇಳಿದಾಗ, ಅವರೆಲ್ಲ ನಮಗೆ ಮಹಾತ್ಮ ಗಾಂಧಿ ಇವ್ರುಗಳೆಲ್ಲ ಹೇಳಿದಾಗ ಎಟಕ್ಸ್ದೇ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿದ್ದಾರೆ, ಫ್ಲೆಶ್ ಆ್ಯಂಡ್ ಬ್ಲಡ್ಡಲ್ಲಿ ಇಲ್ಲ. ಮತ್ತು ಅವ್ರ ಬಗ್ಗೆ ಬರೆದಿರ್ತಕ್ಕಂಥ ಇಂಟರ್ಪ್ರಿಟೇಷನ್ಸೇ ಓದ್ತೀವಿ, ನಾವು ತಿಳ್ಕೊತೀವಿ. ಈಗ ನನ್ನ ಜೀವನ ಇಡೀ ವಿವೇಕಾನಂದ ಸಂದೇಶದಿಂದ ಸ್ಫೂರ್ತಿ ಬಂದಿರೋದು. ಈಗ ನನಗೆ ಏನು ಹೇಳಿದ್ರು ವಿವೇಕಾನಂದ ಸರ್ವಸ್ವ ಅಂತೀನಿ. ಅವ್ರನ್ನ ನೀವು ಮೀಟ್ ಮಾಡಲಿಲ್ಲ, ಅವರ 18ನೇ ಶತಮಾನದಲ್ಲಿ 1902 ಹೊಟ್ಟೋದ್ರು. ಬಟ್ ಅವ್ರು ಬರೆದಿರ್ತಕ್ಕಂಥದ್ದು, ಅವ್ರ ಬಗ್ಗೆ ಬರೆದಿರ್ತಕ್ಕಂಥದ್ದು ಇದೇ ಸ್ಫೂರ್ತಿದಾಯಕ ನನಗೆ. ಬಟ್ ಅದರಲ್ಲಿ ಅವ್ರನ್ನ ಚಾಲೆಂಜ್ ಮಾಡುವಂಥ ಥಿಂಕಿಂಗ್ ನನ್ನಲ್ಲಿರಲ್ಲ. ಅಕ್ಸೆಪ್ಟ್ ಮಾಡ್ತೀನಿ, ಬಟ್ ಅವ್ರನ್ನ ಎಮ್ಯುಲೇಟ್ ಮಾಡೋ ಶಕ್ತಿನೂ ಇರಲ್ಲ. ಇದರ ಎಟಕ್ಸ್ದೇ ಇರ್ತಕ್ಕಂಥದ್ದಪ್ಪ ಅಂತ. ನಮ್ಮ ದೇಶದಲ್ಲಿ ಏನು ಮಾಡಿಬಿಡ್ತೀವಿ, ಎಟಕ್ಸ್ದೇ ಇರ್ತಕ್ಕಂಥ ಸಿದ್ಧಾಂತವನ್ನು ವ್ಯಕ್ತಿಗಳನ್ನ ಪೆಡಸ್ಟಲ್ ಮೇಲೆ ಕೂಡಿಸ್ಬಿಟ್ಟು ಪೂಜಿಸೋಕ್ಕೆ ಯೋಗ್ಯ ಅಂತ ಪೂಜೆ ಮಾಡ್ತೀವಿ ವಿನಃ ಅವ್ರನ್ನ ನಾವು ಕಾಪಿ ಹೊಡೆಯೋಕ್ಕೆ ಯೋಗ್ಯ ಅಂತ ಹೇಳಲ್ಲ. ಅದು ಅಂಬೇಡ್ಕರ್ ಇರ್ಬೋದು, ಇನ್ಯಾರಾದ್ರು ಇರ್ಬೋದು, ಪೂಜಿಸ್ಬಿಟ್ಟು ಇಟ್ಬಿಡ್ತೀವಿ. ಪೂಜಿಸೋದು ಬೇಡ, ಪಾಲಿಸೋದು ಯಾಕೆ ಮಾಡ್ಕೋಬಾರ್ದು, ಪಾಲಿಸದೇ ಇರಲಿಕ್ಕೆ ಒಂದು ಕಾರಣ ಅದು, ಪೂಜಿಸ್ಬಿಟ್ರೆ ಸಾಕು ಅಂತ. ಸೊ ನನಗೆ ಅನ್ನಿಸ್ತಿತ್ತು, ಈ ನಾಯಕತ್ವ ನಾನು ಬರೀಬೋದು, ಪೂಜೆಗೆ ಯೋಗ್ಯವಾದದ್ದು ಅಂತ ಹೇಳ್ಬಿಟ್ಟು ಭಗವದ್ಗೀತೆ ಬದಿಲಿಟ್ಬಿಡ್ತಾರೆ. ಬಟ್ ಇದನ್ನು ರೆಪ್ರೆಸೆಂಟ್ ಮಾಡುವಂಥ, ಎಂಬಾಡಿ ಮಾಡುವಂಥ, 100% ಪರ್ಫೆಕ್ಟಾಗಿ ಎಂಬಾಡಿ ಮಾಡೋರು ಅಂತ ಸಿಗ್ತಾರೆ ಅಂತಲ್ಲ, ಸಾಕಷ್ಟು ಮಾಡೋರಂತ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್. ಉದಾಹರಣೆಗೆ ಇವಾಗ ನಿಮ್ಮ ಬಗ್ಗೆ ಏನಾದರೂ ಬರೆದ್ರೆ ಅದು ಓದ್ದವ್ರಿಗೆ, ರಶ್ಮಿಯವರು ಇಷ್ಟೆಲ್ಲ ಮಾಡೋಕ್ಕಾಗತ್ತೆ ಅಂದರೆ ನನಗೂ ಮಾಡೋಕ್ಕೆ ಸಾಧ್ಯ ಅಂತ ಒಂದು ಪ್ರೇರಣೆ ಸಿಗ್ಬೋದು. ಸೊ ವೆನ್ ಇನ್ ಫ್ಲೆಶ್ ಆ್ಯಂಡ್ ಬ್ಲಡ್ ಎಮ್ಯುಲೇಷನ್ ನಾನು ಒಂದು ಪ್ರೆಸೆಂಟ್ ಮಾಡಿದಾಗ, ಒಬ್ಬ ಇದು ಪ್ಲ್ಯಾಟ್ಫಾರ್ಮಲ್ಲಿ ಟೀಯನ್ನು ಮಾರಾಟ ಮಾಡುವಂಥ ಬಾಲಕ ದೇಶದ ಪ್ರಧಾನಮಂತ್ರಿ, 78% ಅಪ್ರೂವಲ್ ರೇಟಿಂಗ್ ಇವತ್ತು, ಅಂತಾರಾಷ್ಟ್ರೀಯ ಹಂತದಲ್ಲಿ ಸಮಸ್ಯೆಗಳಿಗೆ ಅವ್ರನ್ನ ಈಗ ಕೇಳ್ತಾರೆ. ಭಾರತ ಎಲ್ಲಿ ಅಂತ ಕೇಳಿಸ್ಕೊಳ್ಳೋರೇ ಇರಲಿಲ್ಲ, ಅಂಥ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಯಾಕೆ ಹಿಂಗೆ ಹೋಗೋಕ್ಕೆ ಸಾಧ್ಯ, ಏನಿತ್ತು, ನಾನು ಮಾಡೋಕ್ಕೆ ಸಾಧ್ಯ ಅನಿಸ್ಬೇಕು. ನಾನಿವತ್ತು ಐ ಆಮ್ ಮೋರ್ ಪ್ರಿವಿಲೇಜ್ ದೆನ್ ಬೀಯಿಂಗ್ ಎ ಟೀ ಸೆಲ್ಲರ್. ಕ್ಯಾನ್ ಐ ಬಿಕಮ್ ಬೆಟರ್? ಸೊ ಕ್ಯಾನ್ ಇಟ್ ಇನ್ಸ್ಪೈರ್ ಪೀಪಲ್? ಸೊ ಆ ಥರ ಯೋಚನೆ ಮಾಡಿ ಅವ್ರನ್ನ ಒಂದು ಕೇಸ್ ಸ್ಟಡಿಯಾಗಿ ಯೂಸ್ ಮಾಡಿದ್ದೀನಿ. ಬುಕ್ ಇರೋದು ಇಂಡಿಕ್ ಲೀಡರ್ಶಿಪ್ ಬಗ್ಗೆ, ಬಟ್ ಒಂದು ಎಕ್ಸ್ಪ್ಲನೇಷನ್ ಬೇಕು. ಅವ್ರನ್ನ ಅಬ್ಸರ್ವ್ ಮಾಡುವಂಥ ಶಕ್ತಿ ನನಗೆ ಸಿಕ್ತು, ಅವಕಾಶಗಳು ಸಿಕ್ತು. ಅವ್ರ ಲೈಫ್ ರಿಸರ್ಚ್ ಮಾಡೋಕ್ಕಾಯಿತು. ಒಂದು ದೊಡ್ಡ ರಿಸರ್ಚ್ ತಂಡ ಆಯಿತು ನನ್ನ ಜೊತೆಗೆ. ಅಂದರೆ 6 ಜನ ಯುವಕರು ರಿಸರ್ಚ್ ತಂಡ ಆಯಿತು. 2 ವರ್ಷ ಹಗಲು ರಾತ್ರಿ ರಿಸರ್ಚ್ ಮಾಡಿದ್ದೀವಿ. ಅದನ್ನು ಪ್ರತಿ ವಾರ ರಿಸರ್ಚ್ ಮೀಟಿಂಗ್ಸ್ ಮಾಡ್ತಾಯಿದ್ವಿ. ಡೇ ಜಾಬ್ ಇತ್ತು ನನಗೆ, 9 ರಿಂದ 6 ಗಂಟೆ ಕೆಲಸನೂ ಮಾಡ್ತಿದ್ದೆ. ಸೊ ನಾನು ಬೆಳಗ್ಗೆ 3 ಗಂಟೆಗೆ ಎದ್ದು ಬರೀತಿದ್ದೆ. 3 ರಿಂದ 7:30, 8 ಗಂಟೆ ತನಕ ಬರೋದು, ಆಫೀಸ್ ಕೆಲಸಗಳನ್ನು ಮುಗಿಸಿ ಸಾಯಂಕಾಲ 6 ಗಂಟೆ ಮೇಲೆ ನಾನು ರಿಸರ್ಚ್ ಮೀಟಿಂಗ್ಸ್ ಮಾಡಿ ಕಂಪೈಲೇಷನ್ಸ್ ಎಲ್ಲ ಮಾಡಿ ಪುನಃ ಅದನ್ನೆಲ್ಲ ಕ್ರೋಢೀಕರಿಸಿ ಸಾಕಷ್ಟು ಮೆಟೀರಿಯಲ್ ಇದೆ. ಸೊ ಯಾವೆಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡೋರಿ ಸರ್? ಅಂದರೆ ಮೋದಿಜಿ ಅಂತಹ ವ್ಯಕ್ತಿತ್ವ ಇವತ್ತೆಲ್ಲ ನಾವೇನು CM PM ಆದಮೇಲೆ ನೋಡೋದು ಒಂದು ಬೇರೆ, ಬಟ್ ಒಂದು ಬುಕ್ಕನ್ನು ಬರಿಬೇಕಂದ್ರೆ
ನೀವು ಹೇಳಿದ್ರಿ ಇಟ್ ಇಸ್ ನಾಟ್ ಅ ಬಯೋಗ್ರಫಿ, ಇಟ್ ಇಸ್ ಇನ್ನೊಂದಷ್ಟೆಲ್ಲ ಕ್ಯಾಟಗರೀಸ್ ಮೆನ್ಷನ್ It's not a hagiography, it's not a eulogy to a person. It is an analysis of his leadership seen through the Indic lens. Wake up to fresh ideas. Repose. Indic ಅನಾಲಿಸಿಸ್ scripture ಆಫ್ ದ lens. ಲೀಡರ್ಶಿಪ್ ಥ್ರೂ ದಿ ಇಂಡಿಕ್ ಲೆನ್ಸ್. ಈ ಎರಡು ಪದಗಳು ಈ ಹಿಂದೆ, ಪ್ಲೀಸ್ ಇಗ್ನೋರ್ ಮೈ ಇಗ್ನೋರೆನ್ಸ್ ಅಥವಾ ಇನ್ನಸೆನ್ಸ್, ಹಂಗಂದ್ರೆ ಏನು? ಈಗ ಒಂದು ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ ಇದೆ. ಉದಾಹರಣೆ ಕೊಡ್ತೀನಿ. ಭಾರತದ ಆಲೋಚನೆಗಳಲ್ಲಿ ಇವಾಗ ಭಗವದ್ಗೀತೆನ ತಗೊಳ್ಳೋಣ. ಕೃಷ್ಣನ ಹೊಗಳ್ತೀವಿ ನಾವು, ನಮಗೆ ಭಗವದ್ಗೀತೆ ಕೊಟ್ಟ ಅಂತ. ಅರ್ಜುನನ ಪಾಪ ಅವನ ವಿಷಾದ ಯೋಗವೇ ಅವನಿಗೆ ನಾವು ಈಸ್ ಎ ಫೇಲ್ಡ್ ಲೀಡರ್ ಅಂತ ಹೇಳ್ತೀವಿ. ಬಟ್ ಆ ಫೇಲ್ಡ್ ಲೀಡರ್ ಇದ್ದಿದ್ದಕ್ಕೆ ಭಗವದ್ಗೀತೆ ಬಂತು ಅಂತ ಮರಿತಾ ಇದ್ದೀವಿ. ಒಂದು ವಿಲನ್ ಇದ್ರೆ ಹೀರೋಗೆ ಮರ್ಯಾದೆ, ಆ ಥರ. ಅವ್ನ ವಿಷಾದತೆಯಲ್ಲಿ ಇಲ್ಲದೆ ಹೋಗಿದ್ರೆ, ಅವನಿಗೆ ಗೊಂದಲಗಳು ಬರದೇ ಹೋಗಿದ್ರೆ, ಹಿ ವುಂಟ್ ರೀಚ್ ಔಟ್ ಟು ಸಂಬಡಿ ಫಾರ್ ಹೆಲ್ಪ್. ಗೋಯಿಂಗ್ ಥ್ರೂ ಅ ಕಾಂಪ್ಲೆಕ್ಸ್ ಡಿಲೆಮಾ ಈಸ್ ನಾರ್ಮಲ್ ಫಾರ್ ಆಲ್ ಆಫ್ ಅಸ್ ಇನ್ ಲೈಫ್. ರೀಚಿಂಗ್ ಔಟ್ ಮೇ ನಾಟ್ ಬಿ ನಾರ್ಮಲ್. ಭಗವದ್ಗೀತೆ ದಟ್ ಇಸ್ ಅನ್ ಎಕ್ಸಾಂಪಲ್. ಐ ಟು ರೀಚ್ ಔಟ್ ಟು ಸಂಬಡಿ ಬೆಟರ್ ದೆನ್ ಮೀ. ಇವತ್ತು ಮೆಂಟರಿಂಗ್ ಅಂತ ಕಾರ್ಪೊರೇಟ್ ವರ್ಲ್ಡಲ್ಲಿ ಹೇಳ್ತಾರೆ, ಎಲ್ಲದಕ್ಕೂ ಮೆಂಟರ್ ಇರಬೇಕು ಅಂತ. ಕೃಷ್ಣ ಇಸ್ ದ ಐಡಿಯಲ್ ಮೆಂಟರ್ ಫಾರ್ ಅರ್ಜುನ. ಮೆಂಟರ್ಶಿಪ್ ಇಸ್ ದೇರ್ ಇನ್ ಭಗವದ್ಗೀತಾ. ಅಬ್ಸಲ್ಯೂಟ್ಲಿ. ವಿ ಡೋಂಟ್ ಸಿ ಇಟ್ ದಟ್ ವೇ. ದೇವರು ನಮಗೆ ಆದೇಶ ಕೊಟ್ಟ ಹೋದ ಅಂತೀವಿ. ವಾಚ ಅಂದ್ಬಿಟ್ಬಿಡ್ತೀವಿ. ಆ್ಯಂಡ್ ಹಿ ವಾಸ್, ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ ಕೇಳಿ. ಹಲವಾರು ಪಾತ್ರಗಳು ವಹಿಸ್ತೀವಿ ನಾವು ಜೀವನದಲ್ಲಿ. ಐ ಆಮ್ ಅ ಫಾದರ್, ಐ ಆಮ್ ಅ ಬ್ರದರ್, ಐ ಆಮ್ ಅ ಸನ್, ಐ ಆಮ್ ಅ ಬಾಸ್, ಐ ಆಮ್ ರಿಪೋರ್ಟಿ ಟು ಸಂಬಡಿ. ಐ ಹ್ಯಾವ್ ಸೋ ಮೆನಿ ರೋಲ್ಸ್ ಟು ಪ್ಲೇ. ನಾನು ತಂದೆಯ ಪಾತ್ರದಲ್ಲಿ, ನನ್ನ ಆಫೀಸಲ್ಲಿ ತಂದೆ ಥರ ನಾನು ನಡ್ಕೊಂಡ್ರೆ ನಗ್ತಾರೆ. ಆಫೀಸಲ್ಲಿ ನಾನು ಕೆಲಸ ಬಾಸ್ ಥರ ನಡ್ಕೊಳ್ಳೋ ಬದಲು ಬೇರೆ ಪಾತ್ರಗಳು ನಡ್ಕೊಂಡ್ರೆ ಕೆಲಸ ತೆಗಿತಾರೆ. ಈಚ್ ಆಫ್ ಅಸ್ ಯಾವ ಕಾಂಟೆಕ್ಸ್ಟಲ್ಲಿ ಯಾವ ಪಾತ್ರ ನಿರ್ವಹಿಸಬೇಕು ಅದನ್ನೇ ನಿರ್ವಹಿಸಬೇಕು. ಸೊ ಭಗವದ್ಗೀತೆಯ ಸಂದರ್ಭದಲ್ಲಿ ಚಾರಿಟಿಯರ್ ಪಾತ್ರವನ್ನು ಸ್ವೀಕರಿಸಿದಂಥ ಕೃಷ್ಣ, ಪಾತ್ರ ಸ್ಪಷ್ಟತೆ ಇತ್ತು ಅವನಿಗೆ, ನಾನು ಚಾರಿಟಿಯರ್, ನಾನು ಸಾರಥಿ ಅಷ್ಟೇ. ಆದರೆ ಅದನ್ನು ನಿಲ್ಲಿಸಿ ಯುದ್ಧ ಮಧ್ಯದಲ್ಲಿ ಒಬ್ಬ ಬೋಧಕನಾಗ್ತಾನೆ, ಒಬ್ಬ ಮೆಂಟರ್ ಆಗ್ತಾನೆ, ಭಗವದ್ಗೀತೆಯನ್ನು ಕೊಡ್ತಾನೆ. ಒಬ್ಬ ಸಾಮರ್ಥ್ಯವುಳ್ಳಂಥ ಅರ್ಜುನ ವಾರಿಯರ್ ಆಗಿದ್ದವನು ಈ ಫರ್ಗೆಟ್ಸ್ ಇಸ್ ರೋಲ್. ಸೊ ಈ ರೋಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ ಅವನಿಗೆ. ಸೊ ಲೀಡರ್ಶಿಪ್ ಈಸ್ ಟು ಕ್ಲಾರಿಫೈ ರೋಲ್ಸ್. ರೋಲ್ ಕನ್ಫ್ಯೂಷನ್ ಇದ್ದರೆ ಯು ಕ್ಯಾನ್ ಬಿ ಅ ಲೀಡರ್. ಸೊ ಇವತ್ತು ನಾವು ಪ್ರಧಾನಿಗಳನ್ನು ಹಲವಾರು ಪಾತ್ರದಲ್ಲೂ ನೋಡ್ಬೋದು. ಈಗ ನಿನ್ನೆ ಒಂದು ಚಿತ್ರ ಬಂದಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಜಸ್ಟಿತ್ ಗಂಡ ಹೆಂಡತಿ ಜೊತೆಗೆ ಒಂದು ಮಗುನ ಇಟ್ಕೊಂಡಿದ್ರು. ಆ ಚಿತ್ರ ನೋಡಿದಾಗ ಅವ್ರು ಪ್ರಧಾನಿ ಅಲ್ಲ ನನಗನ್ಸಿದ್ದು. ಒಂದು ತಾತ ಒಂದು ಮಗುವನ್ನು ಎತ್ಕೊಂಡು ಒಂದು ಮುದ್ದು ಮಾಡ್ತಾ ಇದ್ದಾರೆ. ಆ ಮುಖದ ಒಂದು ಭಾವನೆಯಲ್ಲೇ ಗೊತ್ತಾಗತ್ತೆ ಇವರೇನು PM ಅಲ್ಲ ಇವರು. ದಟ್ ಜೆನ್ಯೂನ್ನೆಸ್ ಆಫ್ ಅ ಗ್ರ್ಯಾಂಡ್ ಫಾದರ್ಲಿ ಲವ್. ನೋ ದಟ್ಸ್ ಅ ಡಿಫ್ರೆಂಟ್ ರೋಲ್. ಫಾರ್ ದಟ್ ಚೈಲ್ಡ್, ಈವನ್ ಆಫ್ಟರ್ 20 years saying you are held by PM Modi, and it means nothing to the child. That is the purity of the relationship. So Krishna and Bhagavad Gita could differentiate role from self. That is very powerful expression of leadership. But ನಮ್ಮಲ್ಲಿ ಅದು ಯಾವುದು ವಿಚಾರಗಳೇ ಇಲ್ಲ ಜನರಲ್ ಲೀಡರ್ಶಿಪ್ ಲಿಟ್ರೇಚರಲ್ಲಿ. ಸೊ ನನಗನ್ಸಿದ್ದು ಇದನ್ನೆಲ್ಲ ನಾವು ತಂದಾಗ ಇದನ್ನು ಕ್ಲಾರಿಫೈ ಮಾಡುವಂಥ ಒಂದು ಉದಾಹರಣೆ ಕೊಡೋಕ್ಕೆ ಸಾಧ್ಯವ. ಆ್ಯಂಡ್ ದಟ್ ಇಸ್ ವಾಟ್ ಐ ಹ್ಯಾವ್ ಟ್ರೈ ಟು ಡೂ. ದೀಸ್ ಆರ್ ಕಾನ್ಸೆಪ್ಟ್ಸ್, ಇಂಡಿಕ್ ಕಾನ್ಸೆಪ್ಟ್. ನೀವು ಕೇಳಿದ್ರೆ ಇಂಡಿಕ್ ಥಿಂಕಿಂಗಲ್ಲಿ ಇದು. ಮತ್ತು ನಾವು ಇಂಡಿಯನ್ ಥಿಂಕಿಂಗಲ್ಲಿ ಹೇಳ್ತೀವಿ, ನೀವು ಸದಾಕಾಲ ಪ್ರಸ್ತುತ ಸ್ಥಿತಿಯಲ್ಲೇ ಇರಬೇಕು. ಹಿಂದಿನ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ ಡೋಂಟ್ ಫೀಲ್ ಗಿಲ್ಟಿ ಅಬೌಟ್ ಇಟ್, ನಾರ್ ಕ್ಯಾನ್ ಬಿ ಅಫ್ರೇಡ್ ಆಫ್ ದ ಫ್ಯೂಚರ್. ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂತೀವಿ. ಈ PM ನೋಡಿದಾಗ, ನೀವೊಂದು ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಅಥವಾ ಒಂದು ಸಭೆಯಲ್ಲಿದ್ದಾಗ ಯಾವುದೇ ಎಳ್ಳಷ್ಟು ಡಿಸ್ಟ್ರಾಕ್ಷನ್ ಇಲ್ಲದೆ ನಿಮ್ಮ ಮೇಲೆ ಫೋಕಸ್ ಮಾಡ್ತಾರೆ. ಅಷ್ಟು ನಿಮ್ಮ ಜೊತೆಗೆ ಇರ್ತಾರೆ, ಎಲ್ಲರ ಜೊತೆಗೆ ಯಾರಾದರೂ ಇರಲಿ. ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಒಂದು 25-30 ಮೀಟಿಂಗ್ಸ್ ಮಾಡ್ಬೋದು ಅವರು. ಹಲವಾರು ಥರದ ವ್ಯಕ್ತಿಗಳು ಬರ್ತಾರೆ. ನಮ್ಮಂಥವ್ರು 100 ಜನ ಅವ್ರಿಗೆ ರಿಪೋರ್ಟ್ ಮಾಡ್ಬೋದು. ಬಟ್ ಯಾವ ಸಭೆಯಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ನಮಗೆ ಸಲಹೆ ಕೊಟ್ಟರು ಅನ್ನೋದನ್ನ ಅವ್ರು ಜ್ಞಾಪಕ ಇಟ್ಕೊತಾರೆ. ನಮಗೆ ಗಾಬರಿ ಆಗ್ತಿರುತ್ತೆ, ಇವ್ರು ಹೆಂಗಪ್ಪ ಇಷ್ಟ. ನೆನಪಿನ ಶಕ್ತಿ ಅಂತ ಹೇಳ್ತೀವಿ. ದಟ್ ಈಸ್ ಬಿಕಾಸ್ ಆಫ್ ಹಿಸ್ ಕಾನ್ಸಂಟ್ರೇಷನ್, ದ ಫೋಕಸ್ ದಟ್ ಈಸ್ ಗಾಟ್. ಬಟ್ ಅದೇ ಥರದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಮಹಾಭಾರತದಲ್ಲಿ ಬರುತ್ತೆ. ಯುಧಿಷ್ಠಿರ ಭೀಷ್ಮನ್ ಕೇಳ್ತಾನೆ, ಹೀಗಾಯಿತು, ನಾವು ಯುದ್ಧ ಗೆಲ್ತಾ ಇದ್ದೀವಿ, ನೀನು ಸಾಯ್ತಾ ಇದೆಯಾ, ನನಗೆ ರಾಜ್ಯ ನಡೆಸಬೇಕು, ಕರೆಕ್ಟಾಗಿ ರಾಜ್ಯ ಹೇಗೆ ನಡೆಸೋದು ಅಂತ ನನಗೆ ಸಲಹೆ ಕೊಟ್ಟೋಗಿ. ಅದರಲ್ಲಿಂದನೇ ರಾಜ್ಯ ಧರ್ಮ ಅಂತ ಬರೋದು. ಸೊ ರಾಜ್ಯ ಧರ್ಮದ 10 ಪ್ರಿನ್ಸಿಪಲ್ಸನ್ನು ಆಗ ಕೊಡ್ತಾರೆ ಅವರು. ದಟ್ ಈಸ್ ಎ ವೆರಿ ಟೆನೆಟ್ ಆಫ್ ರಾಜ್ಯ ಧರ್ಮ. ಅದನ್ನು ಬರೆದಿದ್ದೀನಿ. ಹಾಗೆಯೇ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ನಾನು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ಇಂಡಿಯಾ ಸೋ ರಿಚ್ ಅಂತ ಹೇಳಿ. ಕೌಟಿಲ್ಯದ ಅರ್ಥಶಾಸ್ತ್ರದಲ್ಲಿ ನಮಗೆ ಚಾಣಕ್ಯ ಹೇಳ್ತಾನೆ, 3 ವಿಚಾರಗಳು ಭಾಳ ಮುಖ್ಯ ರಾಜನಿಗೆ. ಅವನ ಪ್ರಧಾನ ಕರ್ತವ್ಯವೇ 2 ಅಂತಾನೆ, ಲೋಕಸಂಗ್ರಹ, ಯೋಗಕ್ಷೇಮ. ಇಷ್ಟೇ. ರಾಜನಿಗೆ ಇನ್ನೇನೂ ಜವಾಬ್ದಾರಿ ಇಲ್ಲ. ಲೋಕದ ಸಂಗ್ರಹ ಮಾಡುವಂಥದ್ದು, ಯೋಗಕ್ಷೇಮ ಮಾಡುವಂಥದ್ದು, ಸಮಾಜದ ಯೋಗಕ್ಷೇಮವನ್ನು ವಿಚಾರಣೆ ಮಾಡುವಂಥದ್ದು, ಮತ್ತು ಬ್ರಿಂಗಿಂಗ್ ದ ಸೆನ್ಸ್ ಆಫ್ ಸೆಕ್ಯೂರಿಟೀಸ್.
ಇದೆರಡೇ ಜವಾಬ್ದಾರಿ ನಿಂದು. ಎಲ್ಲ ಥರದ ಸೆಕ್ಯೂರಿಟಿ, ಎಮೋಷನಲ್, ಸೋಷಿಯಲ್, ಫಿಸಿಕಲ್, ಫೈನಾನ್ಷಿಯಲ್, ದ ಕಿಂಗ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ದಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ದ ಕಿಂಗ್ ಅಚೀವ್ಸ್ ಒನ್ ಲೆವೆಲ್ ಆಫ್ ಸ್ಟೇಟಸ್ ಅಂತಾನೆ. ಒಂದು ಹಂತಕ್ಕೆ ಇರಬೇಕು. ಏನು ಅಂದಾಗ ಅವನು ಅಂತಾನೆ, ಇಂದ್ರಿಯ ನಿಗ್ರಹ ಇಲ್ಲದಿರೋ ರಾಜ ತನ್ನ ಸಮಾಜಕ್ಕೆ, ತಮ್ಮ ಸಬ್ಜೆಕ್ಟ್ಸಿಗೆ ಲೋಕ ಸಂಗ್ರಹ ಆಗಲಿ ಎರಡು ಯೋಗಕ್ಷೇಮವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದೊಂದು ಸುಲಭ ಸೂತ್ರದಲ್ಲಿ ಹೇಳೋಟಾಗ್ತಾನೆ. ಟುಡೇ ಇಫ್ ಯು ಲುಕ್ ಎಟ್ ಇಟ್ ಅಮಾಂಗ್ಸ್ ಆಲ್ ದ ಪೊಲಿಟಿಕಲ್ ಲೀಡರ್ಸ್, ಇವರು ಇವತ್ತು ತುಂಬ ನಾಯ್ಸ್ ಇದೆ. ಇವತ್ತೆಲ್ಲ ನಾವು ಏನು ಮಾತಾಡಿದ್ರು ಐದರ್ ನೀವು ಪರಾರ ವಿರೋಧ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆಬ್ಜೆಕ್ಟಿವ್ ಅನಲೈಸ್ ಮಾಡೋ ಶಕ್ತಿಯನ್ನು ಕಳ್ಕೊತಾ ಇರೋದು ಸಮಾಜ ಇವತ್ತು. ಅದು ಅವ್ರನ್ನ ಆಬ್ಜೆಕ್ಟಿವ್ ಅನಲೈಸ್ ಮಾಡಿದಾಗ ಅವರು ಇಂದ್ರಿಯ ನಿಗ್ರಹದ ಬಗ್ಗೆ ಒಂದು ಪುಸ್ತಕ ಬರೀಬೋದು. ಇಂದ್ರಿಯ ಅಂದರೆ ಪಂಚೇಂದ್ರಿಯ, ಅದರ ನಿಗ್ರಹ ಕಂಟ್ರೋಲ್ ಮಾಡುವಂಥದ್ದು. ಎಲ್ಲೋ ಒಂದು ಕಡೆ ಅವನು ಹೇಳ್ತಾನೆ, ಇಂದ್ರಿಯ ನಿಗ್ರಹ ಆಗಿ ಇಂದ್ರಿಯ ವಿಜಯವನ್ನು ಪಡ್ಕೊಂಡು ಅವ್ನು ಮಾತ್ರ ರಾಜ ಆಗಕ್ಕೆ ಸೂಕ್ತ ಅಂತಾನೆ. ಆ್ಯಂಡ್ ಹೀ ಅಟೆಂಪ್ಟ್ಸ್ ಟು ಎಂಬಾಡಿ ದ್ಯಾಟ್. ವಿಜಯದ ಹಂತವೇ ಇವತ್ತೊಂದು ದೊಡ್ಡ ಸಾಧನ. ಸೊ ಸಾಧನ ಅಂತ ಏನು ಕರಿತೀವಿ, ಇಟ್ ಈಸ್ ಯುವರ್ ಅಟೆಂಪ್ಟ್ ಟು ಅಟೈನ್ ದಟ್ ದ ಕಂಟ್ರೋಲ್ ಓವರ್ ಯುವರ್ ಇನ್ನರ್ ಸೆಲ್ಫ್ ಆ್ಯಂಡ್ ಮ್ಯಾನಿಫೆಸ್ಟ್ ದಟ್ ಪವರ್ ವಿತಿನ್. ಅದಕ್ಕೆ ಪುಸ್ತಕಕ್ಕೆ ಪವರ್ ವಿತಿನ್ ಅಂತ ಬರೆದಿರೋದು ನಾನು. ಪವರ್ ವಿತೌಟ್ ರಿಕಗ್ನೈಸ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಅಂದ ಕೂಡಲೇ ಪವರ್ ವಿತೌಟು, ಪೊಸಿಷನ್ನು, ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಆದೇಶ ಕೊಡೋದು, ಸಲಹೆಗಳು ಕೊಡೋದು, ಆರ್ಡರ್ ಮಾಡೋದು. ಇಟ್ಸ್ ವೆರಿ ಈಸಿ ಟು ರಿಕಗ್ನೈಸ್. ಬಟ್ ವಾಟ್ ಪೀಪಲ್ ಡೋಂಟ್ ಸಿ ಇನ್ ನೇಮ್ ವಿಚ್ ಐ ಹ್ಯಾಡ್ ಆಕ್ಸೆಸ್ ಟು ಸಿ ಈಸ್ ದ ಪವರ್ ವಿತಿನ್. ಆ್ಯಂಡ್ ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್. ಕ್ರಿಟಿಕ್ಸು ನನ್ನ ಹೊರಗಡೆ ನೋಡಿ ಕ್ರಿಟಿಸೈಸ್ ಮಾಡ್ತಾರೆ. ಈ ಭಕ್ತರು ಕೂಡ ಹೊರಗಡೆ ವಿಚಾರಗಳು ಇಟ್ಕೊಂಡೇ ಭಕ್ತರಾಗ್ತಾರೆ. ಆದರೆ ಹತ್ತಿರದಿಂದ ನೋಡಿದಾಗ 2-3 ಅನುಕೂಲಗಳು ಇದೆ, ಅನಾನುಕೂಲಗಳು ಇವೆ. ಅನುಕೂಲ ಏನು ಅಂದರೆ ಭಾಳ ಹತ್ತಿರದಿಂದ ಎಲ್ಲ ವಿಚಾರಗಳು ಕಾಣಿಸುತ್ತೆ. ಪವರ್ ವಿದಿನ್ ಅವರಲ್ಲಿ ನಿಮ್ಗೆ ಅಷ್ಟು ಹತ್ತಿರದ ಆಕ್ಸೆಸ್ ಇದ್ದಾಗ ನೀವು ನೋಡಿದ ವಿಚಾರಗಳೇನು? ಬಿಕಾಸ್ ಇವತ್ತು ಮೀಡಿಯಾ ತೋರಿಸೋ ಮೋದಿಜಿ ಒಂದು ಕಡೆ ಎಲೆಕ್ಷನ್ ಕ್ಯಾಂಪೇನಲ್ಲಿ ನೋಡೋದು, ಇದೆಲ್ಲ ಒಂದು ಪಾತ್ರ. ಅದು ಹೌದು, ಈಸ್ ಪ್ಲೇಯಿಂಗ್ ಅ ರೋಲ್, ಈಸ್ ಡೂಯಿಂಗ್ ಜಸ್ಟಿಸ್ ಟು ದಟ್ ರೋಲ್ ಇನ್ ದಟ್ ಕಾಂಟೆಕ್ಸ್ಟ್. 2-3 ಹೇಳ್ತೀನಿ ಆ ಥರ, ಒಂದೆರಡಲ್ಲ. ಅವರ ವೈಶಿಷ್ಟ್ಯತೆ, ಹಿಸ್ ಕಂಪ್ಯಾಷನ್ ಇಸ್ ಲಿಮಿಟ್ಲೆಸ್, ಹಿಸ್ ಕನ್ಸರ್ನ್, ಎಸ್ಪೆಷಲಿ ಅಂತ್ಯೋದಯಕ್ಕೆ ಇರ್ತಕ್ಕಂಥ ಕನ್ಸರ್ನು. ನಾವು ಏನಾದರೂ ಪ್ರೆಸೆಂಟೇಷನ್ಸ್ ಮಾಡಿದಾಗ ಇದೆಲ್ಲ ಸರಿಯಪ್ಪ, ಇದೆಲ್ಲ ಹೇಳ್ತಾ ಇದೆಯಾ, ವರ್ಣಿಸ್ತಾ ಇದೆಯಾ, ಅದೆಲ್ಲ ಒಳ್ಳೆ ಕೆಲಸ, ಇದೆಲ್ಲ ನಿಂಗೆ ಬೇಡ, ಇದೆಲ್ಲ ನೀನು ಮಾಡೋದ್ರಿಂದ ಕೊನೆ ಹಂತದಲ್ಲಿ ನಿಂತಿರೋ ಒಂದು ಪ್ರಜೆಗೆ ಏನು ಅನುಕೂಲ ಅದು ಹೇಳಿ ಮೊದಲು ಅಂತಾರೆ. ಆ್ಯಂಡ್ ಈಸ್ ವೆರಿ ಫೋಕಸ್, ಈಸ್ ವೆರಿ ಔಟ್ಕಮ್ ಫೋಕಸ್ಡ್. ನನಗೆ ಕೊನೆ ವಾಟ್ ಈಸ್ ದ ಬೆನಿಫಿಟ್ ಟು ದ ಲಾಸ್ಟ್ ಸಿಟಿಸನ್, ಫಸ್ಟ್ ಎಕ್ಸ್ಪ್ಲೇನ್ ದ್ಯಾಟ್ ಟು ಮೀ. ಯೋಚನೆ ಮಾಡೋದೇ ಹಾಗೆ ಎಲ್ಲದಕ್ಕೂ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ವಿಶ್ವಕರ್ಮ ಸ್ಕೀಮ್ ಇದೆ. ಜನಕ್ಕೆಲ್ಲ ಇವತ್ತು ಸ್ಕೀಮ್ ಅಂತ ನೋಡ್ತಾ ಇರೋದು ನಾವು. ವಿಶ್ವಕರ್ಮ ಇದು ಏನು ಆರ್ಟಿಸನ್ಸ್ಗೆ ಅವರ ಕಲೆ ನಶಿಸಿ ಹೋಗಬಾರ್ದು ಅಂಥೇಳಿ ಅವ್ರಿಗೆ 5 ಲಕ್ಷ ರೂಪಾಯಿ ಒಂದು ಸಬ್ಸಿಡಿ ಸಹಾಯಧನ ಕೊಟ್ಟು ಅದನ್ನ ಬೆಳೆಸಲಿಕ್ಕೆ ಒಂದು ಪ್ರಯತ್ನ. ಅದು ಹೇಗೆ ಆಲೋಚನೆ ಬಂತು ಅವರಿಗೆ? ಈ ಸ್ಕೀಮ್ ಅನೌನ್ಸ್ ಆದಾಗ ಆಗಲೇ ಹಲವಾರು ಈ ಥರದ ಸ್ಕೀಮ್ಸ್ ಇತ್ತು ಎಲ್ಲ ರಾಜ್ಯಗಳಲ್ಲೂ, ಚಿಕ್ಕ ಮಟ್ಟ ಪ್ರಮಾಣದಲ್ಲಿದೆ. ಬಟ್ ಅವರ ಆಲೋಚನೆಗಳು ಯೋಚನೆ ಮಾಡಿ, ನೀತಿ ಆಯೋಗ, ನನ್ನ ಪುಸ್ತಕದಲ್ಲಿ ಬರೀತೀನಿ, ನೀತಿ ಆಯೋಗ CEO ಅವ್ರ ಹತ್ರ ಹೋಗ್ತಾರೆ. ಸರ್, ನಿಮಗೆ ಈ ಸ್ಕೀಮ್ ಬಗ್ಗೆ ಏನಿರಬೇಕು ಅಂತ ಅಪೇಕ್ಷೆ ಇದೆ? ಸ್ಕೀಮ್ ಆಗಿ ಮಾಡಿ ಫಲಾನುಭವಿಗಳು, ಲಾಭಾರ್ಥಿಗಳು ಇಷ್ಟು ದುಡ್ಡು ಕೊಡಬೇಕು, ಅದೆಲ್ಲ ಸುಲಭ. ಬಟ್ ವಾಟ್ ಈಸ್ ಯು ಫಿಲಾಸಫಿ ಬಿಹೈಂಡ್ ದಿಸ್ ಥಿಂಕಿಂಗ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಬೆಳೆಯುವಂಥ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ನೋಡಿ, ಅದೇ ದೊಡ್ಡ ಸ್ಟ್ರೆಂತ್ ಅವರಿಗೆ. ಪ್ರಚಾರಕ್ಕಾಗಿ ದೇಶ ಇಡೀ ತಿರುಗಾಡಿದ್ದಾರೆ. 17ರಿಂದ 19 ವಯಸ್ಸು ಅವರು ಆಂತರಿಕ ಒಂದು ಹುಡುಕಾಟದಲ್ಲಿ ಒಂದು ಭಾರತ ಇಡೀ ತಿರುಗಾಡಿದ್ದಾರೆ. ಆಶ್ರಮಗಳು, ಹಿಮಾಲಯಗಳು ಎಲ್ಲ ಕಡೆ ಹೋಗಿದ್ದಾರೆ. ಅದ್ರ ಬಗ್ಗೆ ಮಾತ್ರ ನಾನು ಬರೆದಿಲ್ಲ, ಯಾಕಂದರೆ ಅದು ವಿಶೇಷವಾಗಿ ಅದು ನನ್ನ ವೈಯಕ್ತಿಕ ವಿಚಾರ, ನನ್ನ ಸಾಧನೆಗಳು, ಅದ್ರ ಬಗ್ಗೆ ಬರೀಬೇಡ ಅಂತ ಹೇಳಿದ್ದಾರೆ. ಹೌದಾ? ಸೊ 2 years ತಿರುಗಾಡಿದ್ರು ಅಂತ ಬರ್ದಿದ್ದೀನಿ. ಇದು 17 ಏಜ್ ಆಫ್ 17 to 19 ಟೀನೇಜಲ್ಲೇ ಈ ಥರ ಅವಾಗಿಂದನೇ ಶುರು ಆಗೋಂಥ ಒಂದು ಪಯಣ ಇದೆ ಅವ್ರಿಗೆ. ಅದೇ 50 ವರ್ಷದ ಪಯಣವನ್ನು ನಾನು ಸಂಶೋಧನೆ ಮಾಡಿ ಐ ಹ್ಯಾವ್ ದ ಫ್ಯಾಕ್ಟ್ಸ್ ವಿತ್ ಮೀ. ಸೊ ಎವಿಡೆನ್ಷಿಯಲ್ ಆಗಿ ಬರೆದಿರ್ತಕ್ಕಂಥ ಬುಕ್. ಹತ್ತಿರದಿಂದ ಬರೆದಾಗ ಆಬ್ಜೆಕ್ಟಿವಿಟಿ ಕಡಿಮೆ ಆಗೋ ಸಾಧ್ಯತೆ ಇದೆ, ಯಾಕಂದ್ರೆ ನಮಗೆ ಹತ್ತಿರ ಇದ್ದಾಗ ಅಷ್ಟೇ ಕಾಣಿಸೋದು. ಬಟ್ ಒಬ್ಬ ಆ್ಯಸ್ ಅ ರಿಸರ್ಚರ್, ಆ್ಯಸ್ ಅ ಪ್ರೊಫೆಸರ್ ಎಟ್ ವೆರಿ ಪ್ರೆಸ್ಟೀಜಿಯಸ್ ಐವಿ ಲೀಗ್, ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಾಟ್ ಐ ರೈಟ್. ಐ ಹ್ಯಾವ್ ಟು ಮೇಕ್ ಶೂರ್ ದಟ್ ಐ ಆಮ್ ಆಬ್ಜೆಕ್ಟಿವ್. ಸೊ ಭಾಳ ದಿನ ನನಗೆ ಇಂಟೆಲೆಕ್ಚುಯಲ್ ಇಂಟೆಗ್ರಿಟಿಗೆ ಕ್ವಶನ್ ಮಾಡ್ಕೊತಿದ್ದೆ ನಾನು. ಐ ಶುಡ್ ನಾಟ್ ಗೆಟ್ ಕ್ಯಾರಿಡ್ ಅವೇ. ಅಂತ ದೊಡ್ಡ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ನೋಡಿದಾಗ ಕ್ಯಾರಿಸ್ಮಾ ಇರುತ್ತೆ, ಪಾಪ್ಯುಲಾರಿಟಿ ಇರುತ್ತೆ, ವಿ ಮೇ ಫಾಲ್ ಇನ್ ಟು ದ ಟ್ರ್ಯಾಪ್, ಐ ಶುಡ್ ಬಿ ಅವೇ ಫ್ರಮ್ ಇಟ್ ಅಂತ ಹೇಳಿ ಎವ್ರಿ ಸ್ಟೆಪ್ ಐ ಯೂಸ್ ಟು ವಾರ್ನ್ ಮೈ ಸೆಲ್ಫ್ ವೆರಿ ಮೈಂಡ್ಫುಲಿ. ಆ್ಯಂಡ್ ಐ ಯೂಸ್ ಟು ವ್ಯಾಲಿಡೇಟ್ ಮೈ ಬುಕ್, ಆ್ಯಂಡ್ ಎವ್ರಿಥಿಂಗ್ ಐ ವ್ಯಾಲಿಡೇಟೆಡ್ ವಿತ್ ರಿಸರ್ಚ್. ರಿಸರ್ಚ್ ನೋಟ್ಸ್ ಇಸ್ 50-60 pages ಇನ್ ದ ಬುಕ್ ಇಟ್ ಸೆಲ್ಫ್. ಸೊ ಅವಾಗ ನನಗೆ ಈ ಉದಾಹರಣೆ ಕೊಡ್ತೀನಿ. ಅದು ಹಳ್ಳಿಯಲ್ಲಿ ಬೆಳೆದಾಗ ಅವ್ರು ಅಂದರು, ನನಗೆ ಅವ್ರಿಗೆ ಉತ್ತರಿಸಿದ್ದು, ನಾನು ಬೆಳೆಯುವಾಗ 18 ಕರಕುಶಲಗಳಿತ್ತು, ಸ್ಮಾಲ್ ಸಂಪಾದನೆ ಮಾಡೋರು. ಅವ್ರು ಇಲ್ಲದೆ ಹೋದ್ರೆ ನಮ್ಮ ಹಳ್ಳಿ ನಡೀತಿರ್ಲಿಲ್ಲ. ಕಾಬ್ಲರ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಅಥವಾ ಬ್ಲ್ಯಾಕ್ ಸ್ಮಿತ್ ಇರ್ಬೋದು, ಯಾರೇ ಆಗಿರ್ಬೋದು, ಪಾಟರ್ ಇರ್ಬೋದು, ಎಲ್ಲರೂ ಕುಂಬಾರದಿಂದ ಹಿಡಿದು ಕುಳುಮೆ ಮಾಡೋ ತನಕ ಎಲ್ಲರೂ ಕೂಡ ನಮಗೆ ಬೇಕಿತ್ತು. ಅವನಿಲ್ಲದೆ ನಮ್ಮ ಹಳ್ಳಿಯ
ಎಕಾನಮಿ ನಡೀತಿರ್ಲಿಲ್ಲ. ಇವತ್ತು ಎಕನಾಮಿಕ್ ಮಾಡೆಲ್ ಬದಲಾವಣೆ ಆಗಿಬಿಟ್ಟಿದೆ. ಇವತ್ತೊಂದು ಸ್ವಿಗ್ಗಿ, ಝೊಮ್ಯಾಟೊ, ಒಂದು ಊಬರು, ಇವತ್ತಿನ ಮಾಡರ್ನ್ ಮಾಡೆಲ್ ಚೇಂಜ್ ಆಗಿದೆ. ಸೊ ಅದು ಆ ಬೆಳವಣಿಗೆ ಬೇರೆ ಆಗಿದೆ. ಅದು ಇದು ನಶಿಸಿ ಹೋಗಬಾರ್ದು. ಅವ್ರನ್ನೂ ಇಂಟಿಗ್ರೇಟ್ ಮಾಡಬೇಕು ಎಕನಾಮಿಕ್ ಮಾಡೆಲ್ಗೆ. ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅವ್ರನ್ನ ಬಸವಯ್ಯ ಅಂತ ಕರಿತಿದ್ದಂತೆ ಗುಜರಾತಲ್ಲಿ. ಸೊ ನನ್ನ ಕಾಲದಲ್ಲಿ 18 ಬಸವಯ್ಯಂದರಿದ್ದರು. ಇವತ್ತು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. 6-7 ಆದರೂ ಇನ್ನೂ ಬದುಕಿರ್ಬೋದು. ಅವ್ರನ್ನದು ಉಳಿಸ್ಬೇಕು. ನಾವು ಮೇನ್ ಸ್ಟ್ರೀಮ್ ಎಕಾನಮಿಗೆ ಇಂಟಿಗ್ರೇಟ್ ಮಾಡಬೇಕು. ದಟ್ ಈಸ್ ಮೈ ಫಿಲಾಸಫಿ. ಆ ಥರ ಯೋಚನೆ ಮಾಡ್ತಾರೆ. ಅನುಭವ ಆಧಾರಿತವಾಗಿ ಇದನ್ನು ರಿಜುಮಿನೇಟ್ ಮಾಡೋದು ಪ್ರಾಕ್ಟಿಕಲ್ ಹೇಗೆ, ಸರ್ಕಾರದ ಪಾತ್ರ ಏನು, ಕರೆಕ್ಟ್, ಲೋಕಸಂಗ್ರಹ, ಯೋಗಕ್ಷೇಮ ಅಂತೀವಲ್ಲ, ಇಟ್ ಕಮ್ಸ್ ಬ್ಯಾಕ್ ಟು ದಟ್. ಸೊ ಈ ಥರ ಯೋಚಿಸುವಂಥದ್ದು ಅವರ ಹ್ಯೂಮರ್. ನಾವು ಹೊರಗಡೆ ನೋಡೋರು ಈ ಮನುಷ್ಯ ಏನಪ್ಪ ಇಷ್ಟು ಸ್ಟ್ರಿಕ್ಟಾಗಿ ಸ್ಟರ್ನ್ ಆಗಿರ್ತಾರೆ, ನಗದೇ ಇಲ್ವೋ ಏನೋ ಅನ್ಸುತ್ತೆ. ಬಟ್ ವೈಯಕ್ತಿಕವಾಗಿ ಅವ್ರ ಹತ್ರ ಮಾತಾಡುವಾಗ ಸುಮಾರು ಜೋಕ್ಸ್ ಹೇಳಿದ್ದಾರೆ ಅವರು. ಆ್ಯಂಡ್ ಹಿ ಹ್ಯಾಸ್ ಅ ಕೆಪಾಸಿಟಿ ಟು ಲಾಫ್ ವಿತ್ ಪೀಪಲ್. ಹಿ ಡಸಂಟ್ ಲಾಫ್ ಆಟ್ ಪೀಪಲ್. ದಟ್ಸ್ ಅ ಎನಾರ್ಮಸ್ ಎವಲ್ಯೂಷನ್. ಸೊ ವಿಚ್ ಇಸ್ ಎನಿ ಇನ್ಸ್ಟೆನ್ಸ್ ದಟ್ ಯು ವುಡ್ ಲೈಕ್ ಟು ಶೇರ್? ಬಿಕಾಸ್ ಭಾಷಣಗಳಲ್ಲಿ ನೋಡಿದ್ದೀವಿ, ಆ್ಯಸ್ ಅ ವೈಯಕ್ತಿಕವಾಗಿ ಆ PM ಅನ್ನೋ ಪಟ್ಟಾನ ತೆಗೆದ್ರೆ ನರೇಂದ್ರ ಮೋದಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ಆ್ಯಸ್ ಅ ಮನುಷ್ಯರಾಗಿ ಅವರ ಏನು ಸೆನ್ಸ್ ಆಫ್ ಹ್ಯೂಮರ್ ಇರಲಿ, ಜೀವನನ ನೋಡೋ ಒಂದು ರೀತಿ, ಆ ಲೆನ್ಸ್. Two examples I can immediately think of. His humanism, his compassion, and the other thing is his practicality, or the way he brings out the truth about himself. ಇವಾಗ ನಾವು ನಮ್ಮ ಬಗ್ಗೆನೇ ಹೇಳ್ಕೊಳ್ಳೋಕ್ಕೆ ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದಾಗ ಏನು ತಿಳ್ಕೊಂಬಿಡ್ತಾರಪ್ಪ, ನಾನು ಅದು ತನಕದ್ದೇ ನಾಟಕ ಆಡಬೇಕು ಅಂದ್ಕೊತಾರೆ. 2ನೇ ಉದಾಹರಣೆ ನಾನು ಪುಸ್ತಕದಲ್ಲಿ ಬರೆದಿಲ್ಲ, 1ನೇ ಉದಾಹರಣೆ ಬರೆದಿದ್ದೀನಿ. 3 ಉದಾಹರಣೆಗಳು ಕೊಡ್ತೀನಿ. 2 ಉದಾಹರಣೆ ಬರೆದಿದ್ದೇನೆ. ಒಂದು ಉದಾಹರಣೆ, ಅವರು ಮೀಟಿಂಗ್ ಮಾಡ್ತಿರ್ತಾರೆ. ನನ್ನ ಎದುರುಗಡೆ ನಡೆದಿದ್ದಲ್ಲ ಇದು. ಅವ್ರು ರಿಸರ್ಚ್ ಮಾಡೋಕೆ ನಾನು ಪತ್ತೆ ಹಚ್ಚಿದ್ದು. ಗುಜರಾತಲ್ಲಿ CM ಆಗಿದ್ದಾಗ ಮೀಟಿಂಗ್ ಮಾಡ್ತಿರ್ತಾರೆ. ಅವ್ರ ಮೀಟಿಂಗ್ ರೂಮಿಗೆ ಗಾಜಿನ ಗ್ಲಾಸಸ್ ಇರುತ್ತೆ, ಸುತ್ತಲೂ ವಾಲ್ಗೆ ಗ್ಲಾಸ್ ವಾಲ್ಸ್ ಇರುತ್ತೆ. ಮಾಡುವಂಥ ಸಂದರ್ಭದಲ್ಲಿ ಒಂದು ಪಕ್ಷಿ ಆ ಗ್ಲಾಸ್ಗೆ ಬಂದು ಹೊಡ್ಕೊಂಡು ಬಿದ್ದೋಗುತ್ತೆ. ಬೇರೆಯವ್ರಿಗೆಲ್ಲ ಕೇಳಿಸೋದು ಇಲ್ಲ. ಮೀಟಿಂಗ್ ಇಂಟೆನ್ಸಿಟಿ ಆಫ್ ದ ಮೀಟಿಂಗ್ ಇಸ್ ಸೋ ಮಚ್ ದಟ್ ಆಲ್ ಫೋಕಸಿಂಗ್ ಆನ್ ದ ಮೀಟಿಂಗ್. But suddenly CM then stops and says, I want to please break for 5 minutes. He walks out. Ellappa CM ಎದ್ದು ಹೊರಗೆ ಹೋಗ್ತಿದ್ದಾರೆ. And he is known not to break any meeting, not to stop until the meeting is officially over. ಅಷ್ಟು ಸ್ಟ್ರಿಕ್ಟ್ ಆಗಿರೋರು ಎಲ್ಲೋದ್ರು ಈಗ ಅಂತ ನೋಡ್ತಾರೆ. ಗ್ಲಾಸಿನ ಕಾಣಿಸ್ತಾ ಇರುತ್ತೆ. ಹೊರಗೆ ಹೋಗ್ತಾರೆ, ಬಿದ್ದಿದ್ದ ಪಕ್ಷಿ ಕೈಲಿ ಎತ್ಕೊತಾರೆ. ತಕ್ಷಣ ಒಂದು PS ಪ್ರೈವೇಟ್ ಸೆಕ್ರೆಟರಿ ಕರೆದ್ಬಿಟ್ಟು ವೆಟ್ನರಿ ಕರಿ ಅಂತಾರೆ. ಆ ಪಕ್ಷಿ ನೀರು ಕುಡಿಸ್ತಾರೆ. ಅದೆಲ್ಲ ವಾಸಿ ಆಗೋ ತನಕ ಅಲ್ಲೇ ನಿಂತ್ಕೊಂಡಿರ್ತಾರೆ. ಮೀಟಿಂಗ್ ಮರ್ತೇ ಬಿಟ್ರು ಅವರು. ಆಮೇಲೆ ಒಳಗೆ ಬಂದು ಕ್ಷಮೆ ಕೇಳ್ತಾರೆ. ಸಾರಿ, ನಾನು ಮೀಟಿಂಗ್ ಎದ್ದೋಗ್ಬಾರ್ದಾಯಿತು, ಈ ಮೀಟಿಂಗ್ ಇನ್ನೊಂದು ಸಲ ಮಾಡೋಣ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್, ದಟ್ ಬರ್ಡ್ ಹ್ಯಾಡ್ ಟು ಸರ್ವೈವ್. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಆ ವೆಟ್ನರಿ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ, ಪಕ್ಷಿ ಹೆಂಗಿದೆ, ಸುಧಾರಣೆ ಆಗಿದೆ ಅಂತ. ಇದು ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಇದು ಅವರು ಹೊರಗಡೆ ಬಂದರೆ ಏನಂತಾರೆ, ನಾಟಕ ಅಂತಾರೆ. ಅಥವಾ ಪಬ್ಲಿಸಿಟಿ. ಅವ್ರು 15 ವರ್ಷದಿಂದ ಇದು ಮಾಡಿದ್ದು ಇವತ್ತಿಗೆ ನಾಟಕ ಏನಿಲ್ಲ. ದರ್ ಇಸ್ ನೋ ರೆಲೆವೆನ್ಸ್ ಅಟ್ ಆಲ್. ಇದು ಒಂದು ಉದಾಹರಣೆ. ಆದರೆ ಇನ್ನೊಂದು ಕಡೆ ಅವ್ರು ನನಗೆ ಹೇಳಿದ್ದು, ನಾನು ಬರೀದೇ ಇರೋದು ಉದಾಹರಣೆ ಕೊಡ್ತೀನಿ. ಅವರು ಚೆನ್ನೈಗೆ ಹೋಗ್ತಾರೆ. ಈ ಅನ್ನಾ ಯೂನಿವರ್ಸಿಟಿ ಕಾನ್ವೊಕೇಷನ್ಗೇನೋ 1-2 ವರ್ಷದಿಂದೇ ಇರಬೇಕಿದು. ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಆ್ಯಂಡ್ ಕಾನ್ವೊಕೇಷನಲ್ಲಿ ಅವರು ಆ್ಯಸ್ ಪ್ರೈಮ್ ಮಿನಿಸ್ಟರ್ ಒಂದು ಸೆಕ್ಯೂರಿಟಿ ಎಲ್ಲ ಇರುತ್ತೆ. ಹಾಲಲ್ಲಿ ಎಷ್ಟು ಜನ ಕೂರ್ಸೋಕ್ಕಾಗತ್ತೆ ಅಷ್ಟು ಜನ ಮಾತ್ರ ಕೂರಿಸಿರ್ತಾರೆ ಹುಡುಗರನ್ನ. ಹಲವಾರು ಈ ಥರ TV ಹಾಕಿ ಹಾಲ್ಗಳು ಮಾಡಿರ್ತಾರೆ. ಇವರು PM ಆಗಿ ಕೇಳ್ತಾರೆ, ಇಷ್ಟೇನ ಹುಡುಗರು, ದೊಡ್ಡ ಯೂನಿವರ್ಸಿಟಿ ಅಂತಾರಲ್ಲ ಇದನ್ನ ಅಂತ. ಆಗ ವೈಸ್ ಚಾನ್ಸಲರ್ ಇರ್ತಾರೆ, ಇಲ್ಲ ಸರ್ ಜಾಗ ಸಾಲಿಲ್ಲ, ಬೇರೆ ಬೇರೆ ಕಡೆ ಎಲ್ಲ ಕೂಡಿಸಿದ್ದೀವಿ ಅಂತ. ಇವರು ಏನೂ ಮಾತಾಡಲ್ಲ. ಕಾರ್ಯಕ್ರಮ ಮುಗಿಯೋ ತನಕ ಅವ್ರಿಗೆ ಏನು ಬೇಸರನೂ ಆಗಲ್ಲ. ವೈಸ್ ಚಾನ್ಸಲರ್ ಗೊತ್ತೇ ಇಲ್ಲ ಇವ್ರ ಮನಸ್ಸಲ್ಲಿ ಏನಿದೆ ಅಂತ. ಎಲ್ಲ ಮುಗಿದ ಮೇಲೆ ವೈಸ್ ಚಾನ್ಸಲರ್ಗೆ ಎಲ್ಲೆಲ್ಲಿ ಕೂಡಿಸಿದ್ರಿ ಅಲ್ಲಿ ಕರ್ಕೊಂಡು ಹೋಗ್ತೀರ ನನ್ನ ಅಂತಾರೆ. ನಾನು ನೋಡಬೇಕು, ಇಲ್ಲಿ ಹುಡುಗರು ನೋಡ್ತಾ ಇದ್ದೀನಿ. ಬೇರೆ ಬೇರೆ ರೂಮ್ಗಳಿಗೆ ಹೋಗ್ತಾರೆ, ಅಲ್ಲಿ ಬೆಂಚು, ಚೇರು, ಟೇಬಲು ಏನಿದೆ ಅದ್ರ ಮೇಲೆ ನಿಂತ್ಕೊತಾರೆ. ಹುಡುಗರ ಹತ್ರ ಚರ್ಚೆ ಮಾಡ್ತಾರೆ, ಮಾತಾಡ್ತಾರೆ, ಖುಷಿಯಾಗಿ ನಗಾಡಿಸ್ತಾರೆ. ಒಂದು 4-5 ಕಡೆ ಇದು ಮಾಡಿದ ತಕ್ಷಣ ಬಂದುಬಿಡ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ. ನನ್ನ ಹತ್ರ ಹೇಳ್ತಾರೆ, ಇದು ಮಾಧ್ಯಮದವ್ರು ನೋಡಿದ್ರೆ ಏನು ಬರೀತಾರೆ, ನೋಡು ಸುಮ್ಮನೆ ಯುವಕರ ಜೊತೆಗೆ ನಾಟಕ ಆಡ್ತಿದ್ದಾರೆ ಅಂತ. ಇನ್ಯಾರಾದ್ರೂ ಅವ್ರದ್ದೇ ಲೆನ್ಸಲ್ಲಿ ನೋಡಿ ಇಂಟರ್ಪ್ರೆಟ್ ಮಾಡ್ತಾರೆ. ನನಗೆ ಯಾವುದೂ ಇಲ್ಲ, ನಾನು ಸತ್ಯ ಹೇಳಲ್ಲ ಅಂದರು. ನಾನು ಏನು ಸರ್ ಯಾಕೆ ಮಾಡಿದ್ರಿ ಅಂದೆ. ನನಗೆ ಆವಾಗ 72 ವಯಸ್ಸಾಗಿದೆ. ನನಗೆ ಎನರ್ಜಿ ಎಲ್ಲಿಂದ ಬರೋದು? ಯುವಕ ಶಕ್ತಿಯಿಂದ. ಅದನ್ನ ನನ್ನ ಬ್ಯಾಟ್ರಿ ಅದು, ನಾನು ರೀಚಾರ್ಜ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಅವ್ರ ಜೊತೆಗೆ ನಾನು ಸಂಭಾಷಣೆ ಮಾಡಿದಾಗ ಅವ್ರಿಗೇನು ಬೇಕು ಅನ್ನೋ ಅರಿವು ನನಗೆ ಬರುತ್ತೆ. ಈಗ ಮೈ ಜನ್ರೇಷನ್ ಇಸ್ ಡಿಫ್ರೆಂಟ್. ಸೊ ಅವ್ರು ಗೇಮಿಂಗ್ ಕ್ರೌಡ್ನೋ, ಯಂಗ್ಸ್ಟರ್ಸ್ನೋ, ಸ್ಟಾರ್ಟಪ್ಸ್ನೋ ಮಾತಾಡ್ಸೋಕೆ ಹೋದಾಗ it is not just to know about that, but to appreciate the context in which the younger generation is operating today. The pulse. How many public leaders spend time appreciating the context of today's young people? And that was very impressive to me. And now ಈಗ ನಾನು ಬಹುಶಃ ಯೂತ್ ಮೂವ್ಮೆಂಟಾಗಿ ಶುರು ಮಾಡಿದವನು 19 ವಯಸ್ಸಿಗೆ. ನನ್ನ ಜೀವನದಲ್ಲಿ ನಾನು ನೋಡಿದಾಗ ಮ್ಯಾಕ್ಸಿಮಮ್ ನನ್ನ ಜೊತೆಗೆ ಒಂದು 10-12 ಜನ ಯುವಕರು ಕೆಲಸ ಮಾಡ್ತಾರೆ. ಆ್ಯಾವ್ರೇಜ್ ಏಜ್ ಮೇಬಿ 25.
But I realized between a 20-year-old and 25-year-old, there's so much of a difference. And we can't even gauge it and understand it. So when I talk to my son, I find that I can't even match his knowledge. But I see 3 years down the line, his juniors are ahead of him. And the Prime Minister takes time off to talk to such people, meet with them. ಸೊ ಕ್ರಿಕೆಟ್ ಟೀಮ್ ಮೀಟ್ ಮಾಡೋದು ಸುಮ್ಮನೆ ಸಂತೋಷ ಪಡ್ಲಿಕ್ಕೆ ಮಾತ್ರ ಅಲ್ಲ, ನಾವು ಸೋತಾಗ್ಲೂ ಹೋಗಿ ಮೀಟ್ ಮಾಡಿದ್ರು. ಬೇರೆ ಗೆದ್ದಾಗ ಮಾತ್ರ ಕರೆಸಿ ಊಟ ಕೊಟ್ಟು ತಿಂಡಿ ಕೊಟ್ಟು ಅಂತಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಅನ್ಸುತ್ತೆ. ಹೌದು ಅಲ್ವೇ, ಈಗ ಎಲ್ಲರೂ ಮಾಡ್ತಾರೆ ಇದನ್ನ. ಬಟ್ ಅದು ಇಲ್ಲಪ್ಪ, ಇದೊಂದು ಯಾತ್ರೆ, ನೀವು ಖಂಡಿತವಾಗ್ಲೂ ನಿಮ್ಮ ಆತ್ಮವಿಶ್ವಾಸ ಕಳ್ಕೊಬೇಡಿ, ನೆಕ್ಸ್ಟ್ ಕಾದಿದೆ ಅಂತ. ಅದು ಯಾರು ಕನೆಕ್ಟ್ ಮಾಡಲ್ಲ ಈಗ. ಸೊ ಐ ಥಿಂಕ್ ಸ್ಪೆಷಲ್ ಕ್ವಾಲಿಟೀಸ್ ಲೈಕ್ ದಿಸ್ ವೇರ್ he is his own self is what writing this book gave me an opportunity to see and capture it. And like I said, the critics will say I am on the other side of the fence, the Bhakt will say I have not been Bhakt enough. So both will have their own versions, but I am clear this book is a product of intellectual integrity, and that's what matters to me. Amazing. Sir, usually with age a lot of things come ಅಂತ ಹೇಳ್ತಾರೆ. ಆ್ಯಂಡ್ ಎಸ್ಪೆಷಲಿ ಪವರಲ್ಲಿರೋರು, ಪೊಸಿಷನಲ್ಲಿರೋರು, ತುಂಬ ಪೊಲಿಟಿಕಲ್ ಲೀಡರ್ಸನ್ನು ನೋಡಿದ್ದೀವಿ. ಏಜ್ ಜೊತೆಗೂ ಕೆಲವುದು ಪ್ರಶ್ನೆ ಮಾಡುವಂಥ ಇದು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಮ್ಯಾನ್ ಹ್ಯಾಸ್ ಆಲ್ವೇಸ್ ಸ್ಟುಡ್ ತುಂಬ ಡಿಫ್ರೆಂಟಾಗಿ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿದಾಗೆ ವಾಟ್ ಕುಡ್ ಬಿ ದ ರೀಸನ್, ವೈ ಮೋದಿಜಿ ಈಸ್ ಮೋದಿಜಿ? ಅವರ ಸ್ಪಿರಿಚುವಲ್ ಜರ್ನಿ ಇರ್ಬೋದು, ದೇರ್ ಆರ್ ಮೆನಿ ಕನೆಕ್ಟಿಂಗ್ ಡಾಟ್ಸ್ ಇಲ್ಲಿ. ಬಟ್ ಇದೆಲ್ಲದಕ್ಕೂ ಮೀರಿದ್ದು, ಡು ಯು ಥಿಂಕ್ ರುಟೀನ್ ಆಗಿರಲಿ? ಐ ಆಮ್ ಕ್ಯೂರಿಯಸ್, ಅವ್ರದ್ದೇನೋ ಡೈಲಿ ರುಟೀನ್ ಇತ್ತಾ? ಐ ಥಿಂಕ್ ನಾವೇನು ಸಾಧನೆಗಳು ಅಂತ ಕರಿತೀವಿ, ಸಿದ್ಧಿಗಳು ಬರೋದೇ ಸಾಧನೆ ಮಾಡಿದಾಗ. ಅದು ಯಾರೇ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವನು ಹಿಮಾಲಯಲ್ಲಿರ್ಬೋದು, ಇನ್ನೊಂದು ಕಡೆ ಇರ್ಬೋದು. ನಾವು ನಿಸ್ವಾರ್ಥತೆಯಿಂದ ಜೀವನವನ್ನು ನಡೆಸ್ಲಿಕ್ಕೆ ಶುರು ಮಾಡಿದಾಗ ಒಂದು ಅದ್ಭುತ ಆಂತರಿಕ ಶಕ್ತಿ ಬರುತ್ತೆ. ನಾವೇನು ಆತ್ಮಿಕ ಶಕ್ತಿ ಅಂತ ಕರಿತೀವಿ. ವಿವೇಕಾನಂದ ಬರೀತಾರೆ ಅದನ್ನ, ದ ಮೋರ್ ಸೆಲ್ಫ್ಲೆಸ್ ವರ್ಕ್ ಯು ಡೂ ವೆನ್ ಯು ಗೋ ಬಿಯಾಂಡ್ ಯುವರ್ ಸೆಲ್ಫ್, ಯು ವಿಲ್ ಬಿಕಮ್ ಅನ್ ಇನ್ನರ್ ಡೈನಮೋ ಅಂತಾರೆ. ಐ ಫೀಲ್ ದಟ್ಸ್ ವಾಟ್ ಹಿ ಮ್ಯಾನಿಫೆಸ್ಟ್ ಟುಡೇ. ನಾವೇನು ತುಂಬ ಜನ ಅವ್ರು ಕೇಳ್ತಾರೆ, ಏನು ಸರ್ ನೀವು ನಿಲ್ಲಿಸದೆ ಕೆಲಸ ಮಾಡ್ತೀರಿ? ನಾವುಗಳೇ ಕಂಡಿದ್ದೀವಿ, ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ತಾರೆ, ರಾತ್ರಿ 12 ಗಂಟೆ ಆದರೂ ಮುಗಿಸಲ್ಲ. ಏನಪ್ಪ ಈ ಮನುಷ್ಯ ಮಲಗಲ್ವ? ನಮಗೆ ಅನಿಸುತ್ತೆ, ನಮಗೆ 9 ಗಂಟೆ ಆದರೂ ಸಾಕಪ್ಪ ಅನಿಸ್ತಿರುತ್ತೆ. ಆ್ಯಂಡ್ ಎಲ್ಲಿಂದ ಎನರ್ಜಿ ಬರುತ್ತೆ? ಅವ್ರು ಹೇಳ್ತಾರೆ, ನಾನು ದೇಶ ಸೇವೆ ಮಾಡೋಕ್ಕೆ ಬಂದಿರೋನು, ದೇಶ ಸೇವೆ ಅಂತ ನಾನು ಅಂದ್ಕೊಂಡ್ರೆ ನನಗೆ ಎನರ್ಜಿ ಬರುತ್ತೆ ಅಂತಾರೆ. ಇದು ವಾಕ್ಯ ಅನಿಸುತ್ತೆ, ಬಟ್ ಅಲ್ಲಿ ನೋಡಿಕೊಂಡು ಗಮನಿಸೋರಿಗೆ ಗೊತ್ತಾಗತ್ತೆ ದಿಸ್ ಇಸ್ ವೆರಿ ಡೀಪ್. ಸೊ ವಿವೇಕಾನಂದ ಹೇಳ್ತಾರೆ, ಒಂದು ಪರ್ಪಸ್ ಲೈಫಲ್ಲಿ ತೊಗೊಂಡ್ರೆ ನಾವು ಲಿವ್ ದಟ್ ಪರ್ಪಸ್, ಬ್ರೀತ್ ದಟ್ ಪರ್ಪಸ್, ಥಿಂಕ್ ದಟ್ ಪರ್ಪಸ್, ಎನಾಮಸ್ ಎನರ್ಜಿ ವಿಲ್ ಕಮ್ ಅಂತಾರೆ. ಅದಷ್ಟು ಬಿಟ್ಟರೆ ಬೇರೆ ಏನು ಕಾಣಿಸ್ಬಾರ್ದು, ಅದನ್ನೇ ಜೀವಿಸಬೇಕು ಅಂತ. ಎಸ್, ಅವ್ರ ರಾಷ್ಟ್ರವೇ, ವಿಕಸಿತ ಭಾರತವೇ ನನ್ನ ಪರ್ಪಸ್. 50 ವರ್ಷದಿಂದ ಆಲೋಚನೆ ಮಾಡೋದು. ಬೇರೆ ಬೇರೆ ಅವಕಾಶಗಳು ಸಿಕ್ಕಿರ್ಬೋದು ವ್ಯಕ್ತ ಮಾಡಲಿಕ್ಕೆ. ಪ್ರಚಾರಕ್ಕಾಗೂ ಅದೇ ಮಾಡ್ತಿದ್ರು, ಗುಜರಾತಿನ ಮುಖ್ಯಮಂತ್ರಿಯಾಗಿ ರಾಷ್ಟ್ರ ಸೇವೆನೇ ಮಾಡ್ತಿದ್ರು, ಈಗ ಪ್ರಧಾನಮಂತ್ರಿಯಾಗೂ ಮಾಡ್ತಾರೆ, ನಾಳೆನೂ ಅದು ಕಂಟಿನ್ಯೂ ಮಾಡ್ತಾರೆ. ಸೊ ಅವರಿಗೆ ಅದೊಂದೇ ಫೋಕಸ್ ಅಂತಿದ್ದಾಗ, ಅದು ನನಗೇನು ಬೇಡಪ್ಪ, ಆತ್ಮನೋ ಮೋಕ್ಷಾರ್ಥಂ ಜಗತ್ತಿತ, ಜಗತ್ತಿನ ಹಿತ ಮಾಡಬೇಕು ನನ್ನ ಕೆಲಸದಿಂದ ಅಂತ ಒಂದು ಸಿಂಗಲ್ ಮೈಂಡೆಡ್ ಪರ್ಸ್ಯೂಟ್ ಆಫ್ ದಟ್ ಪರ್ಪಸ್ ಬ್ರಿಂಗ್ಸ್ ಇನ್ ಎನಾಮಸ್ ಪವರ್, ಆ್ಯಂಡ್ ದಟ್ಸ್ ಅ ಪವರ್ ವಿತ್ ಇನ್ ಐ ಹ್ಯಾವ್ ಟ್ರೈ ಟು ಡಿಸ್ಕ್ರೈಬ್. And everybody can experience it. It's not only for Modi or anybody else. It's for us to activate the inner power within us. Whether power you believe in Vivekananda and call it Vivekananda, you believe God and call it God, you call your Modi Bhakt and say I want to bring the inner Modi out. That is your personal call. Tag and name to what it. You give. But that inner power is the manifestation of the divinity within each of us. And that ability to manifest it is easy provided you are always doing things for the other. ಸೊ ನಾನು ಲೀಡರ್ಶಿಪ್ಪಲ್ಲಿ ಡೆಫಿನೇಷನ್ ಕೊಡ್ತೀನಿ ಇಲ್ಲಿ ನಮ್ಮ ಇಂಡಿಕ್ ಥಿಂಕಿಂಗಲ್ಲಿ. ಲೀಡರ್ಶಿಪ್ ಇಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸೆಲ್ಫ್, ಸ್ವಾಧ್ಯಾಯ. ಇಡೀ ಭಗವದ್ಗೀತಾ ಸ್ವಾಧ್ಯಾಯದ ಒಂದು ಟ್ರಿಟೈಸು. ಇಟ್ ಗಿವ್ಸ್ ಮೀ ಎನಾಮಸ್ ಎಮೋಷನಲ್ ಕಾಂಪಿಟೆನ್ಸ್, ಎಮೋಷನಲ್ ಇಂಟೆಲಿಜೆನ್ಸ್. ಇಫ್ ಐ ಪ್ರಾಕ್ಟೀಸ್ ದ ಭಗವದ್ಗೀತಾ, ಐ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಸೆಲ್ಫ್. ಇಟ್ ಡಸಂಟ್ ಸ್ಟಾಪ್ ದರ್, ಇಟ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ದ ಅದರ್. ಕೃಷ್ಣ ಡೆಮಾನ್ಸ್ಟ್ರೇಟ್ಸ್ ದಟ್ he is Arjuna in an ideal sense, he is one, but he also has to separate and say Arjuna, the ವಿಷಾದ ಯೋಗದಲ್ಲಿರ್ತಕ್ಕಂಥ ಅರ್ಜುನವೂ ನಾವೇ, ಕೃಷ್ಣವೂ ನಾವೇ. ಬಟ್ ನಾವು ಅರ್ಥ ಮಾಡ್ಕೊಳ್ಳೋದು ಅದು ಸಾಧನೆ, ಅದೇ ಕುರುಕ್ಷೇತ್ರ ನಮ್ಮಲ್ಲಿ ನಡೀತಾ ಇರುತ್ತೆ. ಸೊ ಹೌ ಡು ವಿ ಮ್ಯಾನಿಫೆಸ್ಟ್ ದಟ್ ಇನ್ನರ್ ಆ್ಯಂಡ್ ಮರ್ಜ್ ಇನ್ ಟು ದ ಔಟರ್? ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಹಿಮ್. ಇಟ್ಸ್ ಒನ್ ಕಂಟಿನ್ಯೂಸ್ ಜರ್ನಿ. ನಾನು ಬರೀತೀನಿ, ಸ್ಥಿತಪ್ರಜ್ಞತೆಯ ಬಗ್ಗೆ ಬರೆದಿದ್ದೀನಿ ಪುಸ್ತಕದಲ್ಲಿ. ಕೋಪ ಮಾಡ್ಕೊಳ್ಳೋದೇ ಇರೋದು. ನೀವು ಆ್ಯಕ್ಚುಲಿ ವೈಯಕ್ತಿಕ ಜೀವನದಲ್ಲಿ ಪ್ರಧಾನಮಂತ್ರಿಗಳು ನೋಡಿದರೆ ಅವ್ರು ಕೋಪಿಸ್ಕೊಂಡಿರ್ತಕ್ಕಂಥ ಘಟನೆನೇ ಇಲ್ಲ. ನನ್ನ 50 ವರ್ಷದ ಅವರ ಸಾರ್ವಜನಿಕ ಜೀವನದಲ್ಲಿ ಹೊರಗಡೆ ಕೆಲವು ಸಂದರ್ಭಗಳಲ್ಲಿ ಕೋಪನ ವ್ಯಕ್ತ ಐ ನೆವರ್ ಬಿನ್ ಏಬಲ್ ಟು ಕ್ಯಾಪ್ಚರ್. ಪ್ರಹ್ಲಾದನಿಗೆ ದೇ ಆಸ್ಕ್ ಹಿಮ್,
ಕೋಪಿಸ್ಕೊಳ್ಳೋದು ಒಳ್ಳೆಯದು, ಫರ್ಗಿವ್ ಮಾಡೋದು ಒಳ್ಳೆಯದು ಅಂತ ಅವ್ನು ವಿವರಿಸಿ ಹೇಳ್ತಾನೆ. ಯಾವ ಸಂದರ್ಭದಲ್ಲಿ ಕೋಪ ಮಾಡ್ಕೋಬೇಕು, ಯಾವ ಸಂದರ್ಭದಲ್ಲಿ ಕೋಪ ಅಂತ ಹೆಂಗೆ ವ್ಯಕ್ತ ಆಗಬೇಕು ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಸೇಸ್ ಹೌ ಆ್ಯಂಗರ್ ಕ್ಲೌಡ್ಸ್ ದ ಥಿಂಕಿಂಗ್, ಹೌ ಆ್ಯಂಗರ್ ಡಿಸ್ಟ್ರಾಯ್ಸ್ ರೀಸನ್ ಆ್ಯಂಡ್ ಆ್ಯಕ್ಷನ್. ಅಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಇಟ್ಸ್ ಹೈ ಲೆವೆಲ್ ಆಫ್ ಪಾಸಿಟಿವ್ ಸೈಕಾಲಜಿ. ಆಲ್ಸೋ ದ ಮಾಡರ್ನ್ ಇವತ್ತಿಂದು ಸೆಲ್ಫ್ ಹೆಲ್ಪ್ ಬುಕ್ಸಲ್ಲೆಲ್ಲ ಹೇಳೋ ಪ್ರಕಾರ ಪಾಯ್ಸನ್ ಹೆಂಗೆ ಅಂದರೆ ಕೋಪ ಹೆಂಗೆ ಅಂದರೆ ವಿಷ ನೀವು ಕುಡಿದು ಬೇರೆಯವ್ರು ಸಾಯಬೇಕು ಅಂತ ಎಕ್ಸ್ಪೆಕ್ಟ್ ಬಟ್ ನಾವೇ ಸಾಯೋದು ಅದರಿಂದ. ಬಟ್ ಅವ್ರು ಎಷ್ಟು ಚೆನ್ನಾಗಿ ನಿಗ್ರತೆಯಿಂದ ನಡೆಸ್ಕೊಂಡಿದ್ದಾರೆ. ದ್ವೇಷ ನಾನು ಅವರಲ್ಲಿ ನೋಡೇ ಇಲ್ಲ. ಹೊರಗಡೆ ಮಾತಾಡುವಾಗ ಪಾರ್ಲಿಮೆಂಟಲ್ಲಿ ಜಗಳಾಡೋದ್ರಲ್ಲಿ ನೋಡಿದಾಗ ಅದೊಂದು ಪಾತ್ರ ಅಷ್ಟೇ. ಹಿ ಈಸ್ ಏಬಲ್ ಟು ಸೆಪರೇಟ್ ಹಿಮ್ಸೆಲ್ಫ್. ಸೊ ಅಬಿಲಿಟಿ ಟು ಗೋ ಟು ದ ಬ್ಯಾಲ್ಕನಿ, separate himself from what is happening, stay focused on the purpose and achieve what he has done. 400 ಸೀಟ್ ಬಂದಿದ್ರೆ ಎಷ್ಟು ಸಂತೋಷ ಪಡೋರು ಅಷ್ಟೇ ದುಃಖ ಪಡಬೇಕಾಗಿತ್ತು 240 ಬಂದಾಗ. ಬಟ್ ಎರಡಕ್ಕೂ ಅವರಲ್ಲಿ ಏನೂ ವ್ಯತ್ಯಾಸ ಆಗ್ತಿರಲಿಲ್ಲ. ಆ ಸ್ಥಿತಪ್ರಜ್ಞತೆ ಏನಿದೆ ಅವರಲ್ಲಿ, ದಟ್ ಈಕ್ವಿಪಾಯ್ಸ್ ವಿಚ್ ಭಗವದ್ಗೀತಾ ಡಿಸ್ಕ್ರೈಬ್ಸ್, ಐ ಹ್ಯಾವ್ ಸೀನ್ ಇನ್ ಹಿಮ್. ಫಾರ್ಮ್ ಬಿಲ್ ತಂದಾಗ ಇಡೀ ರೈತರ ಜೀವನ ಪರಿವರ್ತನೆ ಆಗಿಬಿಡುತ್ತೆ ಅಂತ ಒಂದು ಖುಷಿಯಲ್ಲಿ ಇರಬೇಕಾಗಿತ್ತು. ನಾವೆಲ್ಲರೂ ಹಂಗೆ ಅಂದ್ಕೊಂಡು, ಬಿಕಾಸ್ ರೈತರ ಜೀವನ ಪರಿವರ್ತನೆ ಆಗೋದು. ಆ್ಯಸ್ ಅ ಪಾಲಿಸಿ ಅನಲಿಸ್ಟ್ ಐ ಕ್ಯಾನ್ ಸೇ ವಿ ಲಾಸ್ಟ್ ಅನ್ ಆಪರ್ಚುನಿಟಿ ಟು ಬ್ರಿಂಗ್ ಅನ್ ಅಗ್ರೇರಿಯನ್ ರಿಫಾರ್ಮ್ ಇನ್ ದಿಸ್ ಕಂಟ್ರಿ, ನನ್ನ ಅನಿಸಿಕೆ ಅದು. ಬಟ್ ಅವರು ಅದನ್ನು ವಾಪಸ್ ತೊಗೊಂಡಾಗ ನನಗೆ ಅನ್ನಿಸ್ತಿತ್ತು, ಎಷ್ಟು ನೋವಾಗ್ತಿರ್ಬೋದು ಈ ಮನುಷ್ಯನಿಗೆ, ಎಷ್ಟು ಕಷ್ಟ ಅದು. ಅಷ್ಟು ರೈತರ ಇನ್ಕಮ್ ಡಬಲ್ ಮಾಡಬೇಕು ಅಂತ ಹಗಲು ರಾತ್ರಿ ಚಿಂತಿಸಿದಂಥ ವ್ಯಕ್ತಿ ಇವತ್ತು ಅದನ್ನು ಹಿಂದೆ ತೊಗೊತಿದ್ದಾರೆ ಅಂದರೆ ಎಷ್ಟು ನೋವಾಗ್ಬೋದು ಅಂತ. ಅವರು ಕ್ಷಮೆ ಕೇಳ್ಕೊಂಡ್ರು ರೈತರ ಹತ್ರ. ಈ ಲೈಫ್ ಕಂಟಿನ್ಯೂಡ್. ನನಗೆ ಅನ್ನಿಸ್ತಿತ್ತು, ಏನಪ್ಪ ಇವರು ಅದು ಈ ಸಂತೋಷ ಪಡುವಂಥ ಸಂದರ್ಭದಲ್ಲೂ ಸಂತೋಷ ಮುಖದಲ್ಲಿ ಕಾಣಿಸ್ಲಿಲ್ಲ, ಈಗ ಸಂಕಟ ಪಡುವಂಥ ಸಂದರ್ಭದಲ್ಲಿ ಸಂಕಟ ಇಲ್ಲ, ಎರಡರಲ್ಲೂ ಸಮವಾಗಿದಾರಲ್ಲ ಹೇಗೆ ಅಂತ. ದೆನ್ ಐ ಗಾಟ್ ಡೀಪರ್ ಇನ್ ಟು ಇಟ್. ಅವರ ಸ್ಥಿತಪ್ರಜ್ಞತೆಯ ಗುಣ ಭಗವದ್ಗೀತೆಯಲ್ಲಿ ಏನು ಡಿಸ್ಕ್ರೈಬ್ ಮಾಡುತ್ತೋ ಹಾಗೆ ಇದೆ. ಅದೆಲ್ಲ ಅಲ್ಲಿಂದಲೇ ಕಲ್ತರ ಅವರು ಅನ್ನೋದು ಕೇಳಿದ್ರ? ಅವರು ಒಂದು ಕಡೆ ಮಾತಾಡುವಾಗ ಹೇಳಿದ್ರು ನನಗೆ, ನಿನ್ನ ಥರ ನಾನು ಹಾರ್ವರ್ಡ್ಗೆ ಹೋಗಿಲ್ಲಪ್ಪ, ನಾನು ಈ ಥರ MBA ಮಾಡ್ಕೊಂಡು ಲೀಡರ್ಶಿಪ್ ಎಲ್ಲ ಕಲ್ತಿಲ್ಲ. ನಾನು ಕಲ್ತಿರೋದೆಲ್ಲ ನಮ್ಮ ದೇಶದಲ್ಲಿ ಏನಿದೆ, ನನಗೆ ಗೊತ್ತಿರೋ ಸಂಸ್ಕೃತಿ ಪರಂಪರೆ, ನಮ್ಮ ಸಿದ್ಧಾಂತಗಳು, ನಮ್ಮ ಪುಸ್ತಕಗಳು, ಭಗವದ್ಗೀತಾ, ಉಪನಿಷತ್, ಇದರಿಂದ ಏನು ಕಲ್ತಿದ್ದೋ ಅಷ್ಟೇ ನನಗೆ ಗೊತ್ತಿರೋದು. ಅದಕ್ಕೆ ಏನಾಗಿ ಗೊತ್ತಾಗುತ್ತೆ ನೋಡೋದು ಬರೀ ಅನ್ನೋರು. ಒಂದು ಕಡೆ ತಮಾಷೆಗೆ ಹೇಳಿದ್ರು, ನನಗೆ ಗೊತ್ತಿಲ್ಲಪ್ಪ, ನೀನು ತಾನು ಸಂಶೋಧನೆ ಮಾಡಿ ಬರೀ ಅಂದರು. ಸೊ ದಟ್ ಹ್ಯೂಮಿಲಿಟಿ ಆ್ಯಂಡ್ ದ ಎನಾಮಸ್ ಇಂಟೆನ್ಸಿಟಿ ಫಾರ್ ಕಾನ್ಸ್ಟೆಂಟ್ ಲರ್ನಿಂಗ್ ಈಸ್ ಸಮಥಿಂಗ್ ರಿಮಾರ್ಕಬಲ್. ಹತ್ರದಿಂದ ನೋಡಿದವ್ರು ನಮ್ಗಳಿಗೆ ಮಾತ್ರ ಅದು ಗೊತ್ತಾಗೋದು. ಎಸ್ಪೆಷಲಿ ಪಾಲಿಟಿಕ್ಸ್ ಅಂತ ಇದ್ದಾಗ ಹೆಸರೇ ಇದೆ, ರಾಜಕೀಯ, ಟೂ ಮಚ್ ಆಫ್ ಎಲ್ಲರನ್ನ ಕೆಳಗೆ ಹಾಕೋದು, ಮೇಲೆ ಹಾಕೋದು, ಟ್ವಿಸ್ಟ್ಸು, ಟರ್ನ್ಸು, ಸ್ಟ್ರೆಸ್ಸು, ಈ ಥರದಲ್ಲೂ ಒಬ್ಬ ವ್ಯಕ್ತಿ ಈ ಥರ ಇಷ್ಟು ದೂರ ಬರ್ತಾರೆ, ಬಂದು ಒಂದು ದೇಶನ ಈ ರೇಂಜಿಗೆ ಅವರ ಒಂದು ಆಡಳಿತದಲ್ಲಿ ನಿಲ್ಲಿಸ್ತಾರೆ ಅಂತೆಲ್ಲ ಅಂದಾಗ ಸೋಲುಗಳು, ಅದನ್ನು ನೀವು ಅವ್ರನ್ನ ಯಾವ್ದಾದ್ರು ಕೇಳಿದ್ದೀರಾ? ಫೇಲ್ಯೂರ್ ಅಥವಾ ಸ್ಥಿತಪ್ರಜ್ಞೆ ಎಲ್ಲ ಹೇಳಿದ್ರಿ, ಐ ಆಮ್ ಶೋರ್ ಸೋಲನ್ನವ್ರು ಸೋಲು ಅಂತ ನೋಡಿರಲ್ಲ, ಬಹುಶಃ ಲೆಸನ್ ಅಂತ ನೋಡಿರ್ಬೋದು, ಇನ್ನೊಂದು ಮತ್ತೊಂದು. ಬಟ್ ಆದ್ರೂ ಬೀಯಿಂಗ್ ಹ್ಯೂಮನ್ ಮೇಡ್ ಆಫ್ ಫ್ಲೆಶ್ ಅಂಡ್ ಬ್ಲಡ್, ಎನಿ ಪಾಯಿಂಟ್ಸ್, ಲೋ ಪಾಯಿಂಟ್ಸ್ ಆಫ್ ಹಿಸ್ ಲೈಫ್ ದಟ್ ಈಸ್ ಎವರ್ ಎಕ್ಸ್ಪ್ರೆಸ್ಡ್? ನಾನು ಇದುವರೆಗೂ ಕಂಡಿಲ್ಲ ಅವ್ರ ಹತ್ರ. ಅವರ ಈ ಸಂಭಾಷಣೆಗಳು ನನಗೆ ಯಾವುದಾದ್ರು ಆ ಥರದ ಒಂದು ಸೂಚನೆ ಕೊಟ್ಟಿಲ್ಲ. ಬಿಕಾಸ್ ಅದೇ ಸಮತ್ವಮ್ ಅಂತ ಕರಿತೀವಿ ಅದನ್ನ, ಗೀತೆಯ ಒಂದು ಗುಣ ಅಥವಾ ದ ಎಕ್ಸ್ಪೀರಿಯನ್ಸ್ ಆಫ್ ಒನ್ನೆಸ್ ವಿಚ್ ಈ ಎಕ್ಸ್ಪೀರಿಯನ್ಸಸ್ ದಿಸ್ ಫೆನಾಮಿನಲ್. ಸೊ ನನಗೆ ಆ ಥರದ ಒಂದು ಅನುಭವ ನನ್ನ ವೈಯಕ್ತಿಕವಾಗೂ ಸಿಕ್ಕಿಲ್ಲ, ನನ್ನ ರಿಸರ್ಚಲ್ಲೂ ಸಿಕ್ಕಿಲ್ಲ, ಅವ್ರು ಎಲ್ಲ ರಿಸರ್ಚಲ್ಲೂ ಸಿಕ್ಕಿಲ್ಲ. ದಟ್ ಫೀಲಿಂಗ್ ಆಫ್ ಅಯ್ಯೋ ಹೊಟ್ಟೋಯ್ತು ಅಂತ ಆ ಥರದ ಒಂದು ಭಾವನೆನೇ ಇಲ್ಲ. ಸಕಾರಾತ್ಮಕ ಚಿಂತನೆ ಎಷ್ಟಿದೆ ಅಂದರೆ ಅದು ಬರೆದಿದ್ದೀನಿ ನಾನು. ಪಾಸಿಟಿವಿಟಿ ಹೆಂಗೆ ಬರುತ್ತೆ, ಪಾಸಿಟಿವ್ ಥಿಂಕಿಂಗ್ ಎಲ್ಲಿಂದಿದೆ ಅವರಿಗೆ, ಹೌ ಡಸ್ ಇಟ್ ಕಮ್, ಅದಕ್ಕೆ ಒಂದು ಪಾಶ್ಚಿಮಾರ್ಥ ಪಾಸಿಟಿವ್ ಸೈಕಾಲಜಿ ಬೇಸಿಸ್ ಮೇಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಮ್ಮ ಇಂಡಿಕ್ ಥಿಂಕಿಂಗಲ್ಲೂ ಮಾಡಿದ್ದೀನಿ. ನನ್ನ ಪುಸ್ತಕದಲ್ಲಿ ವಿಶೇಷ ಏನು ಅಂದರೆ ಅವ್ರದ್ದೆಲ್ಲ ಕೆಟ್ಟದ್ದು ನಮ್ಮದೆಲ್ಲ ಉತ್ತಮ ಅಂತಲೂ ಎಲ್ಲೂ ಹೇಳ್ತಿಲ್ಲ ನಾನು. ಪಾಶ್ಚಿಮಾರ್ಥ ದೇಶಗಳು ಭಾಳ ಆರ್ಗನೈಸ್ ರಿಸರ್ಚ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಯಾವುದ್ಯಾವ್ದು ಪೂರ್ಣತೆ ಇದೆ, ಯಾವ್ದು ಅಪೂರ್ಣತೆ ಕೂಡ. ನಮ್ದು ಏನು ಹೇಳುತ್ತೆ, ನಮ್ಮದು ಅವ್ರ ಥರ ರಿಗ್ರೆಸ್ ರಿಸರ್ಚ್ ಮಾಡದೆ ಹೋದರೂ ಕೂಡ ಒಬ್ಬ ವ್ಯಕ್ತಿ ಜೀವಿಸುವಂಥ ಒಂದು ವ್ಯಕ್ತಿಯ ನಿರ್ದೇಶನ ಕೊಟ್ಟಿದ್ದೀನಿ. ಆ್ಯಂಡ್ ಐ ಆಲ್ಸೋ ವ್ಯಾಲಿಡೇಟೆಡ್ ಇಟ್ ವೇರ್ ಎವರ್ ಐ ಕ್ಯಾನ್ ವಿತ್ ವೆಸ್ಟರ್ನ್ ರಿಸರ್ಚ್. ಸೊ ಇಟ್ಸ್ ಅ ಯುನೀಕ್ ಬುಕ್ ವಿಚ್ ಬ್ರಿಂಗ್ಸ್ ಇನ್ ಇಂಡಿಕ್ ಕಾನ್ಸೆಪ್ಟ್ಸ್ ವಿತ್ ವ್ಯಾಲಿಡೇಷನ್ ಫ್ರಮ್ ವೆಸ್ಟರ್ನ್ ರಿಸರ್ಚ್. ಸೊ ಇದು ಪ್ರಪಂಚದಲ್ಲಿ ಯಾರಾದರೂ ಓದ್ಬೋದು, ಇದು ಬರೀ ಭಾರತೀಯರಿಗೆ ಸೀಮಿತ ಅಲ್ಲ. ಇನ್ಫ್ಯಾಕ್ಟ್ US UK ಎಡಿಷನ್ನು ಇನ್ನು 2 ತಿಂಗಳಲ್ಲಿ ಬರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಗ್ಲೋಬಲ್ ಎಡಿಷನ್. How different is that going to be, sir? It's a paperback, that's all. It's only difference. Olage everything is the same. Content is the same because that's what it. And from Bill Gates to Anand Mahindra to N. Chandra, people I was coming to that. Before I get into the powerful people, big names who have given their testimony as to how they like the book. Research ಬಗ್ಗೆ ಎಲ್ಲ ಒಂದಷ್ಟು ಹೇಳಿದ್ರಿ. ನಿಮ್ಗೆ ಆ್ಯಕ್ಚುಲಿ ಆಸ್ ಅನ್ ಆಥರ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಈ ಥರ ವ್ಯಕ್ತಿತ್ವನ ಹ್ಯಾಂಡಲ್ ಮಾಡಬೇಕಾದಾಗ ಯು ಹ್ಯಾವ್ ಸೋ ಮಚ್ ಮಟೀರಿಯಲ್ ಅಲ್ವಾ, ಯಾವುದನ್ನು ಎಷ್ಟಕ್ಕೆ ಸೀಮಿತ ಮಾಡಬೇಕು, ಬುಕ್ಕನ್ನು ಯಾವ ನರೇಟಿವಲ್ಲಿ ತೊಗೊಂಡೋಗ್ಬೇಕು, ಇದನ್ನೆಲ್ಲ ಹೇಗೆ ಹೌ ಡಿಡ್ ಯು ಫೈಟ್ ದಿಸ್?
ಭಾಳ ಇನ್ಸೈಟ್ಫುಲ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇಟ್ಸ್ ಅ ಬಿಗ್ ಚಾಲೆಂಜ್. ಒಂದು ಜಾರ್ಜ್ ಆರ್ವೆಲ್ ದ ಗ್ರೇಟ್ ಆಥರ್ ಸೇಸ್ ರೈಟಿಂಗ್ ಇಸ್ ಅ ಗ್ರೇಟ್ ಒಂಥರ ಅವ್ರು ಹೇಳ್ತಾರೆ ಇಟ್ ಕ್ಯಾನ್ ಡ್ರೈನ್ ಯು. ಇಟ್ಸ್ ಒನ್ ಆಫ್ ದ ಇಟ್ಸ್ ಅ ಕರ್ಸ್ ವಿ ಆಲ್ ಅಬ್ಸಾರ್ಬ್ ಅಂತಾರೆ. ಇಟ್ಸ್ ಅ ಡೆಮನ್ ವಿಚ್ ಪೊಸೆಸಸ್ ಯು ಆ್ಯಂಡ್ ವೆನ್ ಯು ರೈಟಿಂಗ್ ಯು ಸ್ಟ್ರಗಲ್, ಯು ಸಫರ್. ಬಟ್ ದೆನ್ ಆಫ್ಟರ್ ಯು ಫಿನಿಶ್ ದ ಬುಕ್ the demon comes back, you invite it again as an author. That's how you feel. So this being my 9th book, every book is a different challenge by itself. But this was very different for me because apart from Vivekananda, where I written a book called Swami Vivekananda as a Seam, ಕನ್ನಡದಲ್ಲೂ ಬರ್ತಿದ್ದೀನಿ ನಾನು ಕಂಡ ವಿವೇಕಾನಂದ ಅಂತ. ಆಗ ಅದೆಲ್ಲ ಬರೆಯುವಾಗ ನನಗೆ ಅನಿಸ್ತಿತ್ತು ಒಂದು ಕ್ಲಿಯರಾಗಿ ಐ ಅಡ್ಮೈರ್ ದ ಪರ್ಸ್ನಾಲಿಟಿ, ಐ ಆಮ್ ರೈಟಿಂಗ್ ಅಬೌಟ್ ದ ಪರ್ಸ್ನಾಲಿಟಿ. ಸೊ ಇಟ್ಸ್ ವೆರಿ ಈಸಿ, ಐ ಹ್ಯಾವ್ ಒನ್ ಫಿಲ್ಟರ್. Whereas here I must be conscious. I can't get lost into admiration. Well, there is, as a Prime Minister, as a man who's got the admiration of 77% of the population, 78% of the population, that means there's something in him which is admirable. At least most of India sees it. Well, there are also loud critics. That's a different issue. He gets the response of extreme emotions. That's also true. In the world of polarization, everybody analyzes it one way. So whatever I do, people will say I'm a sycophant. ಅಂದರೆ ಅವ್ರ ಪರವಾಗಿ ನೀವು ಅಂತ ಜನ ಮಾತಾಡ್ತಾರೆ. ಯಾಕಂದರೆ ಅಲ್ಲಿದ್ದಾನಪ್ಪ, ಭಾರತ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದಾನೆ, ಒಳ್ಳೆ ಉತ್ತಮ ಸ್ಥಾನದಲ್ಲಿದ್ದಾನೆ, ಅದಕ್ಕೆ ಅವನು ಕ್ವಿಡ್ ಪ್ರೋಕೋ ಅಂತ ಹೇಳೋರು ಇರ್ತಾರೆ. ಇದು ಸಹಜ, ಅದರಲ್ಲೇನು ಸಂದೇಹವೇ ಇಲ್ಲ. ಸೊ ಐ ಹ್ಯಾವ್ ಟು ಬಿ ವೆರಿ ವೆರಿ ವಾಚ್ಫುಲ್ ದಟ್ ಐ ಡೋಂಟ್ ಫಾಲ್ ಇನ್ ಟು ದ ಟ್ರ್ಯಾಪ್ ಬೈ ಡಿಸೈನ್ ಆರ್ ಡಿಫಾಲ್ಟ್. ಸೊ ಐ ಹ್ಯಾವ್ ಟು ರೀಲುಕ್ ಎಟ್ ಮೈ ರಿಸರ್ಚ್ ವೆರಿ ಕ್ರಿಟಿಕಲಿ. ಎರಡನೇದು, ನಾವು ಒಂದು ಫಿಲಾಸಫಿ ಬಗ್ಗೆ ಬರೆಯುವಾಗ, ಈಗ ಭಾರತೀಯ ಸಂಸ್ಕೃತಿ ಬಗ್ಗೆ ಬರೆಯುವಾಗ ಅದಕ್ಕೆ 100 ಇಂಟರ್ಪ್ರಿಟೇಷನ್ಸ್ ಇದೆ. ಈಗ ಭಗವದ್ಗೀತೆ ತೊಗೊಂಡ್ರೆ 3 ಆಚಾರ್ಯರು, ರಾಮಾನುಜ ಇರ್ಬೋದು, ಇವರು ಆದಿಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯರು ಇರ್ಬೋದು, ಬೇರೆ ಬೇರೆ ಸಿದ್ಧಾಂತಗಳನ್ನು ನಮಗೆ ಕೊಟ್ಟವರು, ದ್ವೈತ, ವಿಶಿಷ್ಟಾದ್ವೈತ ಅಥವಾ ಅದ್ವೈತವನ್ನು ಹೇಳೋದಂಥವ್ರು. ಅವ್ರದ್ದೇ ರೀತಿಯಲ್ಲಿ 3 ಡಿಫ್ರೆಂಟ್ ಫಿಲಾಸಫೀಸ್ ಆಲ್ ಟುಗೆದರ್, ಬಟ್ ದೇ ಹ್ಯಾವ್ ರಿಟನ್ ಕಾಮೆಂಟ್ರೀಸ್ ಇನ್ ದ ಭಗವದ್ಗೀತಾ, which means it is subject to the interpretations as diverse as that. So if I write something, it is an interpretation. I am also declaring it in my preface or in my author's note. It's an interpretation seen from a leadership lens. Now you may not agree with it. I am willing and humble enough to say that I try to see your point of view, but this is my point of view. Always. Please try to see it. Author. And I am not even saying it's an opinion, it's an interpretation. Now scriptures are very interpretational. And though I had an excellent Sanskrit scholar to guide and work with me for, that's why the glossary is essentially the work of Dr. Anuradha Chaudhary anta. She is a great science scholar. She is a professor at IIT Kharagpur. Okay. ಸೊ ಅವರು ಚೆಕ್ ಮಾಡಿ ಒಂದೊಂದು ಪದದ ಅರ್ಥ ನಾನು ಸರಿಗೆ ಅರ್ಥ ಮಾಡ್ಕೊಂಡಿದ್ದೇನೆ, ಇದು ಬೇರೆ ರೂಟ್ ಮೀನಿಂಗ್ ಇದೆಯಾ ಅಂತೆಲ್ಲ ಸುಮಾರು ಡಿಸ್ಕಷನ್ಸ್ ಆಗಿದೆ. ಅದಕ್ಕೆ 2 ವರ್ಷ ಸಮಯ ಆಯಿತು ಅದಕ್ಕೆ. ಸೊ ಯು ಹ್ಯಾವ್ ಟು ಮೇಕ್ ಶೂರ್ ದಟ್ ದ ಇಂಡಿಕ್ ಪ್ಯೂರಿಸ್ಟ್, ಇಂಡಿಕ್ ವಿಸ್ಡಮಲ್ಲಿ ಇರೋರೆಲ್ಲ, ಇಂಡಿಕ್ ನಾಲೆಜ್ ಸಿಸ್ಟಮ್ಸ್ ಇರೋರೆಲ್ಲ ಇದನ್ನು ಹೊಗಳ್ತಾರೆ ಅಂತ ಹೆಂಗೆ ಗೊತ್ತು? ಅವ್ರು ಇಲ್ಲಪ್ಪ, ನಾವು ಅಂದ್ಕೊಂಡಿರೋದು ಇಂಡಿಕ್ ನಾಲೆಜ್ ಅಂದರೆ ಇದು, ನೀನು ಅವ್ರ ಪ್ರಕಾರ ಎಲ್ಲವೂ ಭಾರತವೇ ಸರಿ ಅಂತ ರೊಮ್ಯಾಂಟಿಸೈಸ್ ಮಾಡೋ ಎಕ್ಸ್ಟ್ರೀಮೂ ಇರ್ಬೋದು. I have called it out. Where it's not right, it's not right. Where it is good is what I have taken. Spade of spade. And people are also critical of everything Western. That's also not true. Like Gandhi says, keep the doors and windows open. You let everything in. So this is an aggregation of thought. Definitely, it demonstrates right now the completeness of Indic thought. And I don't hesitate to say it. So when you're doing that, it's a very difficult journey. And the personality. And the fact that, see, he's a very busy, he's not there available, like if I were to write about somebody else, I can say I want 50 hours of your time, 100 hours of your time, otherwise I will not write. That can't be said here. Even if he wants to give time, his time is so difficult. So aligning calendars, getting time, but whenever I got time, it was perfect time. You couldn't ask for more. ಒಂದು ಸೆಷನ್ ಎಷ್ಟು ಸಿಗ್ತಾ ಇತ್ತು ನಿಮಗೆ ಟೈಮ್? ವೇರಿ ಆಗೋದು, ಒಂದು ದಿವಸ 20 ನಿಮಿಷ ಆಗೋದು, ಒಂದು ದಿವಸ 2 ಗಂಟೆ ಕೂತ್ಕೊಳ್ಳೋರು. ಅವರ ಸಮಯದ ಮೇಲೆ ಮತ್ತೆ ಡಿಸ್ಕಷನ್ ಫ್ಲೋ ಜೊತೆಗೆ ಅದಕ್ಕೆ ಆನಂದವಾಗಿ ಇದ್ದಂಥ ವಿಚಾರ ನನಗೆ. ಆ ಒಂದು ಡಿಸ್ಕಷನ್ಸ್ ಬಗ್ಗೆ ಒಂದು ಪುಸ್ತಕ ಬರಿಬೋದು. ಪುಸ್ತಕದಲ್ಲಿ ನಾನು ಲಾಜಿಕ್ ಇಟ್ಕೊಂಡು ಬರೆದಿದ್ದೀನಿ. ಸೊ ನಾನು ಯೋಚನೆ ಮಾಡಿದೆ, ಒಂದು ನಾಯಕತ್ವ ಅಂತ ಬರೀಬೇಕಿದ್ರೆ ರೀಡರ್ ಏನು ತಿಳ್ಕೋಬೇಕು. ಶುರು ಮಾಡ್ತೀನಿ, ಯಾತಕ್ಕೆ ನಾಯಕತ್ವ. ಸೊ ನನ್ನ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್, ದ ಲೀಡರ್ಶಿಪ್ ವಿ ನೀಡ್. ಯಾತಕ್ಕೆ ನಾಯಕತ್ವ ಬೇಕು? ಇವತ್ತಿನ ಸಮಾಜ ನೋಡಿದಾಗ ಎಷ್ಟು ಗೊಂದಲಗಳು ಉಂಟು ಮಾಡಿದ್ದೀವಿ. ಸೊ ಐ ಇನ್ಫ್ಯಾಕ್ಟ್ ಸೇ ಮೇ ಬಿ ಹಾಫ್ ಆಫ್ ದಮ್ ಆರ್ ಪ್ರಾಬ್ಲಮ್ಸ್ ದಟ್ ಲೀಡರ್ಶಿಪ್ ಕಾಂಟ್ ಸಾಲ್ವ್, ದ ಅದರ್ ಹಾಫ್ ಮೈ ಬಿ ಪ್ರಾಬ್ಲಮ್ಸ್ ದ ಲೀಡರ್ಶಿಪ್ ಕ್ರಿಯೇಟೆಡ್. ಸ್ಟಾರ್ಟಿಂಗ್ ಎಲ್ಲ ಹೇಳ್ದಂಗೆ. ಸೊ ಹೌ ಡು ವಿ ಮ್ಯಾನೇಜ್ ದಿಸ್? ಸೊ ದಟ್ ಸೆಕ್ಷನ್ 1
is only about what is leadership, the leadership we need. And then I say, what is the kind of leadership the Prime Minister is bringing out? Why it's important to study him? ಲೀಡರ್ಗೆ ಅದು ಗೊತ್ತಾಗಬೇಕಲ್ಲ, ಯಾಕೆ ಮೋದಿನೇ ಯಾಕೆ ತೊಗೋಬೇಕು, ನೀವು ಕೇಳಿದ್ರಿ, ಯಾಕೆ ಇವ್ರನ್ನೇ ಯಾಕೆ ನೀವು ತೊಗೊಂಡ್ರಿ ಉದಾಹರಣೆಯಾಗಿ ಅಂತ. ದೆನ್ ನಾನು ಐ ಗೋ ಇನ್ ಟು ದ ಅಲ್ಲಿ ಹಿಂಗೆ ಬಂತು, ವಾಟ್ ಇಸ್ ದಿಸ್ ಇನ್ಸ್ಪಿರೇಷನ್, ಹೌ ಡಿಡ್ ಈ ಗೆಟ್ ಇನ್ ಟು ದ ಸ್ಪೇಸ್ ಆಫ್ ಲೀಡರ್ಶಿಪ್. ದೆನ್ ಐ ಡೆಲ್ವ್ ಇನ್ ಟು ದ ಪರ್ಸನಲ್ ಕ್ವಾಲಿಟೀಸ್, ಸೆಕ್ಷನ್ 2 ಅಲ್ಲಿ ಆ ವಿಷನರಿ ಕಾನ್ಸೆಪ್ಟ್ಸ್ ಹೇಗೆ ಬಂತು, ಹೌ ಡಿಡ್ ಯು, ಆ್ಯಂಡ್ ದೆನ್ ವೇರ್ ಡಿಡ್ ಯು ಗೆಟ್ ಹಿಸ್ ಪರ್ಸನಲ್ ಕ್ವಾಲಿಟೀಸ್ ದಟ್ ಅಲೈನ್ಸ್ ಲೀಡರ್ಶಿಪ್. ದೆನ್ ಐ ಟಾಕ್ ಅಬೌಟ್ ಅಧ್ಯಾತ್ಮ, ಸ್ಪಿರಿಚುವಲ್ ಕ್ವಾಲಿಟೀಸ್, ಸಾಧನೆ ಮತ್ತು ಹೆಂಗೆ ಅವ್ರು ಇಲ್ಲಿಗೆ ಬಂದರು. ಸೆಕ್ಷನ್ 3 ಇದೆಲ್ಲ ಸರಿಯಪ್ಪ, ವ್ಯಕ್ತಿ ಬಗ್ಗೆ ಹೇಳಿದ್ದೀನಿ, ವ್ಯಕ್ತಿಯಿಂದ ಬೇರೆಯವ್ರಿಗೆ ನಾನೆಲ್ಲ ಜಗತ್ತಿನ ಹಿತ ಹೇಗೆ. ಸೊ ಹೌ ಡಸ್ ಇಟ್ ಮ್ಯಾನಿಫೆಸ್ಟ್ ಎಸ್ ಪಬ್ಲಿಕ್ ಲೀಡರ್ಶಿಪ್. ಸೊ ಫ್ರಮ್ ದ ಪೋಡಿಯಮ್ ಟು ದ ಪೀಪಲ್ ಅಂತ ದ ಸೆಕ್ಷನ್ 3 ಸ್ಟಾರ್ಟ್ಸ್. ವೇರ್ ಆರ್ ದ ಐಡಿಯಾಸ್ ಫಾರ್ ಸರ್ವಿಂಗ್ ಪೀಪಲ್ ಕಮ್ ಫ್ರಮ್. Then how do the then next chapter is about programs. Right. The third chapter in the way leadership action flows out. Because I say leadership is about understanding the self, understanding others, and the actions that connects the self to the others. So I give an example in adaptive leadership, the entire Kashmir episode. So Kashmirನ ಆರ್ಟಿಕಲ್ 370 ರಿಪೀಲ್ ಮಾಡಿರೋದು ಕಂಪ್ಲೀಟಾಗಿ ಇದ್ರಲ್ಲಿ ಬರ್ತಿದ್ದೀನಿ. ಹೇಗಾಗಿರ್ಬೋದು, ಯಾಕೆ ಹಂಗಾಯಿತು, ಹಿಂಗೆ ಮಾಡಿದ್ರು, ಎಲ್ಲರೂ ಘಟನೆಯನ್ನು ನೋಡ್ತಾರೆ, ಸಕ್ಸಸ್ ಆಗಿದ್ದು ನೋಡ್ತಾರೆ. ಅದು 30 ವರ್ಷದ ಶ್ರಮ ಯಾರು ನೋಡಲ್ಲ. ಅವ್ರು ಪ್ರಧಾನಿನೇ ಆಗಿರಲಿಲ್ಲ ಆಗ. The time it takes to ripen an issue, the time it takes to solve adaptive problems, that is generational, and he did it. Then I get into global leadership. How do you take Vasudhaiva Kutumbakam ಒಂದು ಸ್ಲೋಗನ್ನು, ಬಟ್ ಹೌ ಡು ಯು ಲಿವ್ ಇಟ್, ವಾಟ್ ಇಸ್ ದ ಡೀಪ್ ಮೀನಿಂಗ್ ಬಿಹೈಂಡ್ ಇಟ್. ಅದು ಉಪನಿಷತ್ತಿಂದ ಉಪನಿಷತ್ತಿಂದ ಬಂದಿರತಕ್ಕಂಥ ಒಂದು ವಾಕ್ಯದ ಒಂದು ಸ್ಟ್ಯಾನ್ಸಾದಲ್ಲಿ ಒಂದು ಸಣ್ಣ ಪಾಠದ ವಾಕ್ಯ, ಇಡೀ ಕೋಟ್ ಏನು, ಹೌ ಡು ವಿ ಗೆಟ್ ಇಟ್ ಡನ್, ದಟ್ ಈಸ್ ಗ್ಲೋಬಲ್ ಲೀಡರ್ಶಿಪ್. ಮೈ ಲಾಸ್ಟ್ ಚಾಪ್ಟರ್ ವಿಚ್ ಐ ಥಿಂಕ್ ಇದೆಲ್ಲ ಓದಾಯ್ತಪ್ಪ, ಪ್ರಪಂಚಕ್ಕೇನು ಲಾಭ ಇದರಿಂದ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಲ್ಲ ಇದು, ಭಾರತೀಯ ನಾಯಕತ್ವ ಸಮಾಜಕ್ಕೆ ಸಂಸಾರಕ್ಕೆ ಹೇಗೆ ಇದು ಉಪಯೋಗ ಆಗುತ್ತೆ ಅನ್ನೋದಕ್ಕೆ ದಟ್ಸ್ ಎಪಿಲಾಗ್, ದ ಧರ್ಮ ಆಫ್ ಲೆಗಸಿ ಆ್ಯಂಡ್ ದ ಲೆಗಸಿ ಆಫ್ ಧರ್ಮ ಅಂತ, ದಟ್ಸ್ ವಾಟ್ ಐ ಕಾಲ್ ಇಟ್. ಸೊ ಧರ್ಮ ಆಫ್ ಲೆಗಸಿ, ಅದಕ್ಕೆ ದ ಲೆಗಸಿ ಇದೆ ಧರ್ಮ, ಆ್ಯಂಡ್ ದ ಲೆಗಸಿ ಆಫ್ ಧರ್ಮ ಹೆಂಗೆ ಉಳ್ಕೊಂಡು ಹೋಗಬೇಕು. ಸೊ ಅದನ್ನು 3 ಅಂತಾರಾಷ್ಟ್ರೀಯ ನಾಯಕರನ್ನ ಕಂಪೇರ್ ಮಾಡಿಲ್ಲ, ಅವ್ರ ಬಗ್ಗೆ ಹೇಳಿದ್ದೀನಿ. ಲೀಡರ್ಶಿಪ್ ಇಸ್ ಆಲ್ವೇಸ್ ಇನ್ ಕಾಂಟೆಕ್ಸ್ಟ್. ಅಬ್ರಹಾಂ ಲಿಂಕನ್ ಒಂದು ಕಾಂಟೆಕ್ಸಲ್ಲಿದ್ದರು, ಅವ್ರ ಬಗ್ಗೆ ಬರ್ತಿದ್ದೀನಿ. ಲಿ ಕ್ವಾನ್ ಯು ಸಿಂಗಪೂರಲ್ಲಿ ಒಂದು ಕಾಂಟೆಕ್ಸಲ್ಲಿದ್ದರು, ಡೆಂಗ್ ಜಿಯೋಪಿಯಾಂಗ್ ಚೈನಾದಲ್ಲಿ ಒಂದು ಕಾಂಟೆಕ್ಸಲ್ಲಿದ್ದರು. ಇವತ್ತು ಅವ್ರು 3 ಜನನೂ ಬಂದು ಇವತ್ತಿನ ಕಾಂಟೆಕ್ಸ್ಟಲ್ಲಿ ಅವ್ರನ್ನ ಲೀಡರ್ಶಿಪ್ ಅಪ್ಲೈ ಮಾಡಿದ್ರೆ ಅವ್ರ ದೇಶಕ್ಕೆ ಉಪಯೋಗ ಆಗಲ್ಲ. ಕಾಂಟೆಕ್ಸ್ಟ್ ಇಸ್ ಚೇಂಜ್ಡ್. ಹೌದು. ಇವತ್ತಿನ ಭಾರತೀಯ ಕಾಂಟೆಕ್ಸ್ಟು, ಅಂತಾರಾಷ್ಟ್ರೀಯ ಕಾಂಟೆಕ್ಸ್ಟ್ ಏನಿದೆ ಅದಕ್ಕೆ ಹೇಗೆ ಇವು ಫಿಟ್ ಆಗ್ತಾರೆ, ಈ ಕಾನ್ಸೆಪ್ಟ್ ಆಫ್ ಇಂಡಿಕ್ ಲೀಡರ್ಶಿಪ್ ಹೇಗೆ ಫಿಟ್ ಆಗುತ್ತೆ, ಪುರುಷಾರ್ಥಗಳ ಅರ್ಥ ಏನೀಗ, ಅವ್ರು 4 P's ಆ್ಯಂಡ್ ಡೆಲ್ಲಿ ಡಿಕ್ಲರೇಷನ್ PM ಹೇಳ್ತಾರೆ, ಪೀಪಲ್, ಪ್ಲಾನೆಟ್, ಪ್ರಾಫಿಟ್ಸ್ ಆ್ಯಂಡ್ ಪೀಸ್ ಅಂತ. ಅದನ್ನು ಹೇಗೆ ತರಕ್ಕೆ ಸಾಧ್ಯ, ಈ ಧರ್ಮದಿಂದಲೇ ಸಾಧ್ಯ. ಅರ್ಥನೂ ಬೇಕು, ಇನ್ಕ್ಲೂಸಿವ್ ಅರ್ಥ ಹೇಗಿರಬೇಕು, ಆ್ಯಂಡ್ ಇಟ್ ನಾಟ್ ಬಿ ಕನ್ಸಂಪ್ಷನ್ ಡ್ರಿವನ್. ದೆನ್ ಲೈಫ್ ಎಕಾನಮಿ ಯಾಕೆ ಬೇಕು, ಲೈಫ್ ಥಿಂಕಿಂಗ್ ಯಾಕೆ ಬೇಕು. ದೇ ಆರ್ ನಾಟ್ ಜಸ್ಟ್ ಕಾನ್ಸೆಪ್ಟ್ಸ್, ದ ಡೀಪ್ ಲೀಡರ್ಶಿಪ್ ಕಾನ್ಸೆಪ್ಟ್ಸ್ ಡ್ರಿವನ್ ಬೈ ಆರ್ ಫಿಲಾಸಾಫಿಕಲ್ ಅಂಡರ್ಪೈನಿಂಗ್. ಅದನ್ನು ಕ್ಯಾಪ್ಚರ್ ಮಾಡಿ ಇಡೀ ಪ್ರಪಂಚಕ್ಕೆ ಹೌ ಡು ಯು ಟೇಕ್ ದ ನೇಷನ್ ಫಾರ್ವರ್ಡ್ ಅಂತ ಮಾಡಿದ್ದೀನಿ. ಸೊ ದಟ್ ವಾಸ್ ಐ ಡಿವೈಡೆಡ್ ಚಾಪ್ಟರ್ ಇನ್ ಮೈ ಮೈಂಡ್ ಆ್ಯಂಡ್ ಯೂಸ್ ದ ಮೆಟೀರಿಯಲ್ ದಟ್ ಐ ಗಾಟ್ ಫ್ರಮ್ ಮೈ ರಿಸರ್ಚ್ ಟು ಫಿಟ್ ಇನ್ ಟು ದ ಚಾಪ್ಟರ್ಸ್ ಅಕಾರ್ಡಿಂಗ್ಲಿ. ರಿಸರ್ಚ್ ತುಂಬ ಮೆಟೀರಿಯಲ್ ಇದೆ ನನ್ನ ಹತ್ರ, 20 ಪುಸ್ತಕ ಬರೀಬೋದು, ಬಟ್ 20 ಪುಸ್ತಕ ಬರೆದ್ರೆ ಓದೋರು ಬೇಕಲ್ಲ. ಸೊ ದ ಬುಕ್ ಹ್ಯಾಸ್ ಟು ಬಿ ರೀಡಬಲ್ ಫಾರ್ ದ ಆಡಿಯನ್ಸ್, ಇಟ್ ಶುಡ್ ಬಿ ಇಂಟ್ರೆಸ್ಟಿಂಗ್ ಇನಫ್. ಒಬ್ಬ ಸ್ನೇಹಿತ ನನಗೆ ಹೇಳ್ದ, ಅಕಾಡೆಮಿಕ್ ಫ್ರೆಂಡ್ ಟೋಲ್ಡ್ ಮೀ, ಒಂದೊಂದು ಚಾಪ್ಟ್ರಲ್ಲೂ 3-4 PhD ಆರ್ ಹಿಡನ್ ಇನ್ ಇಟ್ ಅಂತ. ಸೊ ಮೈ ಹೋಪ್ ಇಸ್ ಸೀರಿಯಸ್ ಪೀಪಲ್ ವಿಲ್ ಟೇಕ್ ದಿಸ್ ಫಾರ್ವರ್ಡ್, ಗೋ ಡೀಪ್. ಕಮ್ಯುನಿಕೇಟಿಂಗ್ ಟು ಲೀಡಲ್ಲಿ ಸಾಧಾರಣೀಕರಣ ಅಂತ ಬರೆದಿದ್ದೀನಿ. ಭರತ ನಾಟ್ಯಶಾಸ್ತ್ರದಲ್ಲಿ ಬರೆದಿದ್ದಾನೆ, ಆ ಭಾವದ ಸಹೃದಯತೆ ಹೇಗಾಗಬೇಕು, ಅದರಿಂದನೇ ಸಹಕಾರಿತ ಬರೋಕ್ಕೆ ಸಾಧ್ಯ. ಇವ್ರು ಹೇಗೆ ಅದನ್ನು ಪ್ರತಿನಿಧಿಸ್ತಾರೆ. ಇಟ್ ಔಟ್ ಕ್ಲಾಸಸ್ ಎನಿ ಥಿಯರಿ ಆಫ್ ಕಮ್ಯುನಿಕೇಷನ್ ಯು ಕ್ಯಾನ್ ಪ್ರೆಸೆಂಟ್. ಐ ಎಕ್ಸ್ಪ್ಲೇನ್ ದಟ್. ಐ ಎಕ್ಸ್ಪ್ಲೇನ್ ದ ವೆಸ್ಟರ್ನ್ ಥಿಯರೀಸ್ ಆ್ಯಂಡ್ ನೌ ಐ ಎಕ್ಸ್ಪ್ಲೇನ್ ಹೌ ಸಾಧಾರಣೀಕರಣ ಇಸ್ ಫಾರ್ ಅಹೆಡ್ ಆಫ್ ಇಟ್ಸ್ ಟೈಮ್. ಆ್ಯಂಡ್ ಇಟ್ ವಾಸ್ 3000 years ago. That is India. And how do we make it a livable product? It's a deep PhD by itself. So we can make this into 7-8 courses academically. You can make it into 10-12 PhDs. You can make it into a series of leadership workshops. It's another very famous brand expert told me after reading the book. He was very impressed. He called me from London. He said, this is the best do-it-yourself kit that we can get. Don't call it a book anymore. This is a life manual for people. Andru. Each has a different view. I'm sure, sir, illi we have big names and like inside also some more are there. Oh yeah, illi first illidu bartini, Bill Gates. So he says
The book explores how indigenous knowledge and centuries-old wisdom can inform global leadership today and accelerate progress for some of the world's most under-resourced communities. ಆಮೇಲೆ ಈ ಕಡೆ ಆನಂದ್ ಮಹೀಂದ್ರ ಅವರು, ಅಮೀಶ್ ತ್ರಿಪಾಠಿ is also another author. I want to know firstly ಅವ್ರ ರಿಯಾಕ್ಷನ್ಸ್ಗಳು ಅವ್ರನ್ನೆಲ್ಲ ಹೇಗೆ ಮೀಟ್ ಮಾಡಿ ಕೊಟ್ರಿ? ಇದು 6 ತಿಂಗಳ ಹಿಂದೆ ಮ್ಯಾನುಸ್ಕ್ರಿಪ್ಟ್ ರೆಡಿ ಆದ ತಕ್ಷಣವೇ ಅವ್ರಿಗೆಲ್ಲ ಕಳಿಸಿದ್ದೆ. ಇನ್ಫ್ಯಾಕ್ಟ್ ಇದು ಫಾರ್ವರ್ಡ್ ಬರೆದಿರೋದು ನಿತಿನ್ ನೋರಿಯಾ, ವಾಸ್ ದ ಡೀನ್ ಆಫ್ ದ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್, ವೆಲ್ ನೋನ್ ಅಕಾಡೆಮಿಕ್ ಆ್ಯಂಡ್ ವೆರಿ ಇಂಟೆಲೆಕ್ಚುಲಿ ವೆರಿ ಅಡ್ವಾನ್ಸ್ ಲೆವೆಲ್ ಆಫ್ ಥಿಂಕಿಂಗ್ ಆಸ್ ವೆಲ್ ಆಸ್ ರಿಟನ್ ಲಾಟ್ ಆಫ್ ಬುಕ್ಸ್ ಆನ್ ಲೀಡರ್ಶಿಪ್. ವೆರಿ ಗುಡ್ ಫ್ರೆಂಡ್. ಅವ್ರಿಗೂ ಕಳಿಸಿದೆ, ಎಲ್ರಿಗೂ ಕಳಿಸಿದೆ. ಅವ್ರು ಬರೀಬೇಕಂದಾಗ ಅವ್ರು ಹೇಳಿದ್ರು ಒಂದೇ ಮಾತು ಹೇಳಿದ್ರು, ನಾನು ಓದದೆ ಬರೆಯಲ್ಲ, ನಾನು ಬರೆಯೋದು ಓನ್ಲಿ ಇಫ್ ಐ ಥಿಂಕ್ ಇಟ್ ವರ್ದಿ ಆಫ್ ಮೈ ಫಾರ್ವರ್ಡ್. ಆ್ಯಂಡ್ ಹಿ ರೋಟ್ ಅ ಬ್ಯೂಟಿಫುಲ್ ಫಾರ್ವರ್ಡ್. ಸೊ ಸುಮಾರು ಜನ ಎಲ್ಲರೂ ನನಗೆ ಹೇಳಿದ್ದು ಓದೋಕ್ಕೆ ಸಮಯ ಕೊಡಬೇಕು ಅಂತ. ಸೊ ಅದಕ್ಕೆ ಸ್ವಲ್ಪ ಸಮಯ ಆಯ್ತಿತ್ತಲ್ಲ, ಬರಲಿಕ್ಕೆ 2-3 ತಿಂಗಳಾಯ್ತು. ಯಾಕಂದ್ರೆ ಜ್ಞಾಪಿಸ್ತಾ ಇರಬೇಕು ದಯವಿಟ್ಟು. ಯಾಕಂದ್ರೆ ದೇರ್ ಆಲ್ ವೆರಿ ಬಿಗ್ ಪೀಪಲ್. ಒಂದು ಬಿಸ್ನೆಸ್ ಲೀಡರ್, ಐ ಡೋಂಟ್ ವಾಂಟ್ ಟು ನೇಮ್ ಹಿಮ್, ಹಿ ಫಸ್ಟ್ ಕಾಲ್ಡ್ ಮೀ ಆ್ಯಂಡ್ ಸೆಡ್, ನನಗೆ ಸಮಯ ಸಿಕ್ಕಲಿಲ್ಲ ಅಂತ ಇನ್ಯಾರಿಗೂ ಬರೆಯೋಕ್ಕೆ ಕೇಳಿದ್ದೆ ನನ್ನ ಆಫೀಸಲ್ಲಿ. ಬಟ್ ನಾನು ಓದೋಕ್ಕೂ ಶುರು ಮಾಡಿದ್ದೆ. ಅರ್ಧ ಓದಿದ್ಮೇಲೆ ನನಗೆಲ್ಲ ಬರ್ಕೊಂಬಂದು ಕೊಟ್ಟರು. ನನಗೆ ಅದು ಇಷ್ಟ ಆಗಲಿಲ್ಲ. ನನಗೆ ಇನ್ನೊಂದು 15 ದಿವಸ ಸಮಯ ಕೊಡು, ಇನ್ನು ಬಾಕಿ ಮುಗಿಸ್ಬಿಟ್ಟು ನಾನೇ ಬರೀಬೇಕು ಅಂದರು. ಆ್ಯಂಡ್ ಮಾಡಿದ್ದಾರೆ. ಸೊ ಈ ಥರ ಫಾರ್ ಅನ್ ಆಥರ್ ಯು ಫೀಲ್ ನೈಸ್ ವೆನ್ ಸಂಬಡಿ ಸೇಸ್ ದೇ ಹ್ಯಾವ್ ರೆಡ್ ಯುವರ್ ಬುಕ್. ಇಫ್ ದೇ ಸೇ ಐ ರೆಡ್ ಯುವರ್ ಬುಕ್ ಆ್ಯಂಡ್ ಇಟ್ ಇಸ್ ವೆರಿ ಗುಡ್, ಯುವರ್ ಡೇ ಇಸ್ ಮೇಡ್. So it always, and there will always be criticisms. Like I say, we might not have discovered everything. We might have missed something. I know we took such extraordinary care to do data checking. The copy editing team, Penguin is very supportive. They have their own legal team. They have their own copy editing team. After all this, there's a small typo, which I must have read the proof some 10 times. But still, there. So then you know what to change in the next print. And the happy news is it already gone into 3rd reprint just the week of release. So 28th June you said in Delhi it was launched. Launch ಆಯಿತು. And today as on the shoot date, which is Bangalore 5th of July, Bangalore launch ಇವತ್ತು. In Mysore ಅಂತೆಲ್ಲ ಹೇಳ್ತಾ Mysore is on 7th, then on 11th is Hyderabad. Chennai is on 27th of July. So every major city will have a launch and a book discussion. We'll have leaders from different domains come sit together, talk about it, discuss it. Book discussions usually ಹೆಂಗಾಗತ್ತೆ? What points are pickable from this? They actually, for example, in Delhi, if I were to give an example, CNBC MD Sherin Ban, she did it. Ajay Piramalji, I think he read the book and brought in his concepts. He brought it so well. He said the 5 S he picked from this in his own way. ಏನಂಗಂದ್ರೆ ಅವರು ಸದಾಚಾರ, ಸದ್ಭಾವನಾ, ಶಾಂತಿ, 5 ಹೇಳಿದ್ರು ಅವರು. What he picked from the book. Each of them pick up whatever they see. It's always that. Professor Mahadevan, again, last 30 years he's been working on Indic leadership. He teaches at IIM Ahmedabad, Bangalore. He said, for him, he said this is the only place where he saw the distilling of all the concepts that he could think of put into one book. He said it is a powerful textbook, it's academic work idu anta. He was seeing it from his perspective. Then I had Amitabh Kant, who was the G20 Sherpa and was earlier CEO of Niti Aayog. He was seeing from public leadership perspective and his personal experience as the PM. And how he pulled out lessons from the book and his own experiences, which I have not written about, but it's so useful to know. So I think each person, and Debjani Ghosh, who was head of NASSCOM and head of Intel earlier, she spoke about how technology, and PM is extremely technology friendly. And he always believed technology can be a great leveler. And in fact, ಪುಸ್ತಕದಲ್ಲಿ ಬರೆದಿದ್ದೀನಿ ಒಂದು ಕಡೆ PM ಕೇಳಿದೆ, ನೀವು ಹೇಗೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತೀರಿ, ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಏನೇನು ಗುಣಗಳಿರಬೇಕು ಹೇಳಿ ಅಂತ. ನಾನು ಯಾಕೆ ಮಾಡಿದ್ರಿ ಅಂತ ಕೇಳಿಲ್ಲ, ಬಟ್ ಈ ಥರ ಕೇಳಿದೆ. ಕೇಳೋದೇನು ಬೇಡ ಸರ್, ಕಾಣಿಸ್ತಾ ಇದೆ. ಇಲ್ಲ, ಅವ್ರು 3 ವಿಚಾರಗಳು ಹೇಳಿದ್ರು. ನಾನು ಹೇಳಿದ್ರು ಮೊದಲನೇದು 100% ಇಂಟೆಗ್ರಿಟಿ ಇರಬೇಕು ಅಂದರು. ಯಾವುದೇ ಥರದಲ್ಲಿ ಅವನು ಇಂಟೆಲೆಕ್ಚುಯಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಇಂಟೆಗ್ರಿಟಿ ಇಸ್ ಪ್ರೈಮಸಿ. ಸೆಕೆಂಡ್ ಅವ್ರು ಹೇಳಿದ್ರು ಮೈ ಹಮ್ ಅನ್ನೋ ಭಾವನೆ ಇರಬೇಕು. ನಾನು ಅಂತ ಇರಬಾರ್ದು, ನಮ್ಮದು ನಾವು, ಆ ಭಾವನೆಯಲ್ಲಿ ಕೆಲಸ ಮಾಡಬೇಕು ಅವನು. ತಂಡತ್ವ ಇಸ್ ಅ ಅನ್ರಿಟನ್ ರೂಲ್ ಅಂದರು. 3ನೇದು ಟೆಕ್ನಾಲಜಿಯಿಂದ ಹೆದರ್ಕೋಬಾರ್ದು. ಟೆಕ್ನಾಲಜಿ ಬಳಸ್ಕೊಳ್ಳೋಂಥ ಧೈರ್ಯ ಇರಬೇಕು, ಬೆಳೆಸ್ಕೊಂಡು ಬೆಳೆಸ್ಕೋಬೇಕು. ಸೊ ದೀಸ್ 3 ಆರ್ ಕ್ರಿಟಿಕಲ್ ಫಾರ್ ಮಿ ಅಂತ. ಸೊ ದೇವ್ಜಾನಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೌ ಟೆಕ್ನಾಲಜಿ ಹಿಸ್ ಡಿಸಿಷನ್ಸ್, ವೆದರ್ ಇಟ್ಸ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಆಲ್ ದಿಸ್. ಇವತ್ತು ನಾವು ನೋಡ್ತೀವಿ, ಫೋನ್ ತೊಗೊಂಡು ನಾನು ಇವತ್ತು ನನ್ನ ಹತ್ರ ಪರ್ಸೇ ಇಲ್ಲ, ಫೋನೇ ಇರೋದು. ಫೋನ್ ಕಳೆದೋದ್ರೂ ಯೋಚನೆ ಮಾಡ್ಬೇಕು ನಾನು, ಅಬದ್ಧತೆ ಅವಾಗ ಶುರು ಆಗುತ್ತೆ. ಸೊ ಹೌ ಡಿಡ್ ಇಟ್ ಹ್ಯಾಪನ್? ಹೌ ಡಿಡ್ ಯು ಇಂಟಿಗ್ರೇಟ್? ಹೌ ಡಿಡ್ ದ ಜಾಮ್ ಟ್ರಿನಿಟಿ ಹ್ಯಾಪನ್? Somebody is thinking about it. See, the bureaucrats may deconstruct it, but the ideation comes from top. And how does it happen? So she was explaining that. So ಅವ್ರವ್ರದ್ದೇ ವಿಚಾರಗಳು ಹೇಳಿದ್ರು. ಶೆರೀನ್ ಬಾನ್ ಅವರು ಪುಸ್ತಕ ಓದಿದ್ರು. ಇನ್ಫ್ಯಾಕ್ಟ್ ಅವರು ಸ್ವೇರಿಂಗ್ ಇನ್ ಟೈಮಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿದ್ರು. ಈ ಸರ್ಕಾರ ಬದುಕತ್ತಾ,
ನೀವೇನು ಕಂಡ್ರಿ, ಅವರಲ್ಲಿ ನಾಯಕತ್ವ ಇದೆ ಬದುಕಿಸಷ್ಟು, ಈ ಥರ ಎಲ್ಲ ಅವ್ರು ಕೇಳಿದ್ರು. ಪುಸ್ತಕ ಸ್ವಲ್ಪ ಓದಿದ್ರು. 28ಕ್ಕೆ ಬಂದಾಗ ಪೂರ್ತಿ ಓದ್ಕೊಂಡು ಬಂದಿದ್ರು. ಆಮೇಲೆ ಹೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಗಿದೆ, ನಾನು ಕೇಳ್ತೀನಿ ಸರಿಯಾಗಿ ಅಂತ. ಸೊ ಇಟ್ ವಾಸ್ ಅ ಗುಡ್ ಪ್ಯಾನಲ್ ಡಿಸ್ಕಷನ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ದಿಸ್ ಇಸ್ ಹೌ ಅ ಬುಕ್ ಡಿಸ್ಕಷನ್ ಹ್ಯಾಪನ್ಸ್ ಅಂತ. ಒಂದು ಕುತೂಹಲ ಇದ್ದೇ ಇರತ್ತೆ, ಮೋದಿಜಿ ರಿಯಾಕ್ಷನ್ ಏನಿತ್ತು ಇದನ್ನು ಓದಿದಾಗ? ಇದನ್ನು ಇನ್ನು ನಾನು ಪುಸ್ತಕ ಬರೆದ ಮೇಲೆ ಅವರ ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ಇನ್ನೂ ವೈಯಕ್ತಿಕವಾಗಿ ಭೇಟಿಯಾಗಿಲ್ಲ. ಸೊ ಅದು ಪರ್ಸ್ನಲಾಗಿ ನಾನು ಕೇಳೋಕ್ಕಾಗಿಲ್ಲ. ನೆಕ್ಸ್ಟ್ ವೀಕಲ್ಲಿ ಮೋಸ್ಟ್ ಭೇಟಿ ಆಗ್ತಾ ಇದ್ದೀನಿ. ಸೊ ನಾನು ಸಮಯನೇ ಅವ್ರಿಗೂ ಸಿಗ್ತಾಯಿಲ್ಲ, ಅಷ್ಟು ಬ್ಯುಸಿ ಇದ್ದಾರೆ. ಪಾರ್ಲಿಮೆಂಟ್ ಸೆಷನ್ಲಿದೆ. ನೆಕ್ಸ್ಟ್ ಪುನಃ ವಿದೇಶದ ಪ್ರವಾಸದಲ್ಲಿ ಹೋಗಿದ್ರು ಇಟಾಲಿಗೆ, ಈಗ ಪುನಃ ರಷ್ಯಾ ಮತ್ತು ವಿಯೆನಾಗೆ ಹೋಗ್ತಿದ್ದಾರೆ. ಬಹುಶಃ ಅದಾದಮೇಲೆ ಭೇಟಿ ಆಗ್ಲಿಕ್ಕೆ ಸಂದರ್ಭ ಸಿಗುತ್ತೆ. ಬಟ್ ಅವರ ಗುಣ ಹೇಗೆ ಅಂದರೆ, ಒಂದು ಸಲ ನಾವು ಯಾವುದೋ ಕಮಿಷನಲ್ಲಿ ಕೆಲಸ ಮಾಡಿದಾಗ ನಮಗೆ ಭಾಳ ಮಕ್ಕಳ ಥರ ನಾವು 3 ಜನ ಸದಸ್ಯರು ಕಮಿಷನಲ್ಲಿ, ನಾವು ಭಾಳ ಸಾಧನೆ ಮಾಡಿದ್ದೀವಿ ಅಂತ ಅವ್ರ ಹತ್ರ, ನಾವು ನಿಮ್ಮ ಇದರಲ್ಲಿ ಪಾಸ್ ಆಗ್ತೀವಾ ಅಂತ ಕೇಳಿದ್ವಿ. ಅವ್ರು ಚೆನ್ನಾಗಿ ಹೇಳಿದ್ರು, ಪಾಸು ಫೇಲು ಅಲ್ಲ, ನನಗೆ ದೇಶಕ್ಕೆ ಒಳ್ಳೇದಾಗತ್ತಾ, ನಮ್ಮ ಪ್ರಜೆಗೆ ಲಾಸ್ಟ್ ಮ್ಯಾನ್ ಪ್ರಜೆಗೆ ಒಳ್ಳೇದಾಗತ್ತಾ, ಅದಾಗತ್ತೆ ಅಂದರೆ ನೀವು ಆ ಥರ ಅಳತೆ ಮಾಡ್ಕೊಳ್ಳಿ, ಈ ಥರ ಅಳಿಬೇಡಿ, ಶಬಾಷಿ ಹೇಳಿಸ್ಕೊಳ್ಳೋಕ್ಕೆಲ್ಲ ಕೆಲಸ ಮಾಡೋದು, 4 ಜನಕ್ಕೆ ಅನುಕೂಲ ಆಗತ್ತಾ ಅಂತ ಕೆಲಸ ಮಾಡಬೇಕು ಅಂತ. ಸೊ ಈ ಪುಸ್ತಕ ನಾನು ಅವ್ರ ಹತ್ರ ನಿಮ್ಗೆ ಇಡಿಸ್ತಾ ಇದನ್ನು ಉಪಯೋಗ ಆಯಿತಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ದಿಸ್ ಇಸ್ ದ ರಿಪ್ಲೈ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ವುಡ್ ಗಿವ್. ಇದು ನನ್ನ ಬಗ್ಗೆ ಅಲ್ಲಪ್ಪ, ಇದು ನನ್ನ ಪುಸ್ತಕನೂ ಅಲ್ಲ, ಇದು ಭಾರತೀಯ ವಿಚಾರಗಳು. ಇದನ್ನು ಓದಿ ನಮ್ಮ ದೇಶಕ್ಕೆ 1,000 ನಾಯಕರು ಉತ್ಪತ್ತಿ ಆಗ್ತಾರೆ ಅಂದರೆ ಆಗ ಸಫಲತೆ ಅಂತ ಹೇಳ್ಕೋಬೋದು, ಅದ್ರ ತನಕ ಏನು ಹೇಳಬೇಡ ಅಂತ ಹೇಳ್ತಾರೆ ಅಂತ ನನ್ನ ಲೀಡರ್ಸ್ ಥಿಂಕ್ ಲೈಕ್ ದಿಸ್. ಈ ಉಲ್ಲಾಸ್ ಕಾಮತ್ ಸರು ಇಲ್ಲಿ ಬಂದಾಗ ಅವ್ರು ಎಲ್ಲ ದ ವೇ ದೇ ಓಪನಿಂಗ್ ಲೈನ್ ಇಸ್ ಲೈಕ್ ದಟ್. It's never about what is in for them. It is like, what am I creating? ಅನ್ನೋದು. Absolutely. I think that is real leadership. Everything else is just counterfeit leadership. Yes, so leadership ಬಗ್ಗೆ ಎಲ್ಲ ಮಾತಾಡ್ತಾ, this book has so much that has asked your energy, your emotion. How happy are you as an author? ನಿಮ್ಮ ಫೇವ್ರೆಟ್ ಪಾರ್ಟ್ ಈ ಪುಸ್ತಕದ ಏನು, ಅಥವಾ ಫೇವ್ರೇಟ್ಸ್ ಅಂತ ಕೇಳ್ಬೋದಾ? ತಪ್ಪಾಗತ್ತಾ? ಒಂದು ತಾಯಿಗೆ 4 ಮಗು ಯಾವುದು ತುಂಬ ಇಷ್ಟ ಅಂತ ಕೇಳಿದ, ತಾಯಿ ಏನು ಹೇಳ್ತಾಳೆ, ಎಲ್ಲವೂ ಇಷ್ಟವೇ ಗೊತ್ತು, ಅದಕ್ಕೆ ತಪ್ಪಾಗತ್ತಾ ಅಂತ ಕೇಳಿದೆ. ಸೊ ನನಗನ್ಸುತ್ತೆ ಇದರಲ್ಲಿ ಈ ಪುಸ್ತಕದಲ್ಲಿ ಯಾವ ಭಾಗ ನನಗೆ ಇಷ್ಟವಾಯಿತು ಅಂತ ಕೇಳಿದ್ರೆ ಭಾಳ ಉತ್ತರ ಕೊಡೋದು ಕಷ್ಟ. ಬಟ್ ನನಗೆ ಯಾವುದು ಇದರಿಂದ ಉಪಯೋಗ ಆಗುವುದು ಅಂತ ನನಗೆ ಕೇಳಿದ್ರೆ, ಇದು ಬಹುಶಃ ಇದನ್ನು ಪುಸ್ತಕ ಅಂತ ಓದಿ ಲೈಬ್ರರಿಲಿ ಇಟ್ಕೊಳ್ಳೋಕ್ಕಿಂತ, ಅಥವಾ ಸುಮ್ಮನೆ ನನ್ನ ಹತ್ರನೂ ಒಂದು ನಾಯಕತ್ವದ ಪುಸ್ತಕ ಇದೆ ಅಂತ ಕೆಲವರು ಶೆಲ್ಫಲ್ಲಿ ಜೋಡಿಸ್ಕೊತಾರಲ್ಲ, ಆ ಥರ ಮಾಡೋದಕ್ಕಿಂತ ಭಾರತದ ಯುವಕರು ಹೂ ಆರ್ ದ ರಿಯಲ್ ಅಸೆಟ್ಸ್ ಆಫ್ ದಿಸ್ ಕಂಟ್ರಿ, ಆ್ಯಂಡ್ ಅವ್ರಗಳ ಜೊತೆಗೆ 40 ವರ್ಷ ನನ್ನ ಮೀಸಲಾತಿಯಾಗಿ ನನ್ನ ಜೀವನವನ್ನು ಅವ್ರಿಗೋಸ್ಕರ ಇಟ್ಟಿರ್ತಕ್ಕಂಥದ್ದು, ಅವ್ರುಗಳು ಓದಿ ನೆಕ್ಸ್ಟ್ ಜನ್ರೇಷನ್ ಆಫ್ ಲೀಡರ್ಶಿಪ್ ಇನ್ ಎವ್ರಿ ಸೆಕ್ಟರ್. ನಾವು ಯಾಕೆ 50 ವಯಸ್ಸು ದಾಟಿದ ಮೇಲೆ ದೇಶ ಸೇವೆ ಅಂತ ಯೋಚನೆ ಮಾಡೋದು, ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಅಂತ ಯೋಚನೆ ಮಾಡೋದು, ಪ್ರತಿಯೊಬ್ಬ ಯೋಚನೆ ಮಾಡಬೇಕು. ಸೊ ಇಫ್ ಕ್ಯಾನ್ ಲೀಡ್ ಟು ದ್ಯಾಟ್. ಆ್ಯಂಡ್ ಎಲ್ಲೋ ಒಂದು ಕಡೆ ಅಂತಾರಾಷ್ಟ್ರೀಯ ಹಂತದಲ್ಲಿ ಭಾರತದಲ್ಲೂ ಹಲವಾರು ಕೊಡುಗೆ ಇದೆ ಅಂತ ಈ ಭಾವನೆಗಳನ್ನು ಅರ್ಥೈಸ್ಕೊಂಡು, ಇದು ನಿಜವಾದ ವಿಶ್ವಗುರು ಅಂತ ಭಾವನೆ ಜನಗಳಲ್ಲಿ ಬಂದರೆ, ಇಫ್ ದಿಸ್ ಗೆಟ್ಸ್ ಟಾಟ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ದಿಸ್ ಗೆಟ್ಸ್ ರಿಕಗ್ನೈಸ್ ವಿತ್ ಅಕಾಡೆಮಿಕ್ ವರ್ಕ್ ದಟ್ ಇಟ್ ಇಸ್, ಅಟ್ ದ ಸೇಮ್ ಟೈಮ್ ಇಟ್ಸ್ ಅ ಪ್ರಾಕ್ಟಿಷನರ್ ಟೂಲ್ ಕಿಟ್. ಇದು ಬರೀ ಓದ್ಲಿಕ್ಕಪ್ಪ, ಇದು ಮಾಡಲಿಕ್ಕಲ್ಲ ಅಂತಲೂ ಅಲ್ಲದೆ ಮಾಡೋಂಥದ್ದು ಟೂಲ್ ಕಿಟ್ ಕೂಡ ಇದು. ದ ಲಾಸ್ಟ್ ಚಾಪ್ಟರ್ ಎಸ್ಪೆಷಲಿ, where it sets out an outline of why it is important for public leaders to go beyond themselves and think of the public part of leadership. That happens, I think my job is done. Amazing. Definitely will read this. Yes. And ನನ್ನ ಪೇಸು ಮಾತಲ್ಲಿ ರ್ಯಾಪಿಡು. ಪುಸ್ತಕ ಓದಬೇಕಂದ್ರೆ ನಾನು ದಿನಕ್ಕೆ ಒಂದು 10-15 ಪೇಜೇ ವಾಸ್ತವ. ಐ ಹೋಪ್ ಐ ವಿಲ್ ಫಿನಿಶ್ ಇಟ್ ಅಟ್ಲೀಸ್ಟ್ ಇನ್ ಅ ಮಂತ್. ನೀವು ಬೇರೆ ಹೇಳಿದ್ರಲ್ಲ ಪರ್ಮಲ್ ಅವರು ಓವರ್ ನೈಟ್ ಎಲ್ಲ ಓದಿ ಮುಗಿಸ್ಬಿಟ್ರು ಅಂತ. ಐ ಆಮ್ ಲೈಕ್, ಹೆಂಗೆ ಸರ್ ಇದು ಎಷ್ಟು ಪೇಜ್ ಇದೆ ಸರ್? 250 ಪೇಜ್ ಆ್ಯಕ್ಚುಯಲ್ ಕಂಟೆಂಟು, ಆಮೇಲೆ ರಿಸರ್ಚ್ ನೋಟ್ಸು, ಗ್ಲಾಸರಿ, ಇಂಡೆಕ್ಸ್ ಎಲ್ಲ ಇದೆ. 251 pages is what you have to, first 251 pages is what is important to read. ಡೆಫಿನೆಟ್ಲಿ ಸರ್. Thank you for having me on your show. ಸರ್ ಪ್ಲೆಷರ್. ಮತ್ತು ಇದೆಲ್ಲ ಕನ್ನಡದಲ್ಲೂ ಇದ್ರದ್ದು ಬರುತ್ತೆ? ಅನುವಾದ ಬರುತ್ತೆ. ಬಹುಶಃ 3-4 ತಿಂಗಳಲ್ಲಿ ಹಲವಾರು ಭಾಷೆಗಳಲ್ಲಿ ಅನುವಾದ ಆಗುತ್ತೆ, ಭಾರತೀಯ ಭಾಷೆಗಳಲ್ಲಿ. ಯಾಕಂದ್ರೆ ನಮ್ಮ ಭಾರತೀಯರ ಕೈಲಿರಬೇಕಿದು, ಅಂದರೆ ನಮ್ಮ ಭಾಷೆಯಲ್ಲಿ ಇರಬೇಕು. ಖಂಡಿತ ಸರ್. ಈಗ ಮೂವಿಂಗ್ ಆನ್, ಇಲ್ಲಿಗೆ ನಾನು ನಿಮ್ಮನ್ನು ಬಿಟ್ಕೊಳ್ಳಲ್ಲ. ಅಂದರೆ ನೀವು ಅಂಥ ವ್ಯಕ್ತಿತ್ವ, ಅಷ್ಟು ಮಾತಿಗೆ ಸಿಕ್ಕಿದ್ದೀರಾ, ನಿಮ್ಮನ್ನು ಕೂಡ್ಸ್ಕೊಂಡು ಒಂದು 10 ಎಪಿಸೋಡೇ ಮಾಡ್ಬೋದು. ಬಟ್ ಐ ಥಿಂಕ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಬಟ್ ನಾವು ಸ್ವಾಮಿ ವಿವೇಕಾನಂದ ಅವರ ಒಂದು ಕೋಟ್ಸ್ಗಳನ್ನ ಕೇಳಿ ಅದನ್ನು ಸಾಧ್ಯವಾದಷ್ಟು ಬದುಕಿಸಿಟ್ಕೊಂಡಿರೋ ಜನ್ರೇಷನ್ ನಮ್ಮದು.
ಮೆನಿ ಥಿಂಗ್ಸ್ ಲೈಕ್ ಅರೈಸ್ ಅವೇಕ್ ಸ್ಟಾಪ್ ಅಂಟಿಲ್ ಯೋರ್ ಗೋಲ್ ಇಸ್ ಅಚೀವ್ಡ್ ಆಗಿರಲಿ, ಬಿಲೀವ್ ಇನ್ ಯೋರ್ ಸೆಲ್ಫ್, ದ ವರ್ಲ್ಡ್ ವಿಲ್ ಬಿ ಅಟ್ ಯುವರ್ ಫೀಟ್, ದ ಗ್ರೇಟೆಸ್ಟ್ ಸಿನ್ ಇಸ್ ಟು ಥಿಂಕ್ ಯೋರ್ ಸೆಲ್ಫ್ ವೀಕ್ ಅಂದರೆ ಈ ಥರ ಮಾತುಗಳಲ್ಲೇ ಇಷ್ಟೊಂದು ವಿಸ್ಡಮ್ ಇದೆ ಅಂದಾಗ ಕೆಲವು ಸತಿ ಐ ಆಮ್ ಶೋರ್ ನಿಮ್ಮ SVYM ಅದು ಶುರುವಾಗೋದಕ್ಕೂ ಕಾರಣ ಇಂತಹ ಮಾತುಗಳೇ ಅಂತ. ಫ್ರಮ್ ದ ಲೆನ್ಸ್ ಆಫ್ ವಾಟ್ ಐ ಕ್ಯಾನ್ ಆಲ್ಸೋ ಡೂ ಬೀಯಿಂಗ್ ಪಾರ್ಟ್ ಆಫ್ ದಿ ಆರ್ಗನೈಸೇಷನ್, ಅದು ಬರೀ ಏನು ಡಾಕ್ಟರ್ಸ್ ಮಾತ್ರನಾ ಅಥವಾ ವಾಲಂಟಿಯರ್ಸ್ ಹೇಗೆ ಸೇರ್ಕೋಬೋದು? ಇಟ್ಸ್ ನಾಟ್ ಜಸ್ಟ್ ಡಾಕ್ಟರ್ಸ್. ನಾವು ಶುರು ಮಾಡಿದಾಗ ವೈದ್ಯರಾಗಿದ್ವಿ ಅಂದ ಕೂಡಲೇ ತುಂಬ ಜನ ಇದು ವೈದ್ಯರ ಸಂಸ್ಥೆ ಅಂದ್ಕೊತಾರೆ. ಇವತ್ತು ಸಾಕಷ್ಟು ಜನ ಬೇರೆಯವರಿದ್ದಾರೆ. ಇನ್ಫ್ಯಾಕ್ಟ್ ದ CEO ಆಫ್ ದ ಆರ್ಗನೈಸೇಷನ್ ಇಸ್ ಚಾರ್ಟರ್ಡ್ ಅಕೌಂಟೆಂಟ್ ಲೇಡಿ. ದ ಡೆಪ್ಟಿ CEO ಇಸ್ IIT ಗ್ರ್ಯಾಜುಯೇಟ್ ಫ್ರಮ್ ಚೆನ್ನೈ. He looks at education. So it's not ವೈದ್ಯರ ಒಂದು ಸಂಘಟನೆ ಅಲ್ಲ ಇದು. ಇದು ಭಾರತ ದೇಶವನ್ನು ಪುನರ್ನಿರ್ಮಾಣ ಮಾಡಲಿಕ್ಕೆ ಆಸಕ್ತಿ ಉಳ್ಳಂಥ ಯುವಕರ ಸಂಘಟನೆ. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಜನ ಗ್ರಾಮೀಣ ಯುವಕರು ಸೇರ್ಕೊಂಡಿದ್ದಾರೆ, ನಗರ ಪ್ರದೇಶದಿಂದ ಬಂದಿರತಕ್ಕಂಥ ನಗರದ ಯುವಕರು ಇದ್ದಾರೆ. ಎರಡು ಕಡೆ ಮಿಶ್ರ ಆಗಿದೆ. ಇವತ್ತು ಹತ್ತತ್ರ ಇಡೀ ಸಂಸ್ಥೆಯಲ್ಲಿ 800 ಜನಕ್ಕಿಂತ ಜಾಸ್ತಿ ಪೂರ್ಣಾವಧಿಯಾಗಿ ಕೆಲಸ ಮಾಡುವಂಥ ಮಾಡ್ತಾ ಇದ್ದಾರೆ. ಹತ್ತತ್ರ 60-65 ಪ್ರಾಜೆಕ್ಟ್ಗಳನ್ನು ನಿರ್ವಹಿಸ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ. ಕೆಲಸ ಎಲ್ಲ ಕಡೆ ಆಗ್ತಿದೆ. ಬೆಂಗಳೂರಲ್ಲಿ ನಮ್ಮ ಕಚೇರಿ ಇದೆ. ಯಾವ ಥರ ಕೆಲಸಗಳು ನಡೀತಾ ಇದೆ ಸರ್? 4 ಕ್ಷೇತ್ರಗಳಲ್ಲಿ ಕೆಲಸ ಆಗುತ್ತೆ. ಮೊದಲನೇದು ಆರೋಗ್ಯ. ನಾವು ಆ್ಯಕ್ಚುಲಿ ಸಮಗ್ರತೆಯನ್ನು ನೋಡ್ತೀವಿ, ಬಟ್ ನಮ್ಮ ಆಡಳಿತ ವಿಚಾರಕ್ಕೋಸ್ಕರ 4 ವಿಂಗಡಿಸ್ಕೊಂಡಿದ್ವಿ. ಅದರ ಓವರ್ ಸೈಟಲ್ಲಿ ಈಸಿ ಆಗುತ್ತೆ ಅಂತ. ಆರೋಗ್ಯ ಒಂದು, ಲಾಟ್ ಆಫ್ ಪಬ್ಲಿಕ್ ಹೆಲ್ತ್. ಹಾಸ್ಪಿಟ್ಲ್ ಅಂತ ಒಂದಿದೆ, ಬಟ್ ನಮ್ಮದು ಪ್ಯಾಲಿಯೇಟಿವ್ ಕೇರ್ ಹಲವಾರು ಕಡೆ ಇದೆ. ಬೆಂಗಳೂರಲ್ಲೂ ಇದೆ, ಮೈಸೂರಲ್ಲಿದೆ, ಹಾಸನಲ್ಲಿದೆ, ಧಾರವಾಡಲ್ಲಿದೆ. ಅದೇ ಥರ ನಮಗೆ ಅದು ಕುಡಿಯೋ ನೀರು ಇರ್ಬೋದು, ಇದೆಲ್ಲ ಕೂಡ ಆರೋಗ್ಯಕ್ಕೂ ಸಂಬಂಧಪಡುತ್ತೆ. ಬಟ್ ನಾವು ಅದಕ್ಕೆ ಒಂದು ಸೆಪ್ರೇಟ್ ವಿಭಾಗ ಮಾಡ್ಕೊಂಡಿದ್ದೀವಿ. ಸೋಷಿಯೋ ಎಕನಾಮಿಕ್ ಎಂಪವರ್ಮೆಂಟ್ ಅಂತ ಕರಿತೀವಿ. ನಮ್ಮ ಮಹಿಳಾ ಸಂಘಗಳಾಗಿರ್ಬೋದು ಅಥವಾ ನಮ್ಮ ಮಹಿಳಾ ಆಂಟ್ರಪ್ರಿನರ್ಶಿಪ್. ಹತ್ತತ್ರ 12 this enterprise are being run by women. They are the owners, they are the employees, they are also the employers. Oh wow. They make all kinds of products, ragi based cereal products. ಸರ್ ಎಲ್ಲ ಮಹಿಳಾ ಉದ್ಯಮಿಗಳ? ಹೌದು. ಆ್ಯಂಡ್ ಅವರೇ ಓನ್ ಮಾಡ್ತಾರೆ, ಅವ್ರಿಗೆ ಸಂಬಳ ಕೊಟ್ಕೊತಾರೆ. ಸೊ ಬೆಂಗಳೂರು ಪಕ್ಕನೂ ಓರೋಹಳ್ಳಿಯಲ್ಲಿದೆ, ನಮ್ಮ ಇಂಟೀರಿಯರ್ ಎಸ್ ಟಿ ಕೋಟೆಯಲ್ಲಿ. ನೀವೇನು ಅಲ್ಲಿ ಜಾಗ ಕೊಟ್ಟಿರ್ತೀರಾ ಸರ್? ಸರ್ಕಾರಿ ಜಾಗ ನೆಗೋಷಿಯೇಟ್ ಮಾಡ್ಕೊತೀವಿ. ಬಿಲ್ಡಿಂಗ್ ಸರ್ಕಾರದಿಂದ ಅವ್ರದ್ದು ಬಾಡಿಗೆ ತೊಗೊತೀವಿ ಅಥವಾ ಒಂದು ಬಿಲ್ಡಿಂಗ್ ಬಾಡಿಗೆ ತೊಗೊತಾರೆ. ನಮ್ಮ ಮಹಿಳೆಯರಿಗೆ ತರಬೇತಿ ಕೊಡ್ತೀವಿ, ಆರ್ಥಿಕ ನೆರವು ಕೊಡ್ತೀವಿ ಇನಿಷಿಯಲಿ, ಆಮೇಲೆ ಲೋನ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ಮಿಷಿನ್ಸ್ ತೊಗೊತಾರೆ, ಅವರೇ ಪ್ರೊಡ್ಯೂಸ್ ಮಾಡ್ತಾರೆ. ಮಾರ್ಕೆಟಿಂಗ್ ಸಪೋರ್ಟ್ ಸ್ವಲ್ಪ ಕೊಡ್ತಿದ್ವಿ, ಈಗ ಅವ್ರದ್ದೇ ಎಲ್ಲ ಆಗ್ತಾಯಿದೆ. ಸೊ ಯಾರು ನೋಡೋರು ಇವಾಗ ಅಪ್ಲೈ ಮಾಡ್ಬೋದಾ? ಇವಾಗಲೂ ಓಪನ್ ಇದೆ? ಎನಿ ಟೈಮ್ ಯು ಕ್ಯಾನ್ ಗೋ. ಅದಕ್ಕೇನಾದರೂ ಬೆಂಗಳೂರು ಪಕ್ಕನೂ ಸೆಂಟರ್ಸ್ ಇದೆ, ಎಸ್ ಟಿ ಕೋಟೆಲಿದೆ. ಎಸ್ ಟಿ ಕೋಟೆಲಿ 8 ಇದೆ. ಸೊ ಫೈಲಿಂದ ಹಿಡಿದು ಸೋಲಾರ್ ಬ್ಯಾಟ್ರಿ ರಿಪೇರಿಂದ ಹಿಡಿದು ರಾಗಿ ಪ್ರಾಡಕ್ಟ್ಸಿಂದ ಹಿಡಿದು ಎಲ್ಲ ಮಾಡ್ತಾರೆ. ಹೌದಾ? ವಾಟ್ ಈಸ್ ಲೈಕ್ ಹೌ ಏಂಜಲ್ ಇನ್ವೆಸ್ಟರ್ ವಿಲ್ ಆಸ್ಕ್, ಈ ಸ್ಟಾರ್ಟಪ್ ಅಂತೆಲ್ಲ ಬಂದಾಗ ಇನ್ವೆಸ್ಟ್ ಮಾಡೋರು ನಿಮ್ಮದು ಪ್ರೀವಿಯಸ್ ಬ್ಯಾಕ್ಗ್ರೌಂಡಿಂದ ಹಂಗೆ ಹಿಂಗೆ? ಅದೇ ಪ್ರಾಬ್ಲಮ್. ನಾವು ವಿ ಸೇ ದಟ್ ಇಫ್ ಯು ಡೋಂಟ್ ಟ್ರಸ್ಟ್ ಅ ಟ್ರೈಬಲ್ ವುಮನ್, ದೆನ್ ವಿ ಡೋಂಟ್ ನೀಡ್ ಯೋರ್ ಸಪೋರ್ಟ್. ಆ್ಯಂಡ್ ಆಸ್ ಅನ್ ಆರ್ಗನೈಸೇಷನ್ ವಿ ಆರ್ ಓನ್ಲಿ ಮಿಡಲ್ ಮ್ಯಾನ್ negotiating, matchmaking. But we tell people, don't give it to them because you think we are the ones to be trusted. They are the ones who are trustworthy. The tribal women, many of them studied in our school, came up. So that's the third pillar. Socio-economic activity is the second pillar. Third pillar, education. ಫಸ್ಟ್ ಸ್ಟ್ಯಾಂಡರ್ಡಿಂದ ಕಾಲೇಜ್ ತನಕ ಇದೆ. ಸೈನಿಕ್ ಸ್ಕೂಲು ನಡೆಸ್ತೀವಿ, CBSE ಸ್ಕೂಲು ನಡೆಸ್ತೀವಿ, ಗ್ರಾಮೀಣ ಸ್ಕೂಲ್ ನಡೆಸ್ತೀವಿ, ಟೀಚಿಂಗ್ ಕಾಲೇಜ್ ನಡೆಸ್ತಿದ್ವಿ. ಅದು ಕ್ಲೋಸ್ ಮಾಡಿದ್ದೀವಿ ಈಗ. ಸೊ ವಿ ರನ್ ಆಲ್ ದಿಸ್. ಮೈ ಡ್ರೀಮ್ ಇಸ್ ಸಮ್ ಡೇ ವಿಲ್ ಹ್ಯಾವ್ ಅ university driven by community wisdom. Oh wow. At some point of time. And so ಮೂರನೇದು, ನಾಲ್ಕನೇದು ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಅಂತ ಕರಿತೀವಿ. ಬಿಕಾಸ್ ಇವತ್ತು ದಿಸ್ ಇಸ್ ಸೀರಿಯಸ್ ವರ್ಕ್. ಸೊ ಪೀಪಲ್ ಹ್ಯಾವ್ ಟು ಬಿ ಟ್ರೈನ್ ಫಾರ್ಮಲಿ. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಒಳ್ಳೇದು ಮಾಡಬೇಕು ಅಂತ ಭಾವನೆ ಇದ್ದರೆ NGO ಸೇರ್ಕೋಬೋದು ಅಂತ. ಯು ವಿಲ್ ಆ್ಯಕ್ಚುಲಿ ಬಿ ಎ ಪ್ರಾಬ್ಲಮ್ ಫಾರ್ NGOs. You have to have the skill sets. You have to build your skill sets to know how to serve, how to be conscious of cost, price, budgets, how to communicate, how to write a report. There's so many intricate skills that you need in the social space. How to understand society, how to understand anthropology, how to understand political processes, the dynamics of power. All this is real for us. So we can't afford you to come and learn it through experimentation after you join. So we have a training center. We have a leadership institute in Mysore, the Vivekananda Institute of Leadership Development. It also works. We say this should be taken globally. So we work at 20 universities from around the world where students come to us and we run programs for them from 1 week to 4 weeks. Teaching them concepts of, that is the real Vishwaguru. Amazing. So this is what the Vivekananda Youth Movement does. GRAM is a policy think tank, the other organization I started, because that's where I felt that the voice of the people is dismissed off because people think there's no evidence. So ನಾವು ಏನು ಮಾಡ್ತೀವಿ, ಅದಕ್ಕೆ ನಾವು ಉದ್ದೇಶಪೂರ್ವಕವಾಗಿ ಅವ್ರಿಗೆ ಏನು ಹೇಳ್ತೀವಿ ಅಂದರೆ, ನಾವು ಈ ಸಾರ್ವಜನಿಕರ ಧ್ವನಿಯನ್ನು ಸಂಗ್ರಹಿಸಿ ಅದನ್ನು ವೈಜ್ಞಾನಿಕವಾಗಿ ಅದನ್ನು ಬದಲಾಯಿಸಿ
ಅದನ್ನು ನೀತಿ ಮಾಡುವಂಥ ಜನಗಳಿಗೆ ಕೊಟ್ಟು ನೋಡಿಯಪ್ಪ ನೀತಿ ಹೀಗೆ ಮಾಡಬೇಕು, ಸಾರ್ವಜನಿಕ ಧ್ವನಿ ಆಧಾರಿತವಾದಂಥ ನೀತಿ ಮಾಡಬೇಕು, ಅದಕ್ಕಿಂತ ಅವೈಜ್ಞಾನಿಕವಾಗಿ ಮಾಡಬೇಕು ಅಂತಲ್ಲ. ಸೊ ಆ ಧ್ವನಿಯನ್ನು ಕೊಡೋಂಥದ್ದು ನಾವು ಸಂಗ್ರಹಿಸಿ ಕ್ರೋಢೀಕರಿಸಿ ಸರ್ಕಾರಕ್ಕೆ ತಿಳಿಸುವಂಥದ್ದು. ಸೊ ಅದು ಕೂಡ ಈಗ 13 ವರ್ಷ ಆಯಿತು. ವಾವ್. ಸೊ ಸಂಗ್ರಹಣೆ, ಕ್ರೋಢೀಕರಣೆ ಮತ್ತು ನೀತಿ ಪಾಲಿಸಿ ಅಡ್ವೊಕಸಿ ಆ್ಯಂಡ್ ಸರ್ಕಾರಕ್ಕೆ ಮುಂಚೆ ಏನು ಮಾಡ್ತಾ ಇದ್ವಿ, ವಿ ಸಿ ಆರ್ಸೆಲ್ಸ್ ಎಸ್ ಕೊಲಾಬ್ರೇಟಿವ್ ಅಡ್ವೊಕಸಿ ಅಂತೀವಿ. ಸಾಧಾರಣವಾಗಿ ಸಂಘರ್ಷದಿಂದನೇ ಮಾತಾಡ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ. ನಾನು ಹಾಗೆ ಶುರು ಮಾಡಿದೆ. 40 ವರ್ಷದ ಹಿಂದೆ ಭಾಳ ಸಿಟ್ಟಿತ್ತು, ಕುದಿಯೋ ರಕ್ತ ಇತ್ತು, ಅನ್ಯಾಯವನ್ನು ನೋಡಿದ ತಕ್ಷಣ ವಿರೋಧಿಸಬೇಕು ಅನ್ನೋದಿತ್ತು. ಈಗ ನನಗನ್ಸುತ್ತೆ ಅಜ್ಞಾನದಿಂದ ಮಾಡ್ತಿರ್ಬೋದು ಅವರು, ಸಹಕಾರ್ಯತೆಯಿಂದ ಮಾಡಬೇಕಾಗ್ತಿದ್ದು, ಸಂಘರ್ಷಣೆಯಿಂದ ಅಲ್ಲ. ಸೊ ಸಹಕಾರ್ಯತೆ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಅದನ್ನು ಹೇಗೆ ಬರೆಸೋದು, ನಿಮಗೆ ಹೇಗೆ ತಿಳಿಸಿ, ನಿಮ್ಮಲ್ಲಿ ನನ್ನ ದೃಷ್ಟಿಕೋನವನ್ನು ಬರೆಸಿಸಿ ನಿಮ್ಮ ಜೊತೆಗೆ ಕೆಲಸ ಮಾಡೋದನ್ನ ಹುಡುಕಾಟದಲ್ಲಿ ಗ್ರಾಮ್ ಮಾಡುತ್ತೆ. ವೆರಿ ನೈಸ್. ನಾವು ನಿಮ್ಮ ಪ್ರೊಫೈಲಲ್ಲಿ ದೆರ್ ವಾಸ್ ಒನ್ ಪಬ್ಲಿಕ್ ಪಾಲಿಸಿ ಅನಲಿಸ್ಟ್ ಅಂತ, ಅಂದರೆ ಈ ಥರ ವರ್ಡ್ಗಳೆಲ್ಲ ಜನಸಾಮಾನ್ಯರಿಗೆ ಹೊಸದು ಸರ್. ಲೈಕ್ ಲೀಡರ್ಶಿಪ್ ಟ್ರೈನರ್, ಐ ಆಮ್ ಶೋರ್ ನೀವು ತುಂಬ ಹೈ ಪ್ರೊಫೈಲ್ ಪಾಲಿಟಿಷಿಯನ್ಸ್ಗಳು, ಲೀಡರ್ಸ್ಗಳನ್ನೇ ಟ್ರೈನ್ ಮಾಡಿರ್ತೀರಾ. ಐ ಆಮ್ ಮೋರ್ ಕ್ಯೂರಿಯಸ್ ಟು ನೋ ಅವ್ರನ್ನ ಟ್ರೈನ್ ಮಾಡೋದಂದರೆ ಏನು ನಿಮ್ಮ ಪಾತ್ರ ಇರುತ್ತೆ, ಯಾರು ಅಂತ ಐ ಆಮ್ ಶೋರ್ ನೀವು ಕೆಲವು ಹೆಸರುಗಳು ತೊಗೊಳಕ್ಕಾಗಲ್ಲ ಅನಿಸುತ್ತೆ. ಹಲವಾರು ಕ್ಷೇತ್ರಗಳಲ್ಲಿ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಸೊ ಇದು ಹೇಗೆ ಅಂದರೆ, ನಾವು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನಾನೇ ಸರಿ ಅಂತ ಭಾವಿಸ್ಬಿಡ್ತೀವಿ. ಈಗ ನಾನು ಸ್ವಯಂ ಸೇವಾ ಕ್ಷೇತ್ರದಿಂದ ಬಂದಿದ್ದೀನಿ. ಸೊ ನಮಗೆ ಸರ್ಕಾರದ ಕೊರತೆಗಳು ಮಾತ್ರ ಕಾಣಿಸ್ತಿತ್ತು ನನಗೇನೆ. ಸರ್ಕಾರ ಸರಿ ಇಲ್ಲಪ್ಪ, ಇದು ತಿದ್ಕೋಬೇಕು, ಅದು ತಿದ್ಕೋಬೇಕು ಅಂತ ಮಾತಾಡ್ತೀವಿ. ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಇರೋರೆಲ್ಲ ಬರೀ ದುಡ್ಡು ಮಾಡೋಕ್ಕೆ ಹೊರಟವ್ರೆ, ಇವರಲ್ಲಿ ಮನುಷ್ಯತ್ವನೇ ಇರಲ್ಲ, ಈ ನಮ್ಮ ಎನ್ವೈರ್ಮೆಂಟಲ್ ಕನ್ಸರ್ನ್ಸ್ ಇರಲ್ಲ, ನಮ್ಮದೇ ಆದಂಥ ಪರಿಸರ ಪ್ರಜ್ಞೆ ಇರಲ್ಲ, ದುಡ್ಡು ಮಾಡೋದು ಒಂದೇ ಅವ್ರಿಗೆ ಬೇಕು ಅಂತ ನಮ್ಮದೇ ಒಂದು ಪ್ರೆಜುಡಿಸಸ್ ಇರುತ್ತೆ. ನಾನು ಹಾಗೇ ಇದ್ದೆ, ವ್ಯತ್ಯಾಸ ಏನಿರಲಿಲ್ಲ. ಜನಸಾಮಾನ್ಯರೇ ಸರಿ ಅಂತ, ಜನಗಳ ಧ್ವನಿಯೆಲ್ಲ ಸರಿ ಅಂತ, ಅದು ಶುದ್ಧ ಸುಳ್ಳು. ಸೊ ಎಲ್ಲೋ ಒಂದು ಕಡೆ ಹಂತಕ್ಕೆ ಶುರು ಆಯಿತು. 4 ಕ್ಷೇತ್ರಗಳು, ಸರ್ಕಾರ, ಸರ್ಕಾರೇತರ ಸಂಸ್ಥೆ, ಖಾಸಗಿ ಸಂಸ್ಥೆ, ಅವ್ರ ಜನಸಾಮಾನ್ಯರು, ಎಲ್ಲರಲ್ಲೂ ನಾಯಕತ್ವ ಬೇಕು, ಎಲ್ಲರಲ್ಲೂ ಇನ್ನೊಬ್ಬರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಗುರುತಿಸುವಂಥ ಶಕ್ತಿ ಬೇಕು, ನನ್ನಲ್ಲಿರೋ ಕೊರತೆಗಳನ್ನು ಗುರುತಿಸುವಂಥ ಶಕ್ತಿ ಬೇಕು. ಎಲ್ಲ ಸೇರಿಕೊಂಡ್ರೇ ನನ್ನ ಸಮಾಜವನ್ನು ಬದಲಾಯಿಸೋಕ್ಕೆ ಸಾಧ್ಯ ಅಂತ ಅನ್ಸಕ್ಕೆ ಶುರುವಾಯಿತು. ಯಾಕಂದರೆ ಯಾಕೆ ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೊರಡಬಾರ್ದು ಅಂತೇಳಿ ಶುರು ಮಾಡಿದವನು. ಸರ್ಕಾರಿ ಹಲವಾರು ಸಮಿತಿಗಳಲ್ಲಿ ಸೇರ್ಕೊಳ್ಳೋಕೆ ಶುರು ಮಾಡಿದೆ. ಆಮೇಲೆ ಅಲ್ಲಿ ಸಂಬಂಧಗಳು ಬೆಳೆದಾಗ ಹಲವಾರು ಉನ್ನತ ಸ್ಥಾನದಲ್ಲಿದ್ದಂಥ ಅಧಿಕಾರಿಗಳು ಆಗಾಗ ಬರೋರು ಮತ್ತು ಮಾತಾಡ್ಸೋಕ್ಕೆ ಶುರು ಮಾಡೋದು, ಕೇಳೋರು. ಸ್ಲೋಲಿ ಇಟ್ ಬಿಕಮ್ ಎ ಮೆಂಟರ್ ರಿಲೇಷನ್ಶಿಪ್. ಸೊ ಅವ್ರಿಗೆ ಹೇಗಿರೋದು, ಹೇಗೆ ನಾಯಕತ್ವ ಹೇಗೆ ವಹಿಸಬೇಕು, ಹೇಗೆ ರಾಜಕಾರಣಿಗಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಜನಸಾಮಾನ್ಯನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡಿದೆ. ಹಾಗೆ ಖಾಸಗಿ ಕಂಪನಿಗಳು ನನ್ನ ಕರೆಯೋಕ್ಕೆ ಶುರು ಮಾಡಿದ್ರು ಸಲಹೆಗಾರನಾಗಿ. ಭಾಳ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳಿಗೆ, ಅಲ್ಲಿರೋ ಮುಖ್ಯಸ್ಥರುಗಳಿಗೆ. Any names that you would like to take? Company names? I think it's not fair. Yeah. Because we have NDAs with them, so it's not appropriate. Fair. I mean, understanding. I mean, understandable. Sorry. So ವಿದೇಶದಲ್ಲೂ ಮಾಡೋಕ್ಕೆ ಶುರು ಮಾಡಿದೆ. ಯೂನಿವರ್ಸಿಟಿ ಮುಖ್ಯಸ್ಥರುಗಳಿಗೆ ಸಲಹೆ ಕೊಡೋಕ್ಕೆ ಶುರು ಮಾಡಿದೆ, ಹೇಗೆ ನಡ್ಕೋಬೇಕು, ಅಕಾಡೆಮಿಕ್ ಲೀಡರ್ಶಿಪ್ ಅಂದರೆ ಏನು, ಹೇಗೆ ಅವರು ಯೂಶಲಿ ಏನೇನಿರುತ್ತೆ ಇಲ್ಲಿ? ಜನರಲಿ ಇನಿಷಿಯಲ್ ಆಗಿ ಹೇಗೆ ಯು ಥಿಂಕ್ ಬಿಯಾಂಡ್ ಯುವರ್ ಸೆಲ್ಫ್, ಸ್ಟೇಯಿಂಗ್ ಫೋಕಸ್ಡ್, ಹೌ ಡು ಯು ಮ್ಯಾನೇಜ್ ಕಾನ್ಫ್ಲಿಕ್ಟ್, ಹೌ ಡು ಯು ಕಮ್ಯುನಿಕೇಟ್, ಅದ್ರ ಜೊತೆಗೆ ಎಲ್ಲ ಸ್ಟೇಕ್ ಹೋಲ್ಡರ್ ಥಿಂಕಿಂಗ್ ಹೆಂಗಿರಬೇಕು, ನಂದೇ ಅಂತ ನೋಡಿದೆ, ನಮ್ಮದು ಅಂತ ಹೆಂಗೆ ಬರ್ಸೋದು, ಕಾರ್ಯರೂಪಕ್ಕೆ ಹೆಂಗೆ ತರೋದು. ಆ್ಯಂಡ್ ಸುಮಾರು ಹಲವಾರು ಥರದಲ್ಲಿ ಒಂದು ಖಾಸಗಿ ಸಂಸ್ಥೆ ಕೆಲಸ ಮಾಡುವಾಗ ನನ್ನ ಜವಾಬ್ದಾರಿ ಇದ್ದು, ಅವರಲ್ಲಿ ತುಂಬ ಎಕ್ಸ್ಪರ್ಟ್ಸ್ ನಾಯಕತ್ವದ ಸ್ಥಾನದಲ್ಲಿದ್ದರು ಭಾರತದಲ್ಲಿ. ಸೊ ನಮ್ಮ ಭಾರತೀಯರಿಗೆ ಭಾಳ ಅಸಹ್ಯ ಅನಿಸ್ತಿತ್ತು. ನಾವೆಲ್ಲ ಎಷ್ಟು ಓದಿ ಬೆಳೆದಿದ್ದೀವಿ, ಇನ್ನೇ ಹೊರಗಡೆ ತಗೊಂಬಂದು ನನ್ನ ತಲೆ ಮೇಲೆ ಕೊಡಿಸೋದು. ಸೊ ಹೇಗೆ ಆ ಕಂಪ್ನಿಗೆ ಅದನ್ನು ಬದಲಾಯಿಸಿ, ಇವರಲ್ಲೂ ಬದಲಾಯಿಸಿ, ಬರೋರಲ್ಲೂ ಬದಲಾಯಿಸಿ, ಒಂದೇ ಥರದ ಮನೋಭಾವನೆ ಬರ್ಸೋದು ಹೇಗೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋಕ್ಕಾಯಿತು. ಕೆಲವು ದೇಶಗಳಿಗೂ ನಾನು ನಾಯಕತ್ವದ ಸಲಹೆಗಾರನ ಕೆಲಸ ಮಾಡಿದ್ದೀನಿ. ಸೊ ಅಲ್ಲಿ ದೇಶದಲ್ಲಿರ್ತಕ್ಕಂಥ ಅಗೇನ್ ಆಪರೇಟ್ ರೈಟ್. ಸೊ ಆ್ಯಂಡ್ ಆ ದೇಶದಲ್ಲಿ ಹೇಗಿರಬೇಕು, ಅಲ್ಲಿನ ದೇಶದ ಅಧ್ಯಕ್ಷ ಸ್ಪೆಸಿಫಿಕ್ ಮಿನಿಸ್ಟರ್ಗೆ ಅಲಾಟ್ ಮಾಡಿದರು. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕನಾಮಿಕ್ ಸೆಕ್ಟರ್ ಅವರಿಗೆ. ಸೊ 18 ತಿಂಗಳ ಕಾಲ ಐ ವಾಸ್ ದ ಕೋಚ್. ಆ್ಯಂಡ್ ಆಗ ಹೇಳಿದ್ದೆ ನಾನು, ತಿಂಗಳು ಒಂದೇ ವಾರ ಬರೋದು, ನಾನು ಒಂದು ವಾರ ಪೂರ್ತಿ ಇರ್ತೀನಿ. ಆ್ಯಂಡ್ 18 ತಿಂಗಳ ನಂತರ ನನ್ನ ಅವಶ್ಯಕತೆ ಇದ್ದರೆ ನಾನು ವಿಫಲ ಆಗಿದ್ದೀನಿ. ಸೊ ನಾನು 2 ವರ್ಷ ಸಮಯ ತೊಗೊಂಡಿದ್ದೆ, 18ಗೆ ಮುಗಿಸ್ದೆ, ಬಂದೆ. ಇವತ್ತು ಕೂಡ ಸಂಪರ್ಕದಲ್ಲಿರ್ತಾರೆ. ಇವಾಗ ಜಸ್ಟ್ ವಿಲ್ ಪಿಕ್ ಅಪ್ ದ ಫೋನ್ ಆ್ಯಂಡ್ ಆಸ್ಕ್ ಮಿ, ನಾನು ಹಿಂಗೆ ಯೋಚನೆ ಮಾಡ್ತೇನೆ, ನಿಮ್ಗೇನು ಅನಿಸುತ್ತೆ ಅಂತ. ಸೊ ಅದೇನಾಗುತ್ತೆ, ಇವರೆಲ್ಲ ಸಹಾಯ ಬೇಕು ಅನ್ನೋರಲ್ಲ, ಇನ್ನು ಎಲ್ರಿಗೂ ಬೇಕು, ಎಲ್ರಿಗೂ ಬೇಕು, ನನಗೂ ಬೇಕದು. ನಮಗೆಲ್ಲರಿಗೂ ಕಾನ್ಫಿಡೆನ್ಸ್ ಬೇಕು.
ಡಿಫ್ರೆಂಟ್ ಪೀಪಲ್ ಆರ್ ಕಾನ್ಫಿಡೆಂಟ್ ಫಾರ್ ಡಿಫ್ರೆಂಟ್ ಥಿಂಗ್ಸ್. ಕೆಲವು ವಿಚಾರಗಳೆಲ್ಲ ನನ್ನ ಮನೆಯವ್ರು ನನಗೆ ಕಾನ್ಫಿಡೆಂಟು, ಕೆಲವುದಕ್ಕೆ ಅವ್ರಿಗೆ ನಾನು ಕಾನ್ಫಿಡೆಂಟು, ನನ್ನ ಮಗನ ಸುಮಾರು ಜನ ವಿಚಾರಗಳಿಗೆ ನನಗೆ ಅವನು ಮೆಂಟರು ಕಾನ್ಫಿಡೆಂಟು. ಆ ಒಂದು ವಿಶಾಲತೆ ಬರಬೇಕು. ನಾನು ನಾಯಕ ಅಂದ ಕೂಡಲೇ ನನಗೆ ಯಾರು ಏನು ಹೇಳೋಕ್ಕಾಗಲ್ಲ ಅಂತಲ್ಲ, ಎಲ್ಲರಿಗೂ ಬೇಕು, ಬೇರೆ ಬೇರೆ ಸಮಯದಲ್ಲಿ ಬೇಕಾಗತ್ತೆ. ಸೊ ಸುಮಾರು ಯುವಕರಿಗೆ ನಾನೇ ಮೆಂಟರ್ ಮಾಡ್ತೀನಿ. ಅದು ಸ್ವಲ್ಪ ಸೆಲೆಕ್ಟಿವ್ ಆಗಿ ಮಾಡ್ತೀನಿ, ಯಾಕಂದ್ರೆ ಸಮಯ ಇಲ್ಲ ಈಗ. ಯಾಕಂದ್ರೆ ಆ ಜವಾಬ್ದಾರಿ ತೊಗೊಂಡ್ಮೇಲೆ ಅದು ಕರೆಕ್ಟಾಗಿ ಮಾಡಬೇಕು. ಅವರಿಗೊಂದು ಜೀವನ ದೃಷ್ಟಿಯನ್ನು ತೋರಿಸುವಂಥದ್ದು, ಎಥಿಕಲ್ ಲೈಫ್ ಅಂದರೆ ಹೇಗಿರ್ಬೋದು, ಆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯನಾ, ಈ ತುಂಬ ಪ್ರಶ್ನೆಗಳಿದೆ ಅವ್ರುಗಳಿಗೆ. ಶಾರ್ಟ್ಕಟ್ ಹುಡುಕಿದ್ರೇ ಬದುಕಕ್ಕೆ ಸಾಧ್ಯ ಅಂದ್ಕೊಂಬಿಟ್ಟಿದ್ದಾರೆ. ಹುಡುಕದೇ ಇದ್ರೆ ಬದುಕಕ್ಕೆ ಸಾಧ್ಯನಾ ಈ ಪ್ರಪಂಚದಲ್ಲಿ ಅಂತ ತುಂಬ ಯುವಕರಿಗೆ ಇವತ್ತು ಮಾಡ್ತಾಯಿದ್ದೀನಿ. ಇದು ಇಟ್ಸ್ ನಾಟ್ ಗ್ಲಾಮರಸ್. ಕಾರ್ಪೊರೇಟ್ ಲೀಡರ್ಸು, ಕಂಟ್ರಿ ಲೀಡರ್ಸ್ಗೆಲ್ಲ ಮಾಡಿದಾಗ ಒಂಥರ ನಮಗೂ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇರುತ್ತೆ. ಬಟ್ ಇವತ್ತಿನ ಯುವಕರಿಗೆ ಮಾಡಿದಾಗ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ. ಉದಾಹರಣೆಗೆ ನನ್ನ ಸ್ಟೂಡೆಂಟೇ ಒಬ್ಬಳು, ಅವಳು ದೇಶದಲ್ಲಿ ಮಂತ್ರಿ ಆದಳು, ಸಾಕಷ್ಟು ಕೆಲಸ ಮಾಡಿದ್ಲು ಮಹಿಳೆಯರಿಗೆ. ನನ್ನ ಜೊತೆಗೆ ಬಂದಿಲ್ಲ, 6 ತಿಂಗಳು ನನ್ನ ಜೊತೆಗೆ ಇಲ್ಲಿದ್ಲು, ಕಲ್ತಲು ಕೈಗೆ ಶಿ ಗಾಟ್ ಅ ಹ್ಯಾಂಡ್ಸ್ ಡರ್ಟಿಡ್ ಆ್ಯಂಡ್ ಕಲ್ತ್ಕೊಂಡ್ಳು ಭಾರತದಲ್ಲಿ. ಅಲ್ಲಿ ಹೋಗಿ ಅವಳು ದೇಶದಲ್ಲಿ ಎಲ್ಲ ಮಾಡಿದ್ಲು. ಈಗ ಯುನೈಟೆಡ್ ನೇಷನ್ಸಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್ ಆಗಿದ್ದಾಳೆ. ಸೊ ಆ ಥರ ನಮಗೆ ಒಂಥರ ಸಮಾಧಾನ ಕೊಡುತ್ತೆ. ನಮ್ಮ ಆಲೋಚನೆಗಳು ಇಫ್ ದೇ ಕ್ಯಾನ್ ಲಿವ್ ಥ್ರೂ ದ ಮೆಂಟರ್ಸ್ ಆ್ಯಂಡ್ ಮೇಕ್ ಅ ಡಿಫ್ರೆನ್ಸ್ ಇನ್ ದಿಸ್ ವರ್ಲ್ಡ್, ದಟ್ಸ್ ಆಲ್ ಲೈಫ್ ಇಸ್. ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ. ಮೈಸೂರು ಮಹಾರಾಜರ ಪತ್ರ ಬರೀತಾರೆ, ಅದು ಆಂಗ್ಲದಲ್ಲಿ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀನಿ. He says the vanities of life are transient, but he alone lives who lives for others. The rest are more dead than alive. ಸೊ ನನಗೆ ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ಪರೋಪರಕ್ಕೋಸ್ಕರ ಬದುಕಿರೋರೇ ಬದುಕಿದ್ದಾನೆ, ಉಳಿದವ್ರೆಲ್ಲ ಸತ್ತಂಗೆ ಅಂತ ಹೇಳ್ತಾರಲ್ಲ. ಒಂದಿಷ್ಟೆಲ್ಲ ಮಾಡಿದಾಗಲೂ ನಾವು ಸತ್ತೋಗ್ತೀವಿ, ಆಮೇಲೆ ಏನು ಅಂತ. ಬಹುಶಃ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಸದ್ವಿಚಾರಗಳು ಅದು ಉಳಿಯುತ್ತೆ. ಮುಂದಿನ ಪೀಳಿಗೆ ಮುಖಾಂತರ ಅದು ಬೆಳೀತಾ ಹೋದರೆ ಅದೇ ನಿಜವಾದ ಬದುಕು. ಆ್ಯಂಡ್ ದಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಥ್ರೂ ದಿಸ್ ಕೈಂಡ್ ಆಫ್ ಮೆಂಟರ್ಶಿಪ್ಸ್. ಥರ ಬ್ಯಾಂಬೂ ಇದ್ದಂಗೆ ಸರ್, ಅದು ಸಡನ್ನಾಗಿ ಒಂದು ದಿವಸ ದೊಡ್ಡದಾಗಿ ಕಾಣುತ್ತೆ. ಹಾಂ, ಕಂಟಿನ್ಯೂ ದ ಗ್ರೇಟ್ ವರ್ಕ್. ಅಂದರೆ ನೀವು ಪವರ್ ವಿದಿನ್ ಅಂತ ಬುಕ್ಕೇನು ಬರೆದಿದ್ದೀರ ಲೇಟೆಸ್ಟ್ ಟಾಕಿಂಗ್ ಪಾಯಿಂಟ್, ಅದೊಂಥರ ನಿಮಗೂ ಭಾಳ ಹೋಲತ್ತೆ ಸರ್. ನಿಮ್ಮಲ್ಲೂ ದರ್ ಇಸ್ ಅ ಹ್ಯೂಜ್ ಪವರ್ ವಿದಿನ್ ವಿಚ್ ಎಂಪವರ್ಸ್ ಅದರ್ಸ್ ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಲೀಡರ್ಸ್ ಇರಲಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮೂಲಕ ವಾಲಂಟಿಯರ್ಸು, ಡಾಕ್ಟರ್ಸು, ಅಥವಾ ಇವತ್ತು ನಿಮ್ಮ ಈ ಮಾತುಗಳನ್ನೆಲ್ಲ ಕೇಳಿ ಎಷ್ಟು ಜನ ಮೋಟಿವೇಟ್ ಆಗಿರ್ತಾರೆ, ಅದೇನು ಮುಂದಿನ ದಿನಗಳು ಅದರ ರಿಸಲ್ಟನ್ನು ಹೇಳುತ್ತೆ. ಆ್ಯಂಡ್ ಲಾಸ್ಟ್ಲಿ ನಮಗೆ ಪುಸ್ತಕನ ಕೊಟ್ಟ ನಿಮಗೆ ನಾನು ಒಂದು ಪುಸ್ತಕ ಕೊಡಬೇಕು. ಇಲ್ಲಿ ಇಷ್ಟು ಟೈಟಲ್ಸ್ ಇದೆಯಲ್ಲ ಸರ್, ವಾಟ್ ಈಸ್ ಬೇಸಿಕ್ಲಿ ಆಟೋಬಯೋಗ್ರಫಿ ಯೋಗಿನ ಹತ್ರ ಇದೆ. ಹಾಂ, ವಾಟ್ ಈಸ್ ಆ್ಯಕ್ಚುಲಿ ಕಾಲಿಂಗ್ ಯು? ಇದೆಲ್ಲ ಬಿಟ್ಬಿಡಿ ಸರ್, ಐ ಥಿಂಕ್ ಇದೆಲ್ಲ ಸೆಲ್ಫ್ ಹೆಲ್ಪ್ ಬುಕ್ಸ್. ಪವರ್ ಆಫ್ ಸ್ಲೀಪ್, ವೈ ವಿ ಸ್ಲೀಪ್ ಚೆನ್ನಾಗಿದೆಯಾ, ಅದು ರಿಸರ್ಚ್ ಆಧಾರಿತನ ಅದು? ಎಸ್. ನನಗೆ ನಿದ್ದೆ ಭಾಳ ಕಡಿಮೆ, 3-4 ಗಂಟೆ ಮೇಲೆ ಮಾಡೋಲ್ಲ. ಅದೊಂದು ಆಸೆ ಇನ್ನೂ ಬಿಟ್ಟಿಲ್ಲ ನಾನು. ಓ 3-4 hours ಅಷ್ಟೇನಾ ಸರ್? ಅದನ್ನ ಮಲಗಬೇಕು ಅಂತ ಭಾಳ ಆಸೆ ಇದೆ, ಬರ್ತಾ ಇಲ್ಲ. ಅದು ಹೇಳ್ಕೊಟ್ಟಿದ್ರೆ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ದಿಸ್ ಇಸ್ ಬೈ ಮ್ಯಾಥ್ಯೂ ವಾಕರ್, ವೈ ವಿ ಸ್ಲೀಪ್, ದ ನ್ಯೂ ಸೈನ್ಸ್ ಆಫ್ ಸ್ಲೀಪ್ ಆ್ಯಂಡ್ ಡ್ರೀಮ್ಸ್ ಅಂತ, ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್, ವಿಚ್ ಐ ಆಮ್ ಗೋನ್ ಗಿವ್ ಇಟ್ ಯು, ಸೈನ್ ಆ್ಯಂಡ್ ಗಿವ್ ಇಟ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೀಗ ಕೊನೆಯ ಕೆಲಸ, ಯಾರನ್ನು ನಾಮಿನೇಟ್ ಮಾಡ್ತೀರಾ? ಯಾವ 3 ವ್ಯಕ್ತಿತ್ವಗಳನ್ನು ನಾವು ನಿಮ್ಮ ಜಾಗದಲ್ಲಿ ಕೂರಿಸಿ ಅವರಲ್ಲಿರುವಂಥ ಅಗಾಧ ಜ್ಞಾನನ ಆಚೆಗೆ ಎಳೆಯುವ ಒಂದು ಪ್ರಯತ್ನ ಮಾಡಬೇಕು? ನಾನು ಚಿಂತಿಸಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ನಾನು ಸಾಧಾರಣವಾಗಿ ನಾವು ಕಾಣಿಸ್ಕೊಳ್ಳೋ ವ್ಯಕ್ತಿಗಳನ್ನೇ ಹೇಳ್ತೀವಿ. ತುಂಬ ಜನ ಕಾಣಿಸ್ಕೊಳ್ಳದೆ ಸದ್ದಿಲ್ಲದೆ ಕೆಲಸ ಮಾಡುವಂಥ ಈ ಎಲೆಮರೆಕಾಯಿ ಅಂತಾರಲ್ಲ ಇದ್ದಾರೆ. ನಾವು ಅಸಾಧಾರಣ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸಾಧಾರಣ ವ್ಯಕ್ತಿಗಳ 2-3 ಹೆಸರುಗಳನ್ನು ಖಂಡಿತ ನಿಮಗೆ ತಿಳಿಸ್ತೀನಿ ನಾನು. ಶ್ಯೂರ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಗೆಸ್ ದ್ಯಾಟ್ ವಾಸ್ ಇವತ್ತಿನ ವಂಡರ್ಫುಲ್ ಸೆಷನ್. ನಮ್ಮ ಈ ಸಂಭಾಷಣೆಯಲ್ಲಿ ಎಷ್ಟಿದೆ ಅಂದರೆ ಇದೊಂದು 5 ಸತಿ ನೀವು ಪ್ಲೇ ಮಾಡಿಕೊಂಡು ಕೆಲವುದನ್ನೆಲ್ಲ ಪಾಸ್ ಮಾಡಿ ಅರ್ಥ ಮಾಡಿಕೊಂಡು ರಿಫ್ಲೆಕ್ಟ್ ಮಾಡ್ಕೋಬೇಕು. ಅಂತಹ ಜ್ಞಾನ, ಐ ಥಿಂಕ್ ದಿಸ್ ಇಸ್ ಓವರ್ 40 years ಆಫ್ ಅಕ್ವೈರ್ಡ್ ನಾಲೆಜ್. ವಾಟ್ ಇಸ್ acquired from the community, so it makes it much more precious. ಮತ್ತು ಸದ್ಯದ ಹಸಿವು ಏನು ಸರ್? ಸದ್ಯದ ಹಸಿವು, ಭಾರತ ನಿಜವಾದ ಜನಭಾಗ್ಯದಾರಿ ವ್ಯವಸ್ಥೆಯಲ್ಲಿ ನಮ್ಮ ಪ್ರಜೆಗಳು ರಾಷ್ಟ್ರವನ್ನು ನಡೆಸುವಂಥ ಒಂದು ಜವಾಬ್ದಾರಿ ತಗೋಬೇಕು. ಅದಾಗ ತನಕ ಕೆಲಸ ಮಾಡ್ತಲೇ ಇರ್ತೀವಿ. ವಿಶಿಂಗ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ದೆನ್ ಅಫ್ಕೋರ್ಸ್ ನಾವೆಲ್ಲೋ ಒಂದು ಕಡೆ ಜನರಲ್ಲೂ ಭಾಗಿಯಾಗಿ ಇರ್ತೀವಿ ಅನ್ನೋದು ಸಹಭಾಗಿತ್ವ ಅಂದರೆ ಎಲ್ಲರೂ ಇರಬೇಕು. ಡೆಫಿನೆಟ್ಲಿ ಸರ್. ಸರ್, ನಂದಿನಿ KMF ಕಡೆಯಿಂದ ಹಿಯರ್ಸ್ ಒನ್ ಹ್ಯಾಂಪರ್, ಹಾಗೆ ಇಂಡಿ ವರ್ಣ ಅವ್ರ ಕಡೆಯಿಂದ ಹಿಯರ್ಸ್ ಅನದರ್ ಹ್ಯಾಂಪರ್. ಥ್ಯಾಂಕ್ ಯು. ಮತ್ತೆ ನೀವು ನಿದ್ದೆ ಮಾಡಲ್ಲ ಅಂತ ಹೇಳಿದ್ರಿ.
ನಿಮಗೊಂದು ಮ್ಯೂಸಿಕ್ ಪಿಲ್ಲೋ ಕೊಡ್ತಾ ಇದ್ದೀನಿ. ದಿಸ್ ಐ ವಿಲ್ ಯೂಸ್. ನೀವು ಫೋನನ್ನು ಕನೆಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಆ್ಯಂಡ್ ಅದರಲ್ಲಿ ವೈಟ್ ನಾಯ್ಸ್ ಅಥವಾ ವಾಟ್ ಎವರ್ ಮ್ಯೂಸಿಕ್ ಯು ವಾಂಟ್ ಯು ಕ್ಯಾನ್ ಟ್ರೈ ವಾಟ್ ಆಲ್ ದೇ ಮೇಕ್ ಅಂತ ನೋಡಿ. ಆತ್ಮನಿರ್ಭರ್ ಭಾರತ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ವಂಡರ್ಫುಲ್. ಇವತ್ತಿನ ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮ್ಮನ್ನು ಇಂಪ್ರೆಸ್ ಮಾಡ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಗೆಸ್ಟ್ ಯಾರನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್. ಇವತ್ತು ಸ್ವಾಮಿ ವಿವೇಕಾನಂದರ ಒಂದು ಕೋಟ್ ಸರ್ ಸಾಕಷ್ಟು ಹೇಳಿದ್ದಾರೆ. ನಾನು ಯಾವುದನ್ನು ಚೂಸ್ ಮಾಡಲಿ? ಇದು ನನಗೆ ಭಾಳ ಸಿಂಪಲ್ ಆ್ಯಂಡ್ ಈಸಿ ಅನ್ನಿಸ್ತು. ಅಂದರೆ ದ ವರ್ಲ್ಡ್ ಇಸ್ ದ ಗ್ರೇಟೆಸ್ಟ್ ಜಿಮ್ನಾಶಿಯಮ್ ವೇರ್ ವಿ ಕಮ್ ಟು ಮೇಕ್ ಅವರ್ ಸೆಲ್ಫ್ ಸ್ಟ್ರಾಂಗ್ ಅಂತ. ಎಷ್ಟು ಸಿಂಪಲ್ ಆಗಿದೆ. ಪ್ರಪಂಚನೇ ಒಂದು ದೊಡ್ಡ ಜಿಮ್ ಇದ್ದಂಗೆ, ಇಲ್ಲಿಗೆ ನಾವು ಬರೋದೇ ಇನ್ನೂ ಗಟ್ಟಿಯಾಗಿ ಹೋಗೋದಕ್ಕೆ ಅಂತ. ಸೊ ಈ ಮಾತು ಕಷ್ಟದಲ್ಲಿರೋರಿಗೆ ಅಥವಾ ಕಷ್ಟನೇ ನೋಡದೆ ಏನೋ ಬೆಳೆಸ್ಕೊಳ್ದೆ ಲೈಫನ್ನು ಸುಮ್ಮನೆ ಹಾಗೆ ನೋಡ್ತಾ ಇರೋರಿಗೆ ಬೇರೆ ಬೇರೆ ಕನ್ನಡಿನಲ್ಲಿ ಇದನ್ನು ಪ್ರಶ್ನೆ ಮಾಡಿಕೊಂಡು ಕೂಲಂಕುಷವಾಗಿ ನೋಡಿದಷ್ಟು ನಿಮಗೆ ಇದು ಎಳೆಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಆ್ಯಸ್ ಆಲ್ವೇಸ್ ನನ್ನ ಎಂಡಿಂಗ್ ಲೈನ್, ಲೈಫಲ್ಲಿ ಕಂಟಿನ್ಯೂ ಟು ಸ್ಟೇ curious. That is the biggest gobra that you can put your brain, which will keep you alive and wanting for more. Thank you. Thank you, sir.